ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಮಗದೊಮ್ಮೆ ದರ ಏರಿಕೆಯ ಬಿಸಿ ತಟ್ಟಿದೆ. ಕಳೆದ ಒಂದೇ ಒಂದು ವರ್ಷದ ಹಿಂದಷ್ಟೇ 71.5% ದರ ಏರಿಕೆಯನ್ನು ಇದೇ BMRCL ಮಾಡಿತ್ತು. ಆ ಸಂದರ್ಭದಲ್ಲಿ ಜನಸಾಮಾನ್ಯರು ಕೇಂದ್ರ, ರಾಜ್ಯ BMRCLಗೆ ಹಿಡಿ ಶಾಪವನ್ನು ಹಾಕಿದರು. ಇದೀಗ ನೋಡಿ ಮತ್ತೊಮ್ಮೆ ದರ ಏರಿಕೆಯಾಗಿದೆ. 5% ಹೆಚ್ಚಳ, ಅಂದರೆ 1 ರಿಂದ 5 ರೂಪಾಯಿವರೆಗೂ ಕೂಡ ಏರಿಕೆ ಆಗಿದೆ. ಈ ದರ ಏರಿಕೆಯ ಸಂದರ್ಭದಲ್ಲಿ ನಾವು ಜಿ ಕನ್ನಡ ನ್ಯೂಸ್ ಜನಸಾಮಾನ್ಯರನ್ನು ಮಾತಾಡಿಸುವ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಅವ್ರು ಕೊಟ್ಟಂಥ ಕೆಲವೊಂದು ಸಜೆಷನ್ಸ್ ಅಥವಾ ಅವರ ಅಭಿಪ್ರಾಯವನ್ನು ನೋಡೋದಾದರೆ, ನೀವು ರಸ್ತೆ ತಗೊಳ್ಳಿ, ಸಾರಿಗೆ ಸಂಪರ್ಕ ಅಂತ ಏನಿರುತ್ತೆ, ಇವೆಲ್ಲವೂ ಕೂಡ ಸರ್ಕಾರದ ಯೋಚನೆ ಮತ್ತು ಯೋಜನೆಗಳು. ಇಂಥ ಸಂದರ್ಭದಲ್ಲಿ ದರ ಏರಿಕೆಯನ್ನು ಮಾಡೋದಕ್ಕಿಂತ ಇವೆಲ್ಲ ಸೇವೆಗಳಾಗಿ ಪರಿಗಣನೆಗೆ ತೆಗೆದುಕೊಳ್ಬೇಕಲ್ಲ. ಇದೆಲ್ಲ ಸಾರ್ವಜನಿಕರಿಗಾಗಿ ಇರುವಂತಹ ವ್ಯವಸ್ಥೆಗಳಲ್ವಾ. ಹಾಗಾಗಿ ಅದರ ಪ್ರಾಫಿಟ್ ಎಷ್ಟಿದೆ, ಲಾಸ್ ಎಷ್ಟಿದೆ, ಜನಸಾಮಾನ್ಯರು ಎಷ್ಟು ಓಡಾಟವನ್ನು ನಡೆಸ್ತಾರೆ ಅನ್ನುವಂಥ ಅಂಕಿಅಂಶ ಡೆಫಿನೆಟ್ಲಿ ಸರ್ಕಾರದಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಜನಸಾಮಾನ್ಯರು ಹೋಗುವಂಥ ಸಂದರ್ಭದಲ್ಲಿ ನಾಮಿನಲ್ ಪ್ರೈಸ್ ಏನಿದೆ, ನಾಮಿನಲ್ ಬೆಲೆ ಏನಿದೆ, ಅದನ್ನು ನೀವು ಮೀಸಲಿಡಿ. ಹಾಗೂ BMRCಗೆ ನಷ್ಟ ಉಂಟಾಯಿತು ಅನ್ನೋದಾದರೆ ಅದನ್ನು ಸರ್ಕಾರದಿಂದ ಭರಿಸಿ. ಯಾಕೆ ಜನಸಾಮಾನ್ಯರ ಮೇಲೆ ನೀವು ಹೊರೆಯನ್ನು ಹಾಕ್ತೀರಿ, ಬಿಸಿಯನ್ನು ತಟ್ಟೋ ಹಾಗೆ ಮಾಡ್ತೀರಿ? ನಾವು ಮೆಟ್ರೋದಲ್ಲಿ ಸಂಚರಿಸಿದ ರೀತಿಯಲ್ಲಿ ಯಾಕೆ ಮಾಡ್ತೀರಿ? ಉಳ್ಳವರಿಗೆ ಮಾತ್ರ ನಮ್ಮ ಮೆಟ್ರೋ ಅನ್ನುವಂಥ ಪರಿಸ್ಥಿತಿಯನ್ನು ಯಾಕೆ ತರ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ಇಟ್ಟಿದ್ದಾರೆ. ವಿಚ್ ಇಸ್ ವ್ಯಾಲಿಡ್ ಪಾಯಿಂಟ್. ನಾವು ಅದನ್ನು ಅಗ್ರಿ ಮಾಡಬೇಕಾಗತ್ತೆ. ಹೌದು, ಸಾರಿಗೆ ಸಂಪರ್ಕಗಳಿರ್ಬೋದು ಅಥವಾ ಯಾವುದೇ ರೀತಿಯ ಇಂತಹ ವ್ಯವಸ್ಥೆಗಳು ಅಂದ ಸಂದರ್ಭದಲ್ಲಿ ಜನಸಾಮಾನ್ಯರನ್ನು ಕಿತ್ತು ತಿನ್ನುವ ಬದಲು ನೀವು ಏನೇನೋ ಯೋಜನೆಗಳನ್ನು ಕೊಡ್ತಿರಲ್ಲ, ಅದರಲ್ಲಿ ಇದಕ್ಕೆ ಒಂದು ಪಕ್ಷ BMRCLಗೆ ಲಾಸ್ ಆಯಿತು ಅಂದ ಸಂದರ್ಭದಲ್ಲಿ ಅದನ್ನು ಭರಿಸಬೇಕಾಗಿರೋದು ಸರ್ಕಾರವೇ ಹೊರತು ಜನರ ಹತ್ರ ಕಿತ್ಕೊಳ್ಳೋದಲ್ಲ ಅನ್ನುವಂಥ ಪರಿಜ್ಞಾನ ಜನಕ್ಕಿದೆ, ಸರ್ಕಾರಕ್ಕಿಲ್ಲ. ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದೀವಲ್ಲ ನಾವು ಅನ್ನುವಂತಹ ಬೇಸರ ಜನಸಾಮಾನ್ಯರಿಗಿದೆ. ಇದು ಒಂದು ಭಾಗ. ಆದರೆ ರೈಟ್, ಇದೇ ಪ್ರಶ್ನೆಯನ್ನು ಇಟ್ಕೊಂಡು ನಾವು ಸೋ ಕಾಲ್ಡ್ ನಾಯಕರ ಹತ್ರ ಹೋದರೆ ಅವರು ರಾಜ್ಯದವರು ಕೇಂದ್ರದ ಮೇಲೆ, ಕೇಂದ್ರದವರು ರಾಜ್ಯದ ಮೇಲೆ ಬೆಟ್ ಮಾಡಿ ಗೂಬೆ ಕೂರಿಸುವಂಥ ಕೆಲಸವನ್ನು ಮಾಡ್ತಾರೆ ಹೊರತು ಯಾರೂ ಕೂಡ ಹೌದು BMRCLಲ್ಲಿ ದರ ಜಾಸ್ತಿ ಆಗಿದೆ, ಅದರಲ್ಲಿ ನಮ್ಮ ಪಾತ್ರ ಕೂಡ ಇದೆ, ಹಿಂಗೆ ಅಪ್ರೂವಲ್ ಬಂತು, ನಾವೇ ಅದಕ್ಕೆ ಅಪ್ರೂವಲ್ ಕೊಟ್ಟಿದ್ದು ಅನ್ನುವಂಥ ವಿಚಾರವನ್ನು ಯಾರೂ ಕೂಡ ಬಾಯಿ ಬಿಡುವುದಿಲ್ಲ. ಹಾಗಾಗಿ ಇವತ್ತು BMRCL ಯಾರ ಜವಾಬ್ದಾರಿ? ಇಂಥ ದರ ಏರಿಕೆಯ ಪ್ರಸ್ತಾವನೆ ಬಂದ ಸಂದರ್ಭದಲ್ಲಿ ಆ ಸರ್ಕಾರದ ಮಟ್ಟದಲ್ಲಿ ಏನು ಡಿಸಿಷನ್ಸ್ ಆಗುತ್ತೆ? ಜನಸಾಮಾನ್ಯರ ಇಂಥ ಸಮಸ್ಯೆಗಳನ್ನು, ದರ ಏರಿಕೆಯ ಬಿಸಿಯ ಪ್ರಸ್ತಾಪವೇ ಆಗೋದಿಲ್ವಾ? ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ನಾವು ಚರ್ಚೆ ಮಾಡಬೇಕಾಗಿದೆ. ನಾನು ದಿವ್ಯಶ್ರೀ. ಹೌದು, ಮೆಟ್ರೋ ಪ್ರಯಾಣಿಕರಿಗೆ ದರ ಏರಿಕೆಯ ಬಿಸಿ ಅನ್ನೋದು ತಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದೆಷ್ಟೋ ಪ್ರಯಾಣಿಕರು, ಲಕ್ಷಾಂತರ ಪ್ರಯಾಣಿಕರು ನಿತ್ಯ ಮೆಟ್ರೋದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ನಿಮಿಷಗಳಲ್ಲಿ ಪ್ರಯಾಣ ಮಾಡುವಂಥ ಒಂದು ಅವಕಾಶ, ಇದನ್ನು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಕೊಡುಗೆ, ಇನ್ನು ಎಷ್ಟೋ ಭಾಗಗಳಲ್ಲಿ ಮೆಟ್ರೋ ಕಾಮಗಾರಿ ಅನ್ನೋದು ನಿರಂತರವಾಗಿ ನಡೀತಾನೆ ಇದೆ. ಇದರ ಸದುಪಯೋಗವನ್ನು ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಳುವಂಥ ಪ್ರಯತ್ನದಲ್ಲಿದ್ದಾರೆ. ಎಷ್ಟೋ ಲಾಂಗ್ ರೂಟ್ಸನ್ನು ಈಗ ನೋಡಿ, 1.5 ಗಂಟೆಯ ಜರ್ನಿಯನ್ನು ನೀವು 30-35 ನಿಮಿಷದಲ್ಲಿ ಮೆಟ್ರೋದಲ್ಲಿ ಮಾಡ್ಬೋದು ಅನ್ನೋದಾದರೆ ಖಂಡಿತವಾಗ್ಲೂ ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ಜನಸಾಮಾನ್ಯರು ಇಚ್ಛೆ ಪಡ್ತಾ ಇದ್ರೆ, ನೀವು ಹಿಂಗೆ ದರ ಏರಿಕೆ ಮಾಡಿದ್ರೆ ಯಾರು ಹತ್ತುತ್ತಾರೆ ಮೆಟ್ರೋನ ಅಂತ? ಡೆಫಿನೆಟ್ಲಿ ಉಳ್ಳವರು ಹತ್ತುತ್ತಾರೆ, ಅವರ ಪಾಲು ಕೂಡ ಜಾಸ್ತಿ ಇದೆ, ಅಂಥ ಜನರು ಕೂಡ ಬೆಂಗಳೂರಲ್ಲಿ ಜಾಸ್ತಿ ಇದ್ದಾರೆ. ಬಟ್ ಮೆಟ್ರೋ ಅನ್ನೋದು ಸಾಮಾನ್ಯ ಜನರಿಗೆ ಗಗನಕುಸುಮವಾಗಿರಬೇಕಾ ಅನ್ನೋದೇ ಸದ್ಯದ ಪ್ರಶ್ನೆ. ನೋಡಿ, ಮೆಟ್ರೋ ಪ್ರಯಾಣ ದರದ ಅಧಿಕೃತ ಘೋಷಣೆಯಾಗಿದೆ. ಒಟ್ಟು 10 ಫೇರ್ ಝೋನ್ಗಳಲ್ಲಿ ದರದ ಪರಿಷ್ಕರಣೆಯಾಗಿದೆ. ಇಲ್ಲಿ ನೋಡಿ, ನಾನು ಆಗಲೇ ಉಲ್ಲೇಖ ಮಾಡೋದ್ನಲ್ಲ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸೋಕಾಲ್ಡ್ ನಾವು ಆಯ್ಕೆ ಮಾಡಿರುವಂಥ ಜನಪ್ರತಿನಿಧಿಗಳು, ಶಾಸಕರು, MP ಗಳ ಹತ್ರ ಮಾತಾಡಿದ್ರೆ ಇವ್ರ ಮೇಲೆ ಅವ್ರ ಮೇಲೆ ಮಾತಾಡಿದ್ದೇ ಬಂತು ಹೊರತು ಯಾರೂ ಕೂಡ ಜವಾಬ್ದಾರಿಯನ್ನು ತಗೊಳ್ತಾ ಇಲ್ಲ. ಜನಸಾಮಾನ್ಯರ ಹಿತಾಸಕ್ತಿಯನ್ನು ಕಾಯುವಂತಹ ಯಾವುದೇ ಒಬ್ಬ ನಾಯಕನಿಲ್ವಾ ಅನ್ನುವಂಥ ಸಹಜ ಅನುಮಾನ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಇದರ ಜೊತೆಗೆ ನೋಡಿ, MB ಪಾಟೀಲ್, ಚಲವಾದಿ ನಾರಾಯಣಸ್ವಾಮಿ ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಅದೇ ಮೆಟ್ರೋ ವೇಜಸ್ ಯಾಕ್ರಿ, ಪೆಟ್ರೋಲ್ ಆಯಿತು, ಡೀಸೆಲ್ ಆಯಿತು, ಗ್ಯಾಸ್ ಸಿಲಿಂಡರ್ ಆಯಿತು, ಎಲ್ಲವನ್ನು ಕೂಡ ಆಗಿದೆ. ಡಾಲರ್ ರೇಟ್ ಹಿಡ್ಕೊಂಡು ಇದೇ ಒಂದು ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಡಾಲರ್ ರೇಟ್ ಏನೋ 58 ರೂಪಾಯಿ 58 rupees 58 ರೂಪಾಯಿ ಆಗಿದ್ದಕ್ಕೆ ನರೇಂದ್ರ ಮೋದಿ ಅವರು ಬೊಬ್ಬೆ ಆಗ್ತಿದ್ರು.
ಗುಜರಾತ್ ಚೀಫ್ ಮಿನಿಸ್ಟರ್ ಇದ್ದಾಗ 58 ರೂಪಾಯಿ ಆಗಿದೆ. ನೋಡಿ ನೀವು ಏನು ಪರಿಸ್ಥಿತಿ, ದೇಶದ ಪರಿಸ್ಥಿತಿ. ಈಗ 92 ಆಗಿದೆ ನರೇಂದ್ರ ಮೋದಿ ಅವರ ನಿಮ್ಮ ಪ್ರಧಾನಮಂತ್ರಿ ಆದಾಗ. ನಮ್ಮ ಸರ್ಕಾರ ಇದ್ದಾಗ ಪೆಟ್ರೋಲ್ ರೇಟ್ ಎಷ್ಟಿತ್ತು? ಮನಮೋಹನ್ ಸಿಂಗ್ ಇದ್ದಾಗ 65 ರೂಪಾಯಿ ಇತ್ತು, ಇವು 102 ರೂಪಾಯಿ ಆಗಿದೆ. ಡೀಸೆಲ್ ರೇಟು 58 ರೂಪಾಯಿ ಇತ್ತು, ಈಗ 98 ರೂಪಾಯಿ ಆಗಿದೆ. ಗ್ಯಾಸ್ ಸಿಲಿಂಡರ್ 450 ರೂಪಾಯಿ ಇತ್ತು, ಈಗ 11,000 ಮೇಲೆ ದಾಟಿದೆ. ಮೂಡು ಎಣ್ಣೆ, ಅಡುಗೆ ಎಣ್ಣೆ ಇವತ್ತು 50 ರೂಪಾಯಿ ಇತ್ತು, ಈಗ 170ಕ್ಕೆ ಹೋಗಿದೆ, 50 170 ತನಕ ಹೋಗಿದೆ. ಬೇಳೆ ಕಾಳು ಎಲ್ಲನೂ ಕೂಡ. ಆಮೇಲೆ ಬಜೆಟ್ನಲ್ಲಿ ಬಡವರಿಗೆ ಆಗಲಿ ನೌಕರಸ್ಥರಿಗಾಗಲಿ ಕೆಳ ಮಧ್ಯಮ ವರ್ಗಕ್ಕೆ ಏನೇನು ಕೊಟ್ಟಿಲ್ಲ. ಇಲ್ಲ, ನಾನು ಕೇಳಿದ್ದೀನಿ, ಒಂದು ಕಡೆ ಒಂದು ಕಮಿಟಿ ಇದೆ, ಆ ಕಮಿಟಿ ತೀರ್ಮಾನ ಮಾಡ್ತದೆ ಅಂತ. ಇದು ಸರ್ಕಾರದ ಅನುಮತಿ ಇಲ್ಲದೆ ಅವರು ಮಾಡ್ತಾರೆ ಅಂತ ನನಗನ್ಸೋದಿಲ್ಲ. ಆದ್ರೂ ಕೂಡ ನಾನು ಇದರ ಸಾಧಕ ಬಾಧಕಗಳು ಏನಾಗುತ್ತೆ ಅನ್ನೋದನ್ನು ನೋಡಬೇಕು. ಇದರಲ್ಲಿ ಕೇಂದ್ರ ಹಸ್ತಕ್ಷೇಪ ಮಾಡೋದಿಲ್ಲ, ರಾಜ್ಯದ ವಿಷಯ ಆಗತ್ತೆ. ರಾಜ್ಯದ ವಿಷಯವನ್ನ ರಾಜ್ಯದಿಂದ ಈ ಸರ್ಕಾರದಿಂದ ಏನಾದರೂ ಪರ್ಮಿಷನ್ನು ಆ ಕಮಿಟಿ ತಗೊಂಡು ಮಾಡಿದ್ಯಾ ಅಥವಾ ಏಕಾಏಕಿ ಮಾಡಿದ್ಯಾ ಅನ್ನೋದನ್ನು ನಾನು ಪರಿಶೀಲನೆ ಮಾಡಿ ಮತ್ತೆ ಹೇಳ್ತೇನೆ. ನೋಡಿ, ಕೇಂದ್ರ ಸರ್ಕಾರ ಸಪರೇಟ್ ಮಾಡೋದಿಲ್ಲ. ಒಂದು ಸಾರಿ ಒಂದು ಸಮಿತಿಗಳನ್ನು ಮಾಡ್ತಾರೆ. ಆದರೂ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ದ ಕಮಿಟಿ ವಿಲ್ ವರ್ಕ್, ಬಟ್ ದೇ ವಿಲ್ ಬಿ ಅಂಡರ್ ದಿ ಕಂಟ್ರೋಲ್ ಆಫ್ ದಿ ಸ್ಟೇಟ್ ಗವರ್ಮೆಂಟ್. ಯಾಕಂತಂದ್ರೆ ಇಟ್ ಈಸ್ ಎ ಸ್ಟೇಟ್ ಮ್ಯಾಟರ್. ಒನ್ಸ್ ನೀವು ಪ್ರಾಜೆಕ್ಟ್ ತರುವಾಗ ಅವರು ಪ್ರಾಜೆಕ್ಟ್ ಅಲ್ಲಿಂದ ಕೊಡ್ತಾರೆ, ಆದರೆ ಇಲ್ಲಿ ಏನು ನಡೆಯೋದಿಲ್ಲ. ಈಗೇನಾಗಿದೆ, ಕಮಿಟಿ ಆದಮೇಲೆ ಅದನ್ನ ಇಲ್ಲಿ ರಾಜ್ಯ ಸರ್ಕಾರ ಮತ್ತು ಕಮಿಟಿ ಎರಡೂ ಜೊತೆಗೆ ಕೆಲಸ ಮಾಡಬೇಕಾಗ್ತದೆ. ಕೇಂದ್ರ ಸರ್ಕಾರ ಕಂಟ್ರೋಲ್ ಮಾಡಲ್ಲ ಅದನ್ನ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇದು ಯಾರ ಕಡೆಯಿಂದ ಒತ್ತಡ ಬಂತು ಅಥವಾ ಯಾವ ಕಾರಣಕ್ಕೆ ಬಂತು, ನಿಮ್ಗೇನಾದ್ರೂ ಲಾಸ್ ಆಗ್ತಿತ್ತಾ? ಈಗ ಮೆಟ್ರೋ ಲಾಸಲ್ಲಿ ನಡೀತಾ ಇದ್ರೆ ಸಹಜವಾಗಿ ಬೆಲೆ ಏರಿಕೆ ಆಗಬೇಕು, ಆಗಿರುತ್ತೆ, ಟು ಮೈಂಟೈನ್ ದಿ ಥಿಂಗ್ಸ್. ಅದಾಗಿದೆಯಾ? ಅಥವಾ ನೀವು ವರ್ಷ ಇಷ್ಟು ಹೆಚ್ಚಿಗೆ ಮಾಡಲೇಬೇಕು ಅನ್ನೋದು ನಮ್ಮಲ್ಲಿ ರೂಲ್ ಇದೆ, ಅದರಿಂದ ನಾವು ಮಾಡಿದ್ದೀವಿ ಅಂತ ಹೇಳ್ತಾರಾ? ಅಥವಾ ಸರ್, ಮೆಟ್ರೋ ದರ ಏರಿಕೆ ಆದ ಪ್ರಕಾರ ಸರ್ ಹೇಳಿದಂಗೆ ನಾವು ಅದು ಕರೆಕ್ಟಾಗಿ ಸ್ಯಾಲ್ರಿ ಮಾಡೋಂಥದ್ದು ಇನ್ಕ್ರಿಮೆಂಟ್ ಮಾಡಿದರೆ ಬೆಟರ್. ಸ್ಯಾಲ್ರಿ ಇನ್ಕ್ರಿಮೆಂಟ್ ಮಾಡಿಲ್ಲ ಅಂದರೆ ಇದು ಮೆಟ್ರೋ ದರ ಏರಿಸಿರೋದು ಹೀನಾಯ. ಅಂದರೆ ಇವಾಗ ಆಲ್ಮೋಸ್ಟ್ ಆಲ್ ಡೆಲ್ಲಿಯಲ್ಲಿ ಆಲ್ಮೋಸ್ಟ್ ಆಲ್ ಮೆಟ್ರೋದು ರೇಟು ಜಂಪ್ ಆಗಿಲ್ಲ, ನಮ್ಮ ಇಲ್ಲಿ ಯಾಕೆ ಜಂಪ್ ಆಗಿರೋದು ಒಂದು ಕ್ವಶನ್ನು. ಅದೇ ಥರ ಇಲ್ಲಿರ್ತಕ್ಕಂಥ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ. ಈಗ ಹೋಗೋದು ಡೈಲಿ ದುಡುಕಿ ಮಾಡೋಂಥವ್ರು ಎಮರ್ಜೆನ್ಸಿ ಹೋಗ್ಬೇಕಂತ ಹೋಗ್ತಾ ಇದ್ದಾರೆ. ಅಂಥವ್ರಿಗೆ ಕ್ಯಾಶ್ ಇವತ್ತು ಜಾಸ್ತಿ ಕೊಡಬೇಕಂದ್ರೆ ಕಷ್ಟ. 100 ರೂಪಾಯಿ ದುಡಿಯೋರಿಗೆ 110 ರೂಪಾಯಿ ಕೊಡಬೇಕಂದ್ರೆ ಕಷ್ಟ. 10 ರೂಪಾಯಿ ಕೈಲಿ ಹಾಕಿ ಕೊಡಬೇಕು. ಆ ಥರ ಆಗೋದು ನಮಗೆ ಇದು ಸರಿಯಲ್ಲ ಅಂತ ಅನಿಸುತ್ತೆ. ಈ ಥರ ರೇಟ್ ಬಂದುಬಿಟ್ಟು ರೈಸ್ ಮಾಡ್ತಾ ಇರೋದು ಪ್ರಯಾಣಿಕರಿಗಾಗಲಿ ಜನಗಳಿಗಾಗಲಿ ತುಂಬ ತೊಂದರೆ ಆಗ್ತಾಯಿದೆ. ಲಾಸ್ಟ್ ಟೈಮ್ ಅವರು ತುಂಬಾ ರೈಸ್ ಮಾಡಿದರು, ಅದರಿಂದ ಜನಗಳಿಗೆ ತುಂಬ ತೊಂದರೆ ಆಗಿ ಮತ್ತು ಸ್ಟ್ರೈಕೆಲ್ಲ ಮಾಡಿ ಅದನ್ನ ಕಮ್ಮಿ ಮಾಡಿಸಿದ್ರು. ಮತ್ತು 5% ಏನೋ ಜಾಸ್ತಿ ಮಾಡ್ತಾ ಇದ್ದಾರಂತೆ. ಇದು ತುಂಬ ಅನ್ಯಾಯ. ಆ್ಯಕ್ಚುಲಾಗಿ ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟವ್ರು ಮಾಡಿದ್ರು, ಬಂದ್ಬಿಟ್ಟು ಸ್ಟೇಟ್ ಗೌರ್ಮೆಂಟವರು ಸ್ವಲ್ಪ ಕನ್ವಿನ್ಸ್ ಮಾಡಿ ಅದನ್ನು ನಿಲ್ಲಿಸ್ಬೇಕಾಗಿತ್ತು. ಬಟ್ ಮೇಡಮ್, ನಾನು ಹೇಳ್ತಾ ಇರೋದು, ನಾನು ಯಾವ ಸರ್ಕಾರದ ಪರನೂ ಅಲ್ಲ, ವಿರುದ್ಧನೂ ಅಲ್ಲ. ನಾನೊಬ್ಬ ಜನಸಾಮಾನ್ಯನಾಗಿ ಈ ಸಂದರ್ಭದಲ್ಲಿ ನನ್ನ ಸರ್ಕಾರಕ್ಕೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ನೀವೆಲ್ಲ ಈ ಥರ ದರ ಏರಿಸುವುದರಿಂದ ತಾವು ಐಷಾರಾಮಿ ಜೀವನವನ್ನು ಸಾಗಿಸ್ತೀರಿ, ತಮ್ಮ ಐಷಾರಾಮಿ ಕಾರುಗಳಿವೆ, ಬಂಗ್ಲೆಗಳಿವೆ, ತಾವು ಅಡ್ಡಾಡ್ತೀರಿ, ತಮಗೇನು ಸಮಸ್ಯೆ ಆಗಲ್ಲ. ಇದು ಸಮಸ್ಯೆ ಆಗುವುದು ಜನಸಾಮಾನ್ಯರ ಮೇಲೆ. ಜನಸಾಮಾನ್ಯರು ನೋಡಿ, ಅವ್ರು ದುಡಿಬೇಕು, ದಿನ 1,000-5,000 ರೂಪಾಯಿ ದುಡಿಕೆ ಮಾಡಬೇಕಾದ್ರೆ ದೊಡ್ಡ ಅವರಿಗೆ ಒಂದು ಪರಿಶ್ರಮ ಪಡಬೇಕಾಗುತ್ತೆ. ಅಂಥದ್ರಲ್ಲಿ ಮೆಟ್ರೋಗೆ 50-100 ರೂಪಾಯಿ, ಅದರಲ್ಲಿ ಅರ್ಧ ದುಡ್ಡು ಮೆಟ್ರೋಗೆ ಹಾಕೋದ್ರೆ ಅವ್ರ ಮುಂದಿನ ಜೀವನ ಸಾಗಿಸೋದು ತುಂಬ ಕಷ್ಟಕರ ಆಕೈತಿ. ಮೊದಲು ಜನಸಾಮಾನ್ಯರು ಮೆಟ್ರೋದಲ್ಲಿ ಓಡಾಡ್ಬೋದಾಗಿತ್ತು. ಈಗ ಹೆಂಗಾಗಿತ್ತಪ್ಪ ಅಂದ್ರೆ ಜನಸಾಮಾನ್ಯರಿಗೆ ಮೆಟ್ರೋದಲ್ಲಿ ಓಡಾಡೋದು ತುಂಬ ಕಷ್ಟ ಆಗೈತೆ. ಯಾಕಪ್ಪ ಅಂದ್ರೆ ನೋಡಿ, ಈಗ ಸಾಮಾನ್ಯ ಜನಗಳಿಗೆ ಯಾವುದೋ ಒಂದು ಮೀನ್ಸ್ ಆಫ್ ಕಮ್ಯುನಿಕೇಷನ್ ಮಾಡಿಬಿಟ್ಟು ಅದರಲ್ಲಿ ಜನ ಅದನ್ನೇ ನಂಬ್ಕೊಂಡಿದ್ದಾಗ ಜನಗಳು ಅದರಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಓಡಾಡ್ತಾರೆ ಅಂತ ಒಂದು ಕಾರಣಕ್ಕೆ ಅದನ್ನು ಹೆಚ್ಚಿಗೆ ಮಾಡಿ ಜನಗಳಿಗೆ ತೊಂದರೆ ಕೊಡೋದು ಚೆನ್ನಾಗಿರೋದಿಲ್ಲ. ಆದಷ್ಟು ಈಗ ಇನ್ನೂ ಸೌಲಭ್ಯ ಕೊಟ್ಟರೆ ಇನ್ನೂ ಜಾಸ್ತಿ ಜನ ಬರ್ತಾರೆ ಮತ್ತು ಅವ್ರವ್ರ ಪ್ರೈವೇಟ್ ಗಾಡಿಗಳನ್ನ ಯೂಸ್ ಮಾಡೋದು ಕಡಿಮೆ ಮಾಡ್ತಾರೆ. ಆಗಲೇ ಸರ್ಕಾರಕ್ಕೆ ಲಾಭ ಬರುತ್ತೆ. ಈಗ ಇರೋದ್ರಲ್ಲೇ ಇವರು ಲಾಭ ತಗೊಳಕ್ಕೆ ಹೋಗಿ ಜನಗಳಿಗೆ ಹೊರೆ ಹಾಕಿದ್ರೆ ನೋಡಿ,
PC ಮೋಹನ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಅಂದರೆ ದರ ಏರಿಕೆಗೆ ಸಂಬಂಧಪಟ್ಟಂತೆ ಮಾಡಿರುವಂತಹ ಪೋಸ್ಟ್ ಇದು. ಹಾಗಾದರೆ ಹೊಸ ಮೆಟ್ರೋ ದರದ ವಿವರ ಎಷ್ಟಿದೆ, ಏನಿದೆ, ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸನ್ನು ನೋಡ್ತಾ ಹೋಗೋದಾದರೆ, ಅಂದರೆ 2 ಕಿಲೋಮೀಟ್ರ್ವರೆಗೂ ಕೂಡ ನೀವು ಗಮನಿಸೋದಾದರೆ 10 ರೂಪಾಯಿ ಇತ್ತು, ಇನ್ಮೇಲೆ 11 ರೂಪಾಯಿ ಕೊಡಬೇಕಾಗುತ್ತೆ. ನಿಮಗದು ಸ್ಮಾಲ್ ಅಮೌಂಟ್ ಅಂತ ಅನಿಸುತ್ತೆ. 1 ರೂಪಾಯಿ ಹೆಚ್ಚಳ ಅನ್ನೋದು 0 to 2 ಕಿಲೋಮೀಟ್ರ್ ಅಂದಾಗ ಇಟ್ ಈಸ್ ಅ ಹ್ಯೂಜ್ ಇನ್ಕಮ್ ಟು ನಮ್ಮ ಮೆಟ್ರೋ. ಇನ್ನು 2 ರಿಂದ 4 ಕಿಲೋಮೀಟ್ರ್ವರೆಗೆ ಅಂತ ನಾವು ನೋಡ್ತಾ ಹೋಗೋದಾದರೆ 20 ರೂಪಾಯಿ ಇದುವರೆಗೂ ನೀವು ಕೊಡ್ತಾ ಇದ್ದರೆ ಇನ್ಮೇಲೆ 21 ರೂಪಾಯಿ ಕೊಡಬೇಕಾಗುತ್ತೆ. 4 ರಿಂದ 6 ಕಿಲೋಮೀಟ್ರ್ ಅಂತ ನೀವು ವ್ಯಾಪ್ತಿಯನ್ನು ತೆಗೆದುಕೊಳ್ಳೋದಾದರೆ 30 ರೂಪಾಯಿ ನೀವೇನಾದರೂ ಕೊಡ್ತಾ ಇದ್ದರೆ ಇನ್ಮೇಲೆ 32 ರೂಪಾಯಿ ಕೊಡಬೇಕಾಗುತ್ತೆ. 6 ರಿಂದ 8 ಕಿಲೋಮೀಟ್ರ್ ನೀವು ಪ್ರಯಾಣವನ್ನು ಮಾಡ್ತಾ ಇದ್ದರೆ ಇಷ್ಟು ದಿವಸ 40 ರೂಪಾಯಿ ಕೊಡ್ತಾ ಇದ್ದರೆ ಇನ್ಮೇಲೆ 42 ರೂಪಾಯಿ ಕೊಡಬೇಕು. 8 ರಿಂದ 10 ಕಿಲೋಮೀಟ್ರ್ ನೀವು ಪ್ರಯಾಣವನ್ನು ಮಾಡ್ತಾ ಇದ್ದರೆ 50 ರೂಪಾಯಿ ಇದುವರೆಗೂ ನೀವು ಕೊಡ್ತಾ ಇದ್ರಿ, ಇನ್ಮೇಲೆ 53. 10 ರಿಂದ 15 ಕಿಲೋಮೀಟ್ರು ಡಿಸ್ಟೆನ್ಸ್ ಅಂತ ನಾವು ತಗೊಳ್ಳೋದಾದರೆ 60 ರೂಪಾಯಿ ಇದುವರೆಗೂ ನೀವು ಕೊಡ್ತಾ ಇದ್ರಿ, ಇನ್ಮೇಲೆ 63 ರೂಪಾಯಿ. ಇನ್ನು 15 ರಿಂದ 20 ಕಿಲೋಮೀಟ್ರ್ ಡಿಸ್ಟೆನ್ಸ್ ಅಂತ ನೋಡೋದಾದರೆ ಇದುವರೆಗೂ ನೀವು 70 ರೂಪಾಯಿ ಕೊಡ್ತಾ ಇದ್ರಿ, ಇನ್ಮೇಲೆ 74 ರೂಪಾಯಿ ಕೊಡಬೇಕು. ಇನ್ನು 20 ರಿಂದ 25 ರೂಪಾಯಿ, 20 ರಿಂದ 25 ಕಿಲೋಮೀಟ್ರ್ ಅಂದಾಗ ಇದುವರೆಗೂ ನೀವು 80 ರೂಪಾಯಿ ಕೊಡ್ತಾ ಇದ್ರಿ, ಇನ್ಮೇಲೆ 84 ರೂಪಾಯಿ. 25 ರಿಂದ 30 ಕಿಲೋಮೀಟ್ರ್ ಮೆಟ್ರೋದಲ್ಲಿ ನೀವು ಸಂಚಾರ ಮಾಡ್ತಿದ್ದ ಸಂದರ್ಭದಲ್ಲಿ ಇದುವರೆಗೂ ನೀವು 90 ರೂಪಾಯಿ ಕೊಡ್ತಾ ಇದ್ರಿ, ಇನ್ಮೇಲೆ 95 ರೂಪಾಯಿ. 30 ಕಿಲೋಮೀಟ್ರಿಗೂ ಮೇಲ್ಪಟ್ಟು ನೀವು ಸಂಚಾರ ಮಾಡ್ತಾ ಇದ್ದರೆ 90 ರೂಪಾಯಿ ಇದುವರೆಗೂ ನೀವು ಕೊಡ್ತಾ ಇದ್ರಿ, ಇನ್ಮೇಲೆ 95 ರೂಪಾಯಿ ಕೊಡಬೇಕಾಗುತ್ತೆ. ನೋಡಿ, ಮೆಟ್ರೋ ದರ ಅಂದ ಸಂದರ್ಭದಲ್ಲಿ ಅದು ಸಾರ್ವಜನಿಕರ ಸೇವೆ. ಒಂದು ಮಾತನ್ನು ನಾನು ಹೇಳಲೇಬೇಕು, ದೇಶ ಅಂದಾಗ ಏನು ಬರೀ ಬೆಂಗಳೂರಲ್ಲಿ ಮಾತ್ರ ಮೆಟ್ರೋ ಇಲ್ಲ. ನೀವು ಮುಂಬೈ ತೊಗೊಳ್ಳಿ, ದೆಹಲಿ ತೊಗೊಳ್ಳಿ, ಕೋಲ್ಕತ್ತಾ, ಇಲ್ಲೆಲ್ಲ ಮೆಟ್ರೋ ಇದೆ. ಕಲ್ಕತ್ತಾದಲ್ಲಿ ನೋಡಿ, ಪಶ್ಚಿಮ ಬಂಗಾಳ ಮಿನಿಮಮ್ ಗರಿಷ್ಠ ಅಂದ್ರೇ ಅಲ್ಲಿ 50 ರೂಪಾಯಿ. ಯೋಚನೆ ಮಾಡಿ, ಆಯಿತಾ? ಇನ್ನು ದೆಹಲಿ ಮೆಟ್ರೋ ಅಂದಾಗ ಅಲ್ಲಿ ಗರಿಷ್ಠ ಅಂದ್ರೇ 60 ರೂಪಾಯಿ. ಮುಂಬೈ ಮೆಟ್ರೋ ಅಂದ ಸಂದರ್ಭದಲ್ಲಿ ಅಲ್ಲಿ ಗರಿಷ್ಠ ಅಂದರೆ 80 ರೂಪೀಸ್ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಜನಸಾಮಾನ್ಯರನ್ನು ಹೆಂಗೆ ಹಿರಿದು ತಿಂತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಬೀದಿಗೆ ಬಂದು ಹೋರಾಟ ಮಾಡುವಂಥ ದಿನಗಳು ಭಾಳ ದೂರ ಇಲ್ಲ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ರೈಲ್ವೆ ಸಲಹಾ ಮಂಡಳಿ ಮಾಜಿ ಸದಸ್ಯರಾಗಿರುವಂಥ ಪ್ರಶಾಂತ್ ಮಂಡೋತ್ ಅವರಿದ್ದಾರೆ. ನಮಸ್ಕಾರ. ಪ್ರಕಾಶ್ ಮಂಡೋತ್ ಅವರಿದ್ದಾರೆ. ನಮಸ್ಕಾರ. ರೈಟ್, ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರು ದರ್ಶನ್ ಅವರಿದ್ದಾರೆ. ನಮಸ್ಕಾರ. JDS ವಕ್ತಾರರು ರಿಷಿಕ್ ಅವರಿದ್ದಾರೆ. ನಮಸ್ಕಾರ. BJP ವಕ್ತಾರರು ಆತ್ಮಾನಂದ್ ಅವರಿದ್ದಾರೆ. ನಮಸ್ಕಾರ. ರೈಟ್, ಪ್ರಕಾಶ್ ಅವರು ನೀವು ಹೇಳಬೇಕು, ಈಗ ನಾವಿಂಥ ದರ ಏರಿಕೆಯ ಸನ್ನಿವೇಶಗಳು ಬಂದ ಸಂದರ್ಭದಲ್ಲಿ ಯಾರಾದರೂ ನಮ್ಮ ಸೋಕಾಳ್ ನಾವು ಆಯ್ಕೆ ಮಾಡಿರೋ ಜನಪ್ರತಿನಿಧಿಗಳಿದ್ದಾರಲ್ಲ, ಅವ್ರ ಹತ್ರ ಹೋಗಿ ಕೇಳಿಬಿಟ್ರೆ ರಾಜ್ಯದವ್ರು ಕೇಂದ್ರದವ್ರು ರಾಜ್ಯದ ಮೇಲೆ ಗೂಬೆ ಕೂರಿಸೋ ಕೆಲಸನೇ ಆಗುತ್ತೆ. ಹಾಗಾಗಿ BMRCL ಅಂದಾಗ, ನಮ್ಮ ಮೆಟ್ರೋ ಅಂದಾಗ ಅದೊಂದು ಸಾರಿಗೆ ಸೇವೆ. ಈ ಸಾರಿಗೆ ಸೇವೆಯ ನಿರ್ವಹಣೆ, ಕನ್ಸ್ಟ್ರಕ್ಷನ್, ದರ ಏರಿಕೆ ಅಂದಾಗ ಹೂ ಈಸ್ ರೆಸ್ಪಾನ್ಸಿಬಲ್? ಮೇಡಮ್, ಇದು BMRCL ಒಂದು ಬೋರ್ಡು. ನೋ ಡೌಟ್ ರಾಜ್ಯ ಸರ್ಕಾರ, ಚೀಫ್ ಮಿನಿಸ್ಟರ್, ಡೆಪ್ಟಿ CM, ಮಿನಿಸ್ಟರ್, MLA ಎಲ್ಲರೂ ಇಂಪಾರ್ಟೆಂಟ್. ಹಾಗೆ ಅಲ್ಲಿ ಮೋದಿ ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟು ಮತ್ತು MPs. ಆದರೆ ನೀವು ಇದನ್ನ ಸಂಚಾಲನೆ ಮಾಡೋದು ಮತ್ತು ಅಡ್ಮಿನಿಸ್ಟ್ರೇಟಿಂಗ್ ಮಾಡೋದು, ಇದನ್ನ ಆಪರೇಷನ್ ಮಾಡೋದು BMRCL. ಸೊ ಅದೊಂದು ಭಾಗ. ಲೆಟ್ ಬಿ ವೆರಿ ಕ್ಲಿಯರ್ ದಟ್ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ರೋಲ್ ಇಂಟರ್ನಲ್ ಇಂಡೈರೆಕ್ಟಾಗಿ ಇರ್ಬೋದು, ಬಟ್ ಆಪರೇಷನಲ್ BMRCL ಮಾತ್ರ. ಇವಾಗ ಏನಾಗ್ತಾಯಿದೆ ಅಂದರೆ BMRCL ಆಸ್ ಎ ಸಂಸ್ಥೆ, ದೇ ಶುಡ್ ಟೇಕ್ ಕಾಗ್ನಿಜೆನ್ಸ್ ಆಫ್ ಇವತ್ತು ದರ ಏರಿಕೆ ಮಾಡ್ತಾ ಇದ್ದೀವಿ, ಎಷ್ಟು ಮಾಡಬೇಕು, ಯಾಕೆ ಮಾಡಬೇಕು, ಇದರ ಪರಿಣಾಮ ಏನಾಗುತ್ತೆ, ಕಾಮನ್ ಮ್ಯಾನಿಗೆ ಎಷ್ಟು ಒತ್ತಡ ಬಿಡುತ್ತೆ, ಮತ್ತು ಅವರು ಬೇರೆ ಕ್ಯಾಲ್ಕುಲೇಷನು ಹಾಕಬೇಕಾಗತ್ತೆ. ಇಲ್ಲ ಅಂತಲ್ಲ, ಅವರು ಲೋನ್ ಕೊಡೋದು, ಡಿಪ್ರಿಸಿಯೇಷನ್ ಅದು ಒಪ್ಕೊಳ್ಳೋದು ಒಂದು ಸೈಡು. ಬಟ್ ನೀವು ನೋಡಿ, ದಿಸ್ ಇಸ್ ಎ ಮಾಸ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್. ಕರೆಕ್ಟ್. ನಾರ್ಮಲಿ ಮಾಸ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟಿಗೆ ಸರ್ಕಾರ ಸಪೋರ್ಟ್ ಕೊಡುತ್ತೆ. ಯಾಕಂದರೆ ಇವತ್ತು ಬೆಂಗಳೂರಿಗೆ ನೀವು ಕಳೆದ 15-20 ವರ್ಷ ನೋಡಿದ್ರೆ ಟ್ರಾಫಿಕ್ ಜಾಮ್ ಅಂದರೆ ನಿಮ್ಮ ಯೂಟ್ಯೂಬು ಮತ್ತು ಫೇಸ್ಬುಕ್ಕು ಮತ್ತು ಟ್ವಿಟರಲ್ಲಿ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ರೋಡ್ ತುಂಬ ಫೇಮಸ್ ಆಗಿಬಿಟ್ಟಿದೆ. ಅಂದರೆ ನೀವು ಅಲ್ಲಿಂದ ಇಲ್ಲಿ ಬರೋಕ್ಕೆ ಅಷ್ಟರಲ್ಲಿ ನೀವು ಡೆಲ್ಲಿಗೆ ಹೋಗ್ಬೋದು ಅಂತ ತನಕ ಜೋಕ್ಸ್ ನಡೆದಿದೆ. ಕರೆಕ್ಟ್. ಹಾಂ, ಸೊ ನಾನೇನು ಹೇಳ್ತಿರೋದು, ಇಲ್ಲಿ ಅವರು ಹೇಳ್ತಾರೆ ನಾವು 7 ವರ್ಷ ದರ ಜಾಸ್ತಿ ಮಾಡಿಲ್ಲ. ಅವರು 2020 ಒಂದು ಸತಿ 10% ಜಾಸ್ತಿ ಮಾಡಿದ್ದಾರೆ. ಅದು ನೋಡಿ ನಮ್ಗೆ ಗೊತ್ತಾಗುತ್ತೆ. ನಾನು ರೈಲ್ವೆ ನನ್ನ ಪ್ಯಾಷನು, ನಾನು ತುಂಬ ನನ್ನ ರಾಜ್ಯಕ್ಕೆ, ನನ್ನ ನಗರಕ್ಕೆ ನಾನು ಕೆಲಸ ಮಾಡ್ತೀನಿ.
ಸೊ ನಾನು ಬ್ಯಾಂಗ್ಳೂರ್ ಮೆಟ್ರೋ ಆ್ಯಂಡ್ ಸಬರ್ಬನ್ ರೈಲ್ ಪ್ಯಾಸೆಂಜರ್ ಅಸೋಸಿಯೇಷನ್ ಫೌಂಡರ್ ಪ್ರೆಸಿಡೆಂಟು. ಈ ಅಸೋಸಿಯೇಷನ್ 2012 ಈ ಮೆಟ್ರೋ ಆಗಿದ ತಕ್ಷಣ ಅದನ್ನ ಫಾರ್ಮ್ ಮಾಡಿದ್ವಿ. ಸಬರ್ಬನ್ ರೈಲ್ ಆಗಿಲ್ಲ, ಬಟ್ ನಾವು ಅದಕ್ಕೆ ಕೆಲಸ ಮಾಡಿದ್ವಿ. ಅದು ಮಾಡೋಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ ಇದೆ ನಮ್ಮ ಅಸೋಸಿಯೇಷನ್ದು. 2020 15% ಇತ್ತು ಸ್ಮಾರ್ಟ್ ಕಾರ್ಡ್ ಡಿಸ್ಕೌಂಟು. ಜನವರಿ 20, 2020 ಅವ್ರು ಏಕಾಏಕಿ 5% ಮಾಡಿಬಿಟ್ರು. ಸೊ ದಟ್ ದರ್ ವಾಸ್ ಇನ್ಕ್ರೀಸ್ ಆಫ್ 10%, ಇಂಡೈರೆಕ್ಟ್ ಇನ್ಕ್ರೀಸ್ ವಿತ್ ನೋಟಿಫಿಕೇಶನ್ ಮಾಡಿದ್ರು. ಅವಾಗೇನು ಫೇರ್ ಫಿಕ್ಸೇಷನ್ ಕಮಿಟಿ ಏನು ರೆಕಮೆಂಡ್ ಮಾಡಿರಲಿಲ್ಲ. ಮೊನ್ನೆ 2024 ನೋಟಿಫಿಕೇಶನ್ ಬಂತು. ನಾನು ನಮ್ಮ ಅಸೋಸಿಯೇಷನಿಂದ ಒಂದು ಮೆಮೊರಂಡಮ್ ಕೊಟ್ವಿ. ನಾವು 3-4 ಪ್ರಶ್ನೆ ತೊಗೊಂಡ್ವಿ. ಒಂದು ಫಸ್ಟ್ ಪ್ರಶ್ನೆ ಅವರಿಗೆ ಚೇರ್ಮನ್ ಫೇರ್ ಫಿಕ್ಸೇಷನ್ ಕಮಿಟಿ, ಅವ್ರು ಜಡ್ಜ್ ಇದ್ದಾರೆ, ರಿಟೈರ್ಡ್ ಜಡ್ಜ್, ಮಾನ್ಯ ಜಡ್ಜ್ ಅವರಿಗೆ 1 ವರ್ಷ ನೀವು ಫೇರ್ನ ಇನ್ಕ್ರೀಸ್ ಮಾಡಬೇಡಿ, ಡಿಫರ್ ಫೇರ್ ಇನ್ಕ್ರೀಸ್ ಫಾರ್ 1 year. ಯಾಕಂದರೆ ದೆರ್ ವಾಸ್ ಸಮ್ ರೀಸನ್ಸ್ ವೆರಿ ಇಂಪಾರ್ಟೆಂಟ್. ಒಂದು ಯೆಲ್ಲೋ ಲೈನ್ ಆಗಬೇಕಿತ್ತು, ಆಲ್ಮೋಸ್ಟ್ ಕಾಮಗಾರಿ ಎಲ್ಲ ಪೂರ್ಣ ಆಗಿತ್ತು, ಟೆಸ್ಟಿಂಗ್ ಎಲ್ಲ ನಡೆದಿತ್ತು. ಈ ಕೋಚಸ್ ಬರಲಿಲ್ಲ. ಕೋಚಸ್ ಏನಾಗಿತ್ತು, ಚೈನಾಯಿಂದ ತರ್ತಿದ್ವಿ, ಬಟ್ ಇಲ್ಲಿ ಅವ್ರ ಫ್ಯಾಕ್ಟ್ರಿ ಸೆಟಪ್ ಮಾಡೋದ್ರಲ್ಲಿ ಡಿಲೇ ಆಯಿತು, ಟಿಟ್ಲಾಗರ್. ಸೊ ಕೋಚಸ್ ಬಂದಿರಲಿಲ್ಲ. ನಾವೇನು ಹೇಳಿದ್ವಿ, ಅದು ಸದ್ಯಕ್ಕೆ ಅದು ಆಪರೇಷನ್ ಆಗುತ್ತೆ, ಸೊ ನಿಮ್ಮ ರೈಡರ್ಶಿಪ್ ಜಾಸ್ತಿ ಆಗುತ್ತೆ, ಸೊ ಅದನ್ನ ತಡೆಗಿಡಿರಿ. ಅದ್ರ ಜೊತೆಯಲ್ಲಿ ಬ್ಲೂ ಲೈನು, ORR ಲೈನು, ಪಿಂಕ್ ಲೈನು, ಈ 3 ಲೈನ್ ನೀವು ಫೋಕಸ್ ಮಾಡಿ, ಅದನ್ನ ಕಂಪ್ಲೀಟ್ ಮಾಡಿ, ಸೊ ಇನ್ನೂ ಜಾಸ್ತಿ ರೈಡರ್ಶಿಪ್ ಆಗುತ್ತೆ. ಅದರ ಜೊತೆಲಿ ನಾವು ಇನ್ನೇನು ಸಲಹೆ ಕೊಟ್ಟಿದ್ವಿ ಅಂದರೆ, ನೀವು ನಾನ್ ಫೇರ್ ರೆವೆನ್ಯೂ ಎಲ್ಲ ಫೇರಿಂದ ಮಾಡೋಕ್ಕಾಗಕ್ಕಿಲ್ಲ ಮೇಡಮ್. ದೇರ್ ಆರ್ ಮೆನಿ ಎವೆನ್ಯೂಸ್. ನೀವು ಸ್ಟೇಷನ್ ಬಿಲ್ಡಿಂಗ್ ಮಾಡ್ತಿದ್ದೀರಿ, ನೀವು ಟ್ರೈನ್ನಲ್ಲಿ ಇನ್ಸೈಡು ಅಡ್ವರ್ಟೈಸ್ಮೆಂಟು, ಔಟ್ಸೈಡ್ ಅಡ್ವರ್ಟೈಸ್ಮೆಂಟು, ಇನ್ಸೈಡ್ ಸ್ಟೇಷನ್ ಅಡ್ವರ್ಟೈಸ್ಮೆಂಟು, ದೆನ್ ಅನೌನ್ಸ್ಮೆಂಟು, ದೆನ್ ರೆಸ್ಟೋರೆಂಟ್ ಕ್ಯಾಫ್ಟೇರಿಯಾಸು, ಹೀಗೆಲ್ಲ ನೀವು ಯು ಕ್ಯಾನ್ ಮಾಪ್ ಅಪ್ ರೆವಿನ್ಯೂ. ಆ ಕಡೆ ಅವ್ರು ಗಮನ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ಗೊತ್ತಿಲ್ಲ. ಜೊತೆಲಿ ನಾನು ಇನ್ನೊಂದು ಸಲಹೆ ಕೊಟ್ಟಿದ್ದೆ. 15 ತಿಂಗಳಾಯಿತು ಇವತ್ತು, 15 ಆಲ್ಮೋಸ್ಟ್ 15 ತಿಂಗಳಾಯಿತು. ಕಾರ್ಗೋ ಸರ್ವಿಸಸ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದೆ. ಕಾರ್ಗೋ ಸರ್ವಿಸಸ್ ಏನು ಗೊತ್ತಾ, ಸ್ವಲ್ಪ ಬಾಕ್ಸಲ್ಲಿ ಬರುತ್ತೆ. ಇವತ್ತು ನಮ್ಮ ನೆಟ್ವರ್ಕ್ ತುಂಬ ಚೆನ್ನಾಗಿದೆ ಮೆಟ್ರೋದು. ಸೊ ಕಾರ್ಗೋ ಸರ್ವಿಸಸ್ ಯಾವ್ದು ಮೇನ್ ಸರ್ವಿಸ್ ಎಫೆಕ್ಟ್ ಆಗೋಕ್ಕಿಲ್ಲ. ಮಾರ್ನಿಂಗ್ 4:30 to 7:30 3 hours ಎಲ್ಲಿ ಬೇಕಾದ್ರೂ ತೊಗೊಳ್ಬೋದು. ನೈಟು 9 o'clock ಆದಮೇಲೆ ನೀವು ಯು ಕ್ಯಾನ್ ರನ್. ಸೊ ಅವಾಗ ಪೀಕ್ ಅವರ್ ಎಲ್ಲ ಇದಾಗಿರುತ್ತೆ, ಅಲ್ಲಿಂದ ರೆವೆನ್ಯೂ ಬರುತ್ತೆ. ಸೊ ವಿ ಸಜೆಸ್ಟೆಡ್ ಸೋ ಮೆನಿ. ನಾವು ಇವಾಗ ಇನ್ನೂ ಹೇಳಿದ್ವಿ, ನೀವು ಸ್ಟೂಡೆಂಟ್ಸಿಗೆ ಕನ್ಸೆಷನ್ ಕೊಡಿ, ಸೀನಿಯರ್ ಸಿಟಿಸನ್ ಕನ್ಸೆಷನ್ ಕೊಡಿ. ನೀವು ನಾನು ಇನ್ನೊಂದು ಸಲಹೆ ಕೊಟ್ಟೆ, ನೀವು ಸ್ಮಾರ್ಟ್ ಕಾರ್ಡಲ್ಲಿ ಏನಾಗುತ್ತೆ, ನೀವು 2,000 ರೂಪಾಯಿ ನೀವು ರೀಚಾರ್ಜ್ ಮಾಡಿದ್ರೆ, ಟಾಪ್ ಅಪ್ ಮಾಡಿದ್ರೆ ಅವ್ರಿಗೆ 10% ಎಕ್ಸ್ಟ್ರಾ ಕೊಡಿ. ಇವಾಗ 2,000 ಒಂದೇ ದಿನ ಖರ್ಚಾಗುತ್ತಾ? ಇಲ್ಲ. ಇದಕ್ಕೆ ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ ಬ್ಯಾಂಕಲ್ಲಿ, ಆ ದುಡ್ಡು ಅಲ್ಲಿ ಇರುತ್ತೆ ಬ್ಯಾಂಕಲ್ಲಿ. ಸೊ ದಟ್ ಇಸ್ ಹೌ ವಿ ಸಜೆಸ್ಟೆಡ್ ಸೋ ಮೆನಿ ಸಜೆಷನ್ಸ್. ಬಟ್ ಅದಕ್ಕೆ ಯಾವುದಕ್ಕೂ ಕೊಡಲಿಲ್ಲ. ನಾವು ವಾಚ್ ಮಾಡ್ತಿದ್ವಿ ನ್ಯೂಸ್ ಪೇಪರಲ್ಲಿ. ಅವಾಗ ನಾನು ಒಂದು ಲೆಟರ್ ಬರೆದೆ ಫೇರ್ ಫಿಕ್ಸೇಷನ್ ಕಮಿಟಿ ರಿಟೈರ್ಡ್ ಜಡ್ಜ್ಗೆ, ಥ್ರೂ ಅಫಿಷಿಯಲ್ MD BMRCL. ಅವ್ರ ಮೂಲಕ ನಮಗೇನು ಡೈರೆಕ್ಟ್ ಟಚ್ ಇಲ್ಲ, ನಮಗೊಂದು ಅವಕಾಶ ಮಾಡಿಕೊಡಿ, ಭೇಟಿ ಮಾಡೋ ಅವಕಾಶ ಕೊಡಿ ಅಂತ ಹೇಳಿದ್ವಿ. ಅದು ಕೊಡಲಿಲ್ಲ. 2ನೇ ಸತಿ ಬರೆದ್ವಿ MDಗೆ, ದಯವಿಟ್ಟು ನೀವನ ಒಂದು ಫೆಸಿಲಿಟೇಟ್ ಮಾಡಿಕೊಡಿ. ಅದು ಆಗಲಿಲ್ಲ. ಅಂದರೆ ವಿ ವಾಂಟೆಡ್ ಟು ಪ್ರೆಸೆಂಟ್ ಸಮ್ ಪ್ಯಾಸೆಂಜರ್ ವ್ಯೂಸ್. ನಮ್ಮ ಸಿಟಿನಲ್ಲಿ ಜನದ ಏನು ವ್ಯೂಸ್ ಇದೆ ಅದು ವಿ ವಾಂಟೆಡ್ ಟು ಪ್ರೆಸೆಂಟ್. ವಿ ಡಿಡ್ ನಾಟ್ ಗೆಟ್ ಆಪರ್ಚುನಿಟಿ. ಅದು ನೋಡಿದಾಗ ನಾನು ಹೇಳಿದೆ, ಅಂದಿನ MDಗೂ ಹೇಳಿದೆ, ಸರ್ ನೀವು ಹೋಗ್ತಿರೋ ಇದು ಸ್ಪೀಡ್ಗೂ ಮತ್ತು ಅದು ನಾವು ಪೇಪರಲ್ಲಿ ನೋಡ್ತಿರೋದಕ್ಕೂ ತುಂಬ ಜಾಸ್ತಿ ಹೊರೆ ಬೀಳುತ್ತೆ, ದಯವಿಟ್ಟು ಇದು ಮಾಡೋಕ್ಕೆ ಹೋಗಬೇಡಿ ಅಂತ, ಇನ್ನೂ ಸ್ವಲ್ಪ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ, ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ ಅಂತ ನನ್ನ ಸಲಹೆ ಕೊಟ್ಟೆ. ದಟ್ ಈಸ್ ಮೈ ಡ್ಯೂಟಿ ಆ್ಯಸ್ ಎ ಪ್ಯಾಸೆಂಜರ್ ಅಸೋಸಿಯೇಷನ್ ಮೆಟ್ರೋ ಆ್ಯಂಡ್ ಸಬರ್ಬನ್ ರೈಲ್ ಪ್ಯಾಸೆಂಜರ್ ನಾನು ಕೊಟ್ಟಿದ್ದೀನಿ ನಾನು. ಸೊ ಅದು ಯಾವುದೂ ಆಗಲಿಲ್ಲ. ಬಂದಾದ್ಮೇಲೆ ನಾವು ಅವ್ರ ಹತ್ರ ಹೇಳಿದ್ವಿ, ತುಂಬ ಜಾಸ್ತಿ ಆಗಿದೆ, ನೀವು ಇದನ್ನ ಕನ್ಸಿಡರ್ ಮಾಡಬೇಕು. ಸ್ವಲ್ಪ ಕಮ್ಮಿ ಆಗಿದೆ, ಆದರೆ ಇವಾಗ ಕ್ಯಾಲ್ಕುಲೇಷನ್ ಮಾಡುವಾಗ ಶಾರ್ಟ್ ಡಿಸ್ಟೆನ್ಸ್ಗೆ ಜಾಸ್ತಿ ಆಗಿದೆ, 70% ಜಾಸ್ತಿ ಆಗಿದೆ. ಇವಾಗ ಅವ್ರು 1 ರೂಪಾಯಿ 2 ರೂಪಾಯಿ 3 ರೂಪಾಯಿ 5 ರೂಪಾಯಿ ಹೇಳ್ತಿದ್ರಲ್ಲ, ಅದು ಜಾರಿ ಆದಮೇಲೆ ನಾನು ಚೆಕ್ ಮಾಡ್ತೇನೆ, ಅವಾಗ ನನಗೆ ಆ್ಯಕ್ಯುರೇಟಾಗಿ ಆಗುತ್ತೆ. ಲಾಸ್ಟ್ ಟೈಮ್ ನನಗೆ ತುಂಬ ಮಿಸ್ಟೇಕ್ಸ್ ಆಗಿತ್ತು, ಅದು ಅವ್ರು ಒಪ್ಕೊಂಡಿದ್ದಾರೆ, ದೇರ್ ಇಸ್ ಸಮ್ ಕ್ಯಾಲಿಬ್ರೇಷನ್ ಮಿಸ್ಟೇಕ್ ಅಂತ. ಅನ್ಲೆಸ್ ಅವ್ರು ಒಂದು ಘೋಷಣೆ ಮಾಡಿದ್ದಾರೆ ಓಕೆ, ಬಟ್ ಅನ್ಲೆಸ್ ಐ ಫಿಸಿಕಲಿ ನಾನು ಮಾಡಿ ಆಮೇಲೆ ಇನ್ನೊಂದು ನಾನು ಸಲಹೆ ಕೊಟ್ಟೆ. ಮೊನ್ನೆ ಇಲ್ಲೇ ಒಂದು ಚರ್ಚೆ ನಡೆದಿತ್ತು 1 ತಿಂಗಳ ಮುಂಚೆ. ನಾನು ಹೇಳಿದೆ, ಮಾಡಬೇಡಿ, 1 ವರ್ಷ ಆಗಿಲ್ಲ ಇನ್ನು ಮಾಡ್ತಿದ್ದೀರ. ನೀವು ಹಾಗೆ ತುಂಬ ಡೆಸ್ಪರೇಟ್ ಆಗಿದ್ರೆ, ತುಂಬ ನೀವು ಮಾಡಲೇಬೇಕು ಅಂದರೆ ಈ ಸ್ಮಾರ್ಟ್ ಕಾರ್ಡು, UPI ಪೇಮೆಂಟು, QR ಕೋಡ್ ಪೇಮೆಂಟು
ಅದು ಡಿಜಿಟಲ್ ಟ್ರಾನ್ಸಾಕ್ಷನ್. ದಯವಿಟ್ಟು ಅದ್ರ ಮೇಲೆ ಹೊರೆ ಹಾಕಬೇಡಿ, ಅದನ್ನ ಮಾಡಬೇಡಿ. ನೀವು ಡೈರೆಕ್ಟ್ ಕ್ಯಾಶ್ ಕೊಟ್ಟು ಟೋಕನ್ ತೊಗೊಳ್ತಾರಲ್ಲ, ಅವ್ರು 5% ಮಾಡಿಕೊಡಿ. ಯಾಕಂದ್ರೆ ಸಮ್ವೇರ್ ಯು ಹ್ಯಾವ್ ಟು ಸಿ ಬ್ಯಾಲೆನ್ಸ್. ಸೊ ಆಸ್ ಅ ಅಸೋಸಿಯೇಷನ್ ಐ ಕೆನಾಟ್ ಜಸ್ಟ್ ಆನ್ ಫೈಟಿಂಗ್, ಐ ಶುಡ್ ಗಿವ್ ಸಮ್ ಆಲ್ಟರ್ನೇಟಿವ್. ಸೊ ವಿ ಆರ್ ಗಿವನ್ ಆಲ್ಟರ್ನೇಟಿವ್. ನಾನೇನೋ ಟ್ವೀಟ್ ಮಾಡಿದ್ದೇನೆ, ನೀವು ಮಾಡಿದ್ರೆ ಇವಾಗ ನೀವೇ ಹೇಳಿದ್ರಿ, ನೀವು ಟ್ರಿನಿಟಿಯಿಂದ ನೀವು ನಿಮ್ಮ ಮನೆ ಜ್ಞಾನ ಭಾರತಿ 76 rupees ಕೊಡ್ತಿದ್ದೀರಾ, 16 ಕಿಲೋಮೀಟರ್ ಅಪ್ರಾಕ್ಸಿಮೇಟ್ಲಿ. ನೀವು ಸ್ಕೂಟ್ರಲ್ಲಿ ಹೋದರೆ 2 ರೂಪಾಯಿ per ಕಿಲೋಮೀಟರ್, 40 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಆದರೂ ನೀವು ಅದನ್ನ ಮೆಟ್ರೋಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾನು ಜಯನಗರದಿಂದ ಬಂದರೆ ಇಲ್ಲಿ 9 ಕಿಲೋಮೀಟರ್ಸ್ 18 ರೂಪಾಯಿ ಆಗುತ್ತೆ. ನಾನು ಇವಾಗ 57 ರೂಪಾಯಿ ಕೊಟ್ಟಿದ್ದೀನಿ. ಎಷ್ಟು ಜಾಸ್ತಿ ಆಯಿತು? ಬಟ್ ವಿ ವಾಂಟ್ ಟು ಸಪೋರ್ಟ್ ಮಾಸ್ ಟ್ರಾನ್ಸ್ಪೋರ್ಟ್. ನಾವು ಹಂಗೆ ಬಿಟ್ಬಿಟ್ರೆ ಆಗಕ್ಕಿಲ್ಲ. ಸೊ ನೀವು ಹಿಂಗೆ ದರ ಆಮೇಲೆ ಹೆಂಗೆ ಗೊತ್ತಾ, ಆಟೋ ಸೆಟಪ್ಪಲ್ಲಿ ಹಾಕಿದ್ದಾರೆ, ಅವ್ರಿಗೆ ಒಂದು ಫ್ರೀಡಮ್ ಕೊಟ್ಬಿಟ್ಟಿದ್ದಾರೆ. ಪ್ರತಿ ವರ್ಷ ನೀವು ಸ್ಟೇಟ್ಮೆಂಟ್ ಹೋದರೆ ನನಗೆ ತುಂಬ ನಗು ಬರುತ್ತೆ ಮೇಡಮ್. ಒಂದ್ಸತಿ ನಮಗೆ ಮೀಟಿಂಗ್ ಕರೀಲಿಲ್ಲ, ಸ್ಟೇಕ್ ಹೋಲ್ಡರ್ ಮೀಟಿಂಗ್ ಕರೀಲಿಲ್ಲ, ನಮಗೆ ಕೇಳಲಿಲ್ಲ, ನೋಡಿ ಹಿಂಗೆ ಮಾಡ್ತಾ ಇದ್ದೀವಿ, ಯಾವ ವಿಚಾರ ನಡೆದಿಲ್ಲ. ಇವಾಗ ಪ್ರತಿ ವರ್ಷ ಅಂದರೆ ನೀವು ಇನ್ನು ಅವ್ರಿಗೆ ಫ್ರೀಡಮ್ ಸಿಕ್ಬಿಡ್ತಾ, ಅವ್ರು ಇಷ್ಟ ಬಂದಂಗೆ ಮಾಡ್ಬೋದಾ? ಗಾಡಿ ಮಾತಾಡ್ತೀನಿ. ದರ್ಶನ್ ಅವರನ್ನು ನೀವು ಹೇಳಬೇಕು. MB ಪಾಟೀಲ್ ಅವ್ರನ್ನ ಅಥವಾ ಯಾವುದೋ ಸೋಕಾಲ್ಡ್ ಮಿನಿಸ್ಟ್ರನ್ನ ಮಾಧ್ಯಮದವ್ರು ಯಾಕೆ ಮಾತಾಡಿಸ್ತಾರೆ ಅಂತಂದರೆ, ಜನಸಾಮಾನ್ಯರ ಪ್ರಶ್ನೆಗಳು ಮಾಧ್ಯಮದವ್ರ ಮೂಲಕ ಬರುತ್ತೆ. ಅವಾಗತ್ತು ಅವರೇನಾದರೂ ಅದ್ರ ಬಗ್ಗೆ ಧ್ವನಿ ಎತ್ತುತ್ತಾರ, ಸಚಿವರಾಗಿ ಏನಾದರೂ ಒಂದು ಸೂಚನೆಯನ್ನು ಕೊಡ್ಬೋದಾ ಅನ್ನುವಂಥ ಉದ್ದೇಶದಿಂದ. ನೀವು ಬೇಳೆ ಕಾಳು ಪ್ರೈಸು ಜಾಸ್ತಿ ಆಗಿದೆ, ಮೆಟ್ರೋದು ಪ್ರೈಸ್ ಜಾಸ್ತಿ ಆಗಿದೆ ಅನ್ನೋ ಸಮರ್ಥನೀಯ ರೀತಿಯ ಅವರು ಮಾಡಿದ್ದಾರೆ. ಇದೇನು ಮೆಟ್ರೋ ಪ್ರೈಸು ಜಾಸ್ತಿ ಅನ್ನೋ ಥರ ಮಾತಾಡ್ಬಿಟ್ರೆ ಇದನ್ನ ಹೆಂಗ್ರಿ ಅಕ್ಸೆಪ್ಟ್ ಮಾಡೋದು? ಮೇಡಮ್, ಈಗ MB ಪಾಟೀಲ್ ಸಾಹೇಬರು ಅವ್ರು ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಯಾಕೆಂದರೆ ಅವರು ಜನಸಾಮಾನ್ಯರ ವಿಚಾರದಲ್ಲಿ ಅಕ್ಕಿ ಬೇಳೆ ಕಾಳುಗಳು ಜಾಸ್ತಿ ಆಗಿದೆ ಅಂತ ಹೇಳೋದ್ರ ಜೊತೆಗೆ ಈಗ ಮೆಟ್ರೋ ವಿಚಾರಕ್ಕೆ ಬರೋಣ ಮೇಡಮ್. ಮೆಟ್ರೋ ನಾನು ತಪ್ಪು ಅಂತ ಹೇಳಲ್ಲ. ಈಗ ಅವ್ರು ಏನಾದ್ರು ಒಂದು ಇನಿಷಿಯೇಟ್ ತಗೋಬೇಕು ಅಂತ ಅಲ್ಲಿಗೆ ಬರೋದು ಪ್ರಶ್ನೆ ಮಿನಿಸ್ಟರ್ ಅಂದಾಗ. ಮೇಡಮ್, MB ಪಾಟೀಲ್ರು ಸಾಹೇಬ್ರದ್ದು ಪೋರ್ಟ್ಫೋಲಿಯೋ ಯಾವುದಿದೆ ಅದರಲ್ಲಿ ಖಂಡಿತ ನಾನು ಹಾಗಲ್ಲ ಮೇಡಮ್. ನಾವು ಒಂದು ಪ್ರಾಕ್ಟಿಕಲ್ ಯೋಚನೆ ಮಾಡೋಣ. ಇವಾಗ ಮೆಟ್ರೋ ದರವನ್ನು ಅದನ್ನು ಏನೋ ನಿಗದಿ ಮಾಡೋದಕ್ಕೆ ಫೇರ್ ಫಿಕ್ಸೇಷನ್ ಕಮಿಟಿ ಅಂತ ಇದೆ. ಆ ಫೇರ್ ಫಿಕ್ಸೇಷನ್ ಕಮಿಟಿಗೆ ಕೇಂದ್ರ ಸರ್ಕಾರದಿಂದ ನಿವೃತ್ತ ನ್ಯಾಯಾಧೀಶರ ಒಂದು ಕಮಿಟಿಯನ್ನು ಮಾಡಲಾಗಿದೆ. ಆ ಕಮಿಟಿಯಲ್ಲಿ ನಿವೃತ್ತ ನ್ಯಾಯಾಧೀಶರಾದಂಥ R ತರಣಿಯವರಿದ್ದಾರೆ. ಹಾಗೆ ಆ ಕಮಿಟಿನಲ್ಲಿ ಸತ್ಯೇಂದ್ರ ಪಾಲ್ ಸಿಂಗ್ ಅಂತೇಳಿ ವ್ಯವಹಾರ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿಗಳಿದ್ದಾರೆ. ಇ ವಿ ರಮಣರೆಡ್ಡಿ ಅಂತ ನಿವೃತ್ತ IAS ಇದ್ದಾರೆ. ಈ ಒಂದು ಕಮಿಟಿನಲ್ಲಿ ಈ ಫೇರ್ಗಳನ್ನ ಫಿಕ್ಸ್ ಮಾಡುವಂಥದ್ದು. ಮತ್ತು ಇದು ನೇರವಾಗಿ ಸಂಬಂಧಪಡುವಂಥದ್ದು ಏನು ಅಶ್ವಿನಿ ವೈಷ್ಣವ್ ಅಂತ ಕೇಂದ್ರದ ರೈಲ್ವೆ ಸಚಿವರ ಅಂಡರಲ್ಲಿ. ಇದೊಂದು ಸಪ್ರೇಟ್ ಇಂಡಿಪೆಂಡೆಂಟ್ ಬೋರ್ಡ್ ಆದರೂ ಸಮೇತ ರೈಲ್ವೆ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಒಳಗಡೆ ಬರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಉದಾಹರಣೆ ಮೇಡಮ್, ಇವತ್ತೇನಾದರೂ ಯಾವುದಾದ್ರು ಒಂದು ಬಸ್ಸಿಂದು KSRTC ಉದಾಹರಣೆ, KSRTC ಯಾವುದಾದ್ರೂ ಒಂದು 500 ಬಸ್ಗಳನ್ನ ಉದ್ಘಾಟನೆ ಮಾಡೋದಕ್ಕೂ ಅಥವಾ ಯಾವುದೋ ಒಂದು ಬಸ್ ಸ್ಟ್ಯಾಂಡ್ನ ಉದ್ಘಾಟನೆ ಮಾಡೋಕ್ಕೆ ನರೇಂದ್ರ ಮೋದಿಯವರು ಖಂಡಿತ ಬರಲ್ಲ. ಬಿಕಾಸ್ ಇಟ್ಸ್ ಪ್ಯೂರ್ಲಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಳಪಟ್ಟಂತಹ ಸಂಸ್ಥೆ KSRTC ಆಗಿರ್ತದೆ. ಬಂದರೂ ಸಂತೋಷ, ಇಲ್ಲ ಅಂತ ಹೇಳ್ತಾ ಇಲ್ಲ. ಮೊನ್ನೆ ದಿನ ಮಾನ್ಯ ನರೇಂದ್ರ ಮೋದಿಯವರು ಇಲ್ಲಿ ಮೆಟ್ರೋ ಉದ್ಘಾಟನೆಗೆ ಅಂತ ಬಂದಿದ್ರು, ಯೆಲ್ಲೋ ಲೈನ್ನ ಉದ್ಘಾಟನೆಗೆ. ಅಂದರೆ ಡೈರೆಕ್ಟ್ಲಿ ಇಟ್ ಕಮ್ಸ್ ಅಂಡರ್ ಕೇಂದ್ರ ಸರ್ಕಾರ. ಜೊತೆಗೆ ರಾಜ್ಯ ಸರ್ಕಾರದಿಂದ ನಾವೊಬ್ಬರು ನಿವೃತ್ತ IAS ಅಧಿಕಾರಿಯನ್ನು ಸಮಿತಿಗೆ ಕೊಟ್ಟಿರ್ತೀವಿ. ಇದನ್ನು ನಿಗದಿ ಮಾಡುವಂಥದ್ದು ಒಂದು ಕಮಿಟಿ ಏನಿದೆ ಅವರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಮೇಡಮ್. ಇವತ್ತು ದರಗಳು ಯಾಕೆ ಈ ರೀತಿ ಆಗ್ತಾ ಇದೆ? ನಾವು ಮೆಟ್ರೋದ್ನೇ, ಯಾಕೆಂದರೆ ಸರ್ನ ಮಾತಿದೆಯಲ್ಲ, ಬಹಳ ತೂಕವಾದಂಥ ಮಾತು. ಮೆಟ್ರೋಕ್ಕೆ ಯಾವ್ಯಾವ ರೀತಿ ಆದಾಯಗಳ ಮೂಲಗಳನ್ನ ತರ್ಬೋದು ಅನ್ನೋಂಥ ವೆರಿ ವ್ಯಾಲಿಡ್ ಥಿಂಗ್ಸ್ ಈ ಸೆಡ್ ಅಬೌಟ್ ಯಾವುದು ಟ್ರಾನ್ಸ್ಪೋರ್ಟೇಷನ್, ಯಾವುದು ನಮ್ಮದು ಗೂಡ್ಸ್ಗಳನ್ನ ಮಾಡೋದಿರ್ಬೋದು ಅಥವಾ ಅಡ್ವರ್ಟೈಸ್ಮೆಂಟ್, ವೆರಿ ವೆರಿ ವ್ಯಾಲಿಡ್, ಅದು ಮಾಡಬೇಕು. ಆದರೆ ಮೇಡಮ್, ನಮ್ಮ ಮೆಟ್ರೋ ಯೋಜನೆ ನಿಗದಿಯಂತೆ ಆ ಕಾಲಘಟ್ಟಕ್ಕೆ ಸಂಪೂರ್ಣ ಆಗಿದ್ದರೆ ಈ ಒಂದು ಹೊರೆ ನಮಗೆ ಬೀಳ್ತಾ ಇರಲಿಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯ. ಯಾಕೆ ಈಗ ಉದಾಹರಣೆ 25-26ನೇ ಸಾಲಿನ ಬಜೆಟ್ನಲ್ಲಿ ಮೇಡಮ್ ನಾವು ನಿರೀಕ್ಷೆ ಮಾಡಿದ್ದು 36,000 ಕೋಟಿ ರೂಪಾಯಿ ಫೇಸ್ 3 ಮೆಟ್ರೋ ಏನು ಕಾಮಗಾರಿಗೆ ಕೊಡಬೇಕು ಅಂತ ನಮಗೆ ಅದಿನ್ನ ಬಂದಿಲ್ಲ. ಕಳೆದ ಬಾರಿ ನಾವು ಕೇಳ್ಕೊಂಡು 15,611 ಕೋಟಿ ರೂಪಾಯಿ ಬಂತು ಮೇಡಮ್. ಈ ಬಾರಿ ನಮ್ಮ ಕರ್ನಾಟಕದಲ್ಲಾದರೂ ಸಮೇತ 80% ರಾಜ್ಯ ಸರ್ಕಾರವೇ ಈ ಮೆಟ್ರೋ ಯೋಜನೆಗಳಿಗೆ ಹಣ ಕೊಡುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಬೇಗ ಕಾಮಗಾರಿಗಳಾಗಿ ಕನೆಕ್ಟಿವಿಟಿ, ಈಗ ನೀವು ದೆಹಲಿ ಉದಾಹರಣೆ ಕೊಡ್ತಾ ಇದ್ದೀರಾ. ದೆಹಲಿನಲ್ಲಿ ನಾನು ಸಂಪೂರ್ಣ ಮೆಟ್ರೋದಲ್ಲಿ ಓಡಾಡಿದ್ದೀನಿ ಮೇಡಮ್. ಆಲ್ಮೋಸ್ಟ್ ಆಲ್ ಶೀಲಾ ದೀಕ್ಷಿತ್
ಅವರ ಕೊಡುಗೆ, ಅದು ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಆನ್ ಟೈಮಲ್ಲಿ ಆ ಪ್ರಾಜೆಕ್ಟ್ ಮುಗೀತು. ಇವತ್ತು ಯಾವ ಕಾರ್ನರ್ಗೆ ಹೋಗ್ಬೇಕು ಅಂದ್ರೂ ನಮಗೆ ಮೆಟ್ರೋ ಅಲ್ಲಿ ಅನುಕೂಲ ಆಗ್ತಾ ಇದೆ. ಸತ್ಯವಾದ ಮಾತೆ. ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ನೀವು ಅಲ್ಲಿ ದೆಹಲಿನಲ್ಲಿ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ನೀವು ನ್ಯೂ ಡೆಲ್ಲಿಗೆ ಹೋಗ್ಬೇಕಂತಂದ್ರೆ ಕೇವಲ 20 ರೂಪಾಯಿ. ಅದೇ ನೀವು ಒಂದು ಟ್ಯಾಕ್ಸಿ ಅಂದರೆ 1500 ರೂಪಾಯಿ. ಎಸ್, ನಾನು ಹೋಗಿದ್ದು ಲಾಂಗ್ ಬ್ಯಾಕ್ ಸರ್, ಮೆಟ್ರೋ ಅವತ್ತಿನ ದಿನ ನಾನು ಕೊಟ್ಟು ಹೋಗಿದ್ದು. ಇವತ್ತು ಕರ್ನಾಟಕ, ಯಾಕೆಂದ್ರೆ ಅಲ್ಲೂ 106% ಜಾಸ್ತಿ ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ. ಇವತ್ತು ಸಂಪೂರ್ಣ ಕಾಮಗಾರಿಗಳೆಲ್ಲ ಮುಗಿದಾಗ ಆಟೋಮೆಟಿಕಲಿ ಮೆಟ್ರೋಗೆ ಇನ್ಕಮ್ ಅನ್ನೋಂಥ ಹರಿದು ಬಂದೇ ಬರ್ತದೆ. ಜನ ಅವ್ರ ವೆಹಿಕಲ್ನ ಬಿಟ್ಟು ಮೆಟ್ರೋ ಕಡೆ ಗಮನ ಕೊಡ್ತಾರೆ. ಅಥವಾ ಇನ್ನೊಂದು ಸಜೆಷನ್ ಚೆನ್ನಾಗಿದೆ, ನಿಮ್ದು ಹೇಳಿದೆಲ್ಲ ಅಕ್ಸೆಪ್ಟ್ ಮಾಡ್ತೀನಿ. ನಿವೃತ್ತ IAS ರಾಜ್ಯದ ಪ್ರತಿನಿಧಿಯ ಅರಿವಿಲ್ಲದೆ ದರದ ಹೆಚ್ಚಳ ಏನಾರಾಯ್ತಾ? ದೇರಿಂದ ಕಮಿಟಿ ಅದ್ರ ಮುಖ್ಯಸ್ಥರಾಗಿ ಈಗ ತಡೆಯುವಂತ ಎಲ್ಲಾ ಪ್ರಯತ್ನವನ್ನು ಮಾಡಬಹುದು ಅಂತ. ಈಗ ಇವ್ರು ಹೆಂಗೆ ಸಜೆಷನ್ ಕೊಟ್ಟರು ಹಂಗೆ ದರ್ಶನ್ ಅವರೇ ಕೇಳಿ. ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ಒಂದು ಮನೆಯಲ್ಲಿ ಗಂಡ ಹೆಂಡತಿ ಅಂದಾಗ, ಗಂಡ ದುಡಿತಿದ್ದಾರೆ, ಮನೆಯ ನಿರ್ವಹಣೆನ ಹೆಂಡತಿ ಮಾಡ್ತಿದ್ದಾರೆ ಅಂದಾಗ ತಂದು ದುಡ್ಡು ಕೊಡ್ತಾರೆ. ಅಂದರೆ ಸೆಂಟ್ರಲ್ ಅವರು ಒಂದಷ್ಟು ದುಡ್ಡು ಕೊಟ್ಟರು ಮೆಟ್ರೋ ಕಾಮಗಾರಿ ಮಾಡಿ ಅಂದಾಗ ನಿರ್ವಹಣೆಯ ಜವಾಬ್ದಾರಿ, ಆಗು ಹೋಗುಗಳ ಜವಾಬ್ದಾರಿ, ಎಟ್ ಎನಿ ಕಾಸ್ಟ್ ಮನೇಲಿ ಏನೇ ಆದರೂ ಕೂಡ ಹೆಂಡತಿ ಹೆಂಗೆ ತಗೋತಾಳೋ ಜವಾಬ್ದಾರಿ ಹಂಗೆ ರಾಜ್ಯದಿರುತ್ತೆ. ಒಂದು ಮೀಟಿಂಗ್ ಆಗಬೇಕಾದ್ರೆ ಮೇಡಮ್, ನೋಡಿ ಅವರೊಂದು ಪ್ರತಿನಿಧಿಯಾಗಿದ್ದಾರೆ. ಧರಣಿ ಅವರು ನಿವೃತ್ತ ನ್ಯಾಯಾಧೀಶರು ಏನಿದ್ದಾರೆ ಅದರ ಮುಖ್ಯಸ್ಥರು ಇದ್ದಾರೆ. ಅದರಲ್ಲಿ ಇವರು ಸದಸ್ಯರು ಇಬ್ಬರು ಇರ್ತಾರೆ. ವಾಸ್ತವತೆ ನಾವು ಮಾತಾಡೋಣ. ಇವರ ಸಜೆಷನ್ ಇವ್ರು ಕೊಟ್ಟಿರ್ತಾರೆ. ಯಾರೇನು ಜನರು ರಕ್ತ ಹೀರುವಂತ ಮನಸ್ಥಿತಿ ಯಾವ ಅಧಿಕಾರಿಗಳಿಗಾಗ್ಲಿ ಯಾರಿಗೂ ಇಲ್ಲ. ಆದ್ರೆ ಅವರಿಗೆ ಆ ಒಂದು ಮೆಟ್ರೋ ಸಂಸ್ಥೆಯ ನಷ್ಟ ಲಾಭಗಳನ್ನ ಅವರು ಲೆಕ್ಕಾಚಾರ ಮಾಡಿರ್ತಾರೆ. ಸೊ ಇದಕ್ಕೆ ನಮಗೆ ಬರುವಂತ ಅನುದಾನಗಳು ಸರಿಯಾದ ರೀತಿ ಬಂದು ಕಾಮಗಾರಿಗಳು ಸರಿಯಾದ ರೀತಿ ಆದಾಗ ಯಾವ ದರ ಏರಿಕೆ ಮತ್ತಿನ್ನೊಂದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾಟ್ ಓನ್ಲಿ ಮೆಟ್ರೋ ಮೇಡಮ್, ಪ್ರತಿಯೊಂದರಲ್ಲೂ ಏರಿಕೆಯನ್ನ ಕಾಣ್ತಾ ಇದೀವಿ. ಸರ್ ಹೇಳಿ. ಒಂದು ಕರೆಕ್ಷನ್, ಅವ್ರಿಗೆ ಅಷ್ಟು ಮ್ಯಾಚ್ ಗೊತ್ತಿಲ್ಲ. ಇದು ಅಶ್ವಿನಿ ವೈಷ್ಣವ್ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಬರಲ್ಲ. ಈ ಮೆಟ್ರೋ ಬರೋದು Ministry of Urban Development, ML Khattar. It is nowhere connected. No, sir. You can ask, you can check with even MD BMRCL. Okay. So one minute. ಎರಡನೇದು ಸರ್, ಪರಿಷ್ಕರಣೆ ಮಾಡುವಾಗ ಇಟ್ ಲೈಸ್ ವಿತ್ ಇನ್ ದ ಕಮಿಟಿ, ನೋ ಡೌಟ್. ಬಟ್ ಇವ್ರು ಸದಸ್ಯರು, ಅವ್ರ ಸದಸ್ಯರಲ್ಲ. ಏನು ನಮ್ಮ BMRCL ಮಂಡನೆ ಮಾಡುತ್ತೆ, ಅವ್ರು ಪ್ರಪೋಸ್ ಮಾಡ್ತಾರೆ, ಅದ್ರ ಮೇಲೆ ಚರ್ಚೆ ನಡೆಯುತ್ತೆ ಅಂತ. ಬಟ್ ಡೆಲ್ಲಿಂದ ಯಾವ ಆದೇಶನೂ ಬರೋಲ್ಲ, ನೀವು ಇಷ್ಟು ಮಾಡಿ ಅಂತ. ಇದು ಒಂದು ನಿಮ್ಮ ಗಮನ ಇಲ್ಲ, ಕಮಿಟಿ ಡಿಸಿಷನ್. ಬಟ್ ಡೆಲ್ಲಿಂದ ಯಾವ ಡೈರೆಕ್ಷನ್ ಬರೋಲ್ಲ, ಅವರಿಗೆ ಯಾವ ಹಕ್ಕು ಇಲ್ಲ. ಯಾಕಂದ್ರೆ ಅವರು ಬೇಕಾದ್ರೆ ನೀವು ಕೇಳಿದಾಗ ಅವ್ರು ಸಲಹೆ ಕೊಡ್ಬೋದು. ಅವ್ರಿಗೆ ಹಕ್ಕಿರೋದು ಒಂದು ನಿಮಿಷ ಕ್ಲಿಯರ್ ಮಾಡಿಬಿಡ್ತೀನಿ. ಅವರು ಪ್ರಾಜೆಕ್ಟ್ ಕ್ಲಿಯರೆನ್ಸ್ ಮಾಡುವಾಗ ಜಾಯಿಂಟ್ ವೆಂಚರ್ ಪ್ರಾಜೆಕ್ಟು, ಅದಕ್ಕೆ ಏನು ಒಪ್ಪಂದ ಆಗಿದೆ ಅಷ್ಟು ದುಡ್ಡು ಕೊಡೋದು. ಟೆಕ್ನಿಕಲ್ ಲ್ಯಾಂಡ್ ಸ್ಟೇಟು ಒಂದು ಸೆಂಟ್ರದಲ್ಲ. ಒಂದು ನಿಮಿಷ, ಲೆಟ್ ಇಸ್ ಮೀ. ಆಮೇಲೆ ಈ ಲೋನ್ ಪಡೆಯೋಕ್ಕೆ, ಇಂಟರ್ನ್ಯಾಷನಲ್ ಲೋನ್ ಪಡೆಯೋಕ್ಕೆ ಸಹಾಯತೆ ಕೊಡೋಕ್ಕೆ, ಮತ್ತು ಅವರು ಒಬ್ಬರು ಪ್ರತಿನಿಧಿ ಬೋರ್ಡ್ ಇರೋಕ್ಕೆ ಅಷ್ಟೇ. ಬಟ್ ಈ ಆಪರೇಷನ್ ಮಾಡೋದು, ಅಡ್ಮಿನಿಸ್ಟ್ರೇಷನ್ ಮಾಡೋದು, ನೇಮಕ ಮಾಡೋದು, MD ನೇಮಕ ಮಾಡೋದು, ಅದೆಲ್ಲ ರಾಜ್ಯದಿಂದ UDD ಇಂದ. ದಯವಿಟ್ಟು ಅದೊಂದು ಗಮನಕ್ಕಿರಲಿ. ಯಾಕೆ ಗೊತ್ತಾ, ಮುಂದೆ ಚರ್ಚೆ ಯಾರಿಗೂ. ಪಾಪ ಅಶ್ವಿನಿ ವೈಷ್ಣವ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವರು ನಮ್ಮ ಕರ್ನಾಟಕ ನೋಡಿ ಮೇಡಮ್, ಒಳ್ಳೆ ಫಂಡ್ಸ್ ಕೊಟ್ಟಿದ್ದಾರೆ. ಈಸ್ ಅ ವೆರಿ ಎಕ್ಸಲೆಂಟ್ ಮಿನಿಸ್ಟರ್. ಐ ಗೋ ಆನ್ ರೆಕಾರ್ಡ್, ಹಿ ಹಸ್ ಡನ್ good things for Karnataka. He has given a lot of funds. And ಇವಾಗ ನೋಡಿ ಬ್ಯಾಂಗ್ಳೂರ್ ಮನೋಹರ್ಲಾಲ್ yes ನಾನು ತಪ್ಪು, ನಾನು ಒಬ್ಬ ರಾಜಕೀಯವಾಗಿ ಮಾತಾಡ್ತಿಲ್ಲ. One of the beautiful minister. He has given a lot of projects to Karnataka. ಫಸ್ಟ್ ರಿಯಾಕ್ಷನ್. ರೈಟ್. ಈಗ ನೋಡಿ, ಒಂದು ಕ್ಲಾರಿಟಿ ಅನ್ನೋದು ಹೇಗೆ ಸಿಕ್ತು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ರಾಜ್ಯದ ಮೇಲೆ ಕೇಂದ್ರದ ಮೇಲೆ ರಾಜ್ಯ ಗೂಬೆ ಕೂರಿಸುವಂಥ ಪ್ರಯತ್ನ ಮಾಡಿದ್ರೆ ಜನಸಾಮಾನ್ಯರಿಗೆ ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ರಿಸೋರ್ಸ್ ಪರ್ಸನ್ ಇವತ್ತು ನಾವು ಕೂರಿಸ್ಕೊಂಡೇ ಚರ್ಚೆ ಮಾಡಿದ್ದು. ಇದ್ರ ಬಗ್ಗೆ ನಾವು ಡೀಟೇಲಾಗಿ ಮಾತಾಡ್ತಾ ಹೋಗೋಣ. ನಮ್ಮ ಮೆಟ್ರೋ ದರ ಏರಿಕೆ ಆಗಿದೆ. ಕೇಂದ್ರ ರಾಜ್ಯದ ಮೇಲೆ, ರಾಜ್ಯ ಕೇಂದ್ರದ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನ ಆಗಬಾರ್ದು. ರಿಷಿಕ್ ಅವರೇ, ಇಲ್ಲಿ ಗೊತ್ತಾಗ್ತಾ ಇದೆ ಅಂದರೆ ಯಾರ ರೋಲ್ ಎಷ್ಟಿದೆ ಅಂತ ಹೇಳಿ. ಸೊ ಹಾಗಾಗಿ ರಾಜ್ಯ ಸರ್ಕಾರ ಅಂದಾಗ ಕೇವಲ ಮೆಟ್ರೋ ಅಲ್ಲ, ಹಲವಾರು ಆಯಾಮಗಳಲ್ಲಿ ದರ ಏರಿಕೆಯಿಂದ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ನೀವೇನಾದರೂ ಸಜೆಷನ್ಸ್ ಕೊಡ್ಬೋದಾ? ಈ ಆಯಾಮಗಳಲ್ಲಿ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ದರ ಏರಿಕೆ ಮಾಡೋ ಪ್ರಮೇಯನೇ ಇರೋದಿಲ್ಲ ಅಂಥೇಳಿ. ಮೇಡಮ್ ನೋಡಿ, ಮೊದಲನೇದಾಗಿ ಯಾರಿಗೂ ನಾನು ವೈಯಕ್ತಿಕವಾಗಿ ಮಾತಾಡ್ತಾ ಇಲ್ಲ, ಯಾವುದೇ ಗೌರ್ಮೆಂಟ್ಗೂ ವೈಯಕ್ತಿಕವಾಗಿ ನಾನು ಮಾತಾಡ್ತಾ ಇಲ್ಲ. ಜಸ್ಟ್ ಬಿಕಾಸ್ ನಾನು ಸ್ವಲ್ಪ ನಾಲೆಜ್ ತಿಳ್ಕೊಂಡಿದ್ದೀನಿ, ಪ್ಲಸ್ ವರ್ಲ್ಡಲ್ಲಿ ಬೆಸ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇರೋವಂಥದ್ರಲ್ಲಿ ಐ ವಾಸ್ ಅ ಟ್ಯಾಕ್ಸ್ ಪೇಯರ್ ದೇರ್. ಅಲ್ಲಿಂದ ಕೆಲವೊಂದು ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ಸೊ ನಥಿಂಗ್ ಅಫೆನ್ಸ್ ಅಬೌಟ್ ಎನಿಬಡಿ. ಸೊ ಇಲ್ಲಿ ಈಗೇನು BMRCL ಇದೆಯಲ್ವಾ, ಇವರು ಆ್ಯಸ್ ಆಫ್ ನೌ
ಆಪರೇಷನಲ್ ಕಾಸ್ಟ್ ಅಂತ ಏನಿದೆಯಲ್ವಾ ಅದನ್ನು ಪ್ಲಸ್ ಈಗ ಯಾವ ರೀತಿ ಫೇರ್ ಫಿಕ್ಸೇಷನ್ ಮಾಡ್ತಾ ಇದ್ದಾರೆ, ಇದು ಎರಡನ್ನೂ ತಾವುಗಳು ಕಂಪ್ಯಾರಿಸನ್ ತಗೊಳ್ಳೋದೇ ಆದರೆ ನಿಮಗೆ ಇವಾಗ ಏನು ನಿಮಗೆ ಫೇರ್ ಇದೆ ಇದಕ್ಕೆ ನಿಮಗೆ ಇನ್ನೂ 15 to 20% ಅಷ್ಟು ಕಡಿಮೆ ಮಾಡಬಹುದು ರೈಟ್ ಅವೇ. ಇವ್ರು ಜಾಸ್ತಿ ಮಾಡೋದು ಬಿಟ್ಬಿಡಿ, ಕಡಿಮೆ ಮಾಡ್ಬೋದು. ಅದು ಯಾವ ರೀತಿ ಏನು ಎಷ್ಟು ಅಂತಂದ್ಬಿಟ್ಟು ಕೆಲವೊಂದು ಪಾಯಿಂಟ್ಸು ಎಕ್ಸ್ಪರ್ಟ್ ಅವ್ರು ಹೇಳಿದ್ದಾರೆ. ಯಾಕೆಂದರೆ ನಿಮಗೆ ದೇರ್ ಆರ್ ಲಾಟ್ ಆಫ್ ಕಮರ್ಷಿಯಲ್ ಆಕ್ಟಿವಿಟೀಸ್ ಇನ್ವಾಲ್ವ್ ನಿಮಗೆ ಅಕ್ರಾಸ್ ದ ಮೆಟ್ರೋ. ನಿಮಗೆ ಅದು ಮೆಟ್ರೋ ಸ್ಟೇಷನ್ಸಲ್ಲಿ ಇರ್ಬೋದು, ಎಕ್ಸ್ಟರ್ನಲ್ ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ಇಂಟರ್ನಲ್ ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು. ಅದರ ಜೊತೆಗೆ ಕೂಡ ಇನ್ನು ಸಾಕಷ್ಟು ಪ್ಲಾನ್ಸ್ಗಳಿವೆ. ಮೇ ಬಿ ಆನ್ ಎ ಕಮರ್ಷಿಯಲ್ ನೋಟ್ ವಿಲ್ ಡಿಸ್ಕಸ್ ಆನ್ ದಟ್. ಸೊ ಇನ್ನು ಎರಡನೇದು ನಾನು ಸ್ಟೇಟ್ ಗೌರ್ಮೆಂಟ್ ಅಲಾಂಗ್ ವಿತ್ ಸರ್ಟನ್ ಪರ್ಸೆಂಟೇಜ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಆಸ್ ವೆಲ್. ಸೊ ನಾನು ಕೇಳಕ್ಕೆ ಬಯಸ್ತೀನಿ, ಯಾಕೆ ನೀವು ಜವಾಬ್ದಾರಿ ತಗೊಳ್ತಾ ಇಲ್ಲ? ವೈ ಆರ್ ಯು ಸೋ ಕೇರ್ಲೆಸ್? ಅಥವಾ ನಿಮಗೆ ಅಷ್ಟು ಬೇಜವಾಬ್ದಾರಿನ ಒಂದು ಮೆಟ್ರೋ? ಯಾಕೆಂದರೆ ನಿಮಗೆ ದ ಹೋಲ್ ಪರ್ಪಸ್ ಆಫ್ ಬ್ರಿಂಗಿಂಗ್ ದ ಮೆಟ್ರೋ ವಾಸ್ ನಿಮಗೆ ಬ್ಯಾಂಗ್ಳೂರಲ್ಲಿ 1.5 ಕೋಟಿ ನಿಮಗೆ ಪಬ್ಲಿಕ್ ಇದು ಏನದು ಪ್ರೈವೇಟ್ ಟ್ರಾನ್ಸ್ಪೋರ್ಟೇಷನ್ ಇದೆ. ಸೊ ನಿಮಗೆ ಇದನ್ನ ರೆಡ್ಯೂಸ್ ಮಾಡಬೇಕಾಗಿತ್ತು. ಅಂದರೆ ಆಲ್ಮೋಸ್ಟ್ ನಿಮಗೆ 1.2 crores ವೆಹಿಕಲರ್ ಮೂವ್ಮೆಂಟ್ ಏನಿದೆ ಇದು. ಆಮೇಲೆ ಟ್ರಾವೆಲಿಂಗ್ ಟೈಮ್ ಅಂತ ನೀವು ತಗೊಂಡ್ರೆ ಇವತ್ತಿನ ದಿವಸದಲ್ಲಿ ಅವ್ರು ಹೇಳ್ದಂಗೆ ನಾನು ಒಂದು ಸೌತಿಂದ ಈಸ್ಟ್ ರೀಚ್ ಆಗೋ ಅಷ್ಟರಲ್ಲಿ ನಾನು ಇಲ್ಲಿಂದ ಇನ್ನೊಂದು ಯಾವುದೋ ಒಂದು ನೇಷನ್ನ ರೀಚ್ ಆಗ್ಬಿಡ್ಬೋದು. ಸೊ ದೇ ವಾಸ್ ಎ ಜೋಕ್. ಏನು ಅಂತಂದರೆ ನಾನು ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಬಿಟ್ಬಿಟ್ಟು ನಾನು ಇನ್ನೂ ವಾಪಸ್ ನನ್ನ ಮನೆಗೆ ರೀಚ್ ಆಗಿಲ್ಲ ಎಲೆಕ್ಟ್ರಾನಿಕ್ ಸಿಟಿಗೆ, ಬಟ್ ಅನದರ್ ಪರ್ಸನ್ ಆಲ್ರೆಡಿ ದುಬೈ ರೀಚ್ ಆಗ್ಬಿಟ್ಟಿದ್ದಾನೆ. ಸೊ ಇದು ನಿಮಗೆ ವಾಸ್ತವ ನಡೀತಾ ಇರುವಂಥದ್ದು. ಇನ್ನು ನಿಮಗೆ ಕನೆಕ್ಟಿವಿಟಿ ಅಂತ ನಾವು ಪ್ಲಾನ್ ಮಾಡಬೇಕು ಅಂತ ಹೇಳಿದಾಗ ಇದೆಲ್ಲ ಬರುವಂಥದ್ದು ಸ್ಟೇಟ್ ಗೌರ್ಮೆಂಟ್ಗೆ. ನಿಮಗೆ ಲ್ಯಾಂಡ್ ಆಕ್ವಿಸಿಷನ್ ಸ್ಟೇಟ್ ಗೌರ್ಮೆಂಟ್ ಮಾಡ್ಕೊಂಡು ಕೊಡುತ್ತೆ. ನಿಮಗೆ ಎಲ್ಲೆಲ್ಲಿ ಮೆಟ್ರೋ ಸ್ಟೇಷನ್ ತರಬೇಕು ಅನ್ನೋಂಥ ಒಂದು ಫೀಸಿಬಿಲಿಟಿ ರಿಪೋರ್ಟ್ ಅಂತ ಮಾಡ್ತೀವಿ, ಅದನ್ನು ಕೂಡ ಕೊಡುವಂಥದ್ದು ಸ್ಟೇಟ್ ಗೌರ್ಮೆಂಟು. ನಿಮಗೆ ಕನೆಕ್ಟಿವಿಟಿ ಅಂತ ಹೇಳ್ತೀವಿ, ಅಂದರೆ ನಿಮಗೆ ಬರೀ ಮೆಟ್ರೋ ಕೊಟ್ಟಿದ ತಕ್ಷಣ ನಿಮಗೆ ಪರ್ಪಸ್ ಸರ್ವ್ ಆಗಲ್ಲ. ನಿಮಗೆ ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಎ ಇಂದ ಬಿಗೆ ಬರಬೇಕು ಅಂತ ಹೇಳಿದ್ರೆ ಡೈರೆಕ್ಟಾಗಿ ನಿಮಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಎ ಅಲ್ಲಿ ಸಿಕ್ಬಿಡುತ್ತೆ, ಬಿ ಅಲ್ಲಿ ಇಳ್ಕೊಂಡ್ಬಿಡ್ತೀನಿ, ಮತ್ತೆಲ್ಲೋ ಸಿಗ್ನಲ್ ಹೋಗ್ತೀನಿ ಅಂತ ಆಗಲ್ಲ. ನಿಮಗೆ ಇವತ್ತು ಹೆಂಗಾಗೋಗ್ಬಿಡುತ್ತೆ ಅಂತ ಹೇಳಿದ್ರೆ ಯಾವುದೋ ಒಂದು ಸ್ಟೇಷನಲ್ಲಿ ನಾನು ಇದ್ದೀನಿ ಅಂತ ಹೇಳಿದ್ರೆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ, ಅಲ್ಲಿಂದ ನಾನು ಮೆಟ್ರೋ ಸ್ಟೇಷನ್ಗೆ ಹೋಗಬೇಕಾದ್ರೆ ನಾನು ಆಟೋನೋ ಬೈಕೋ ಮತ್ತೊಂದು ಏನೋ ಸ್ಪೆಂಡ್ ಮಾಡಬೇಕು, ಅಥವಾ ಬೈಕಲ್ಲೋ ಏನೋ ಅಲ್ಲಿಂದ ಮೆಟ್ರೋ ತೊಗೋಬೇಕು ನಾನು ಯಾವುದೋ ಒಂದು ಪ್ಲೇಸ್ಗೆ, ಮತ್ತು ಅಲ್ಲಿಂದ ಇನ್ನೊಂದು ಯಾವುದೋ ಒಂದು ಪ್ಲೇಸ್ಗೆ ನಾನು ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿ ಮತ್ತೆ ಅಡಿಷನಲ್ ಆಗಿ ಕೊಡಬೇಕು. ಸೊ ಇದೆಲ್ಲ ಕಂಪ್ಯಾರಿಸನ್ ಮಾಡಿದಾಗ ನನಗೇನು ಅನಿಸುತ್ತೆ, ನಾನು 2 ವೀಲರೋ 4 ವೀಲರೋ ಸ್ವಂತ ತೊಗೊಂಡ್ರೆ ಇದಕ್ಕಿಂತ ರೀಸನಬಲ್ ಆಗಿ ವರ್ಕೌಟ್ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ನಾನು ಯಾಕೆ ಮೆಟ್ರೋ ಯೂಸ್ ಮಾಡಬೇಕು? ಸೊ ನಿಮಗೆ ಮೆಟ್ರೋ ತಂದಿದ್ದ ಪರ್ಪಸ್ ಸರ್ವ್ ಆಗಲ್ವಲ್ಲ. ರಿಷಿಕ್ ಅವರೇ, ಪ್ರಾಕ್ಟಿಕಲಿ ಮಾತಾಡೋದ್ರೆ ಹಂಗಂತ ಮೆಟ್ರೋದಲ್ಲಿ ಪ್ರಯಾಣ ಮಾಡೋರ ಸಂಖ್ಯೆ ಕಡಿಮೆ ಆಗಿಲ್ಲ ಮೇಡಮ್. ನೋಡಿ ಅನಿವಾರ್ಯತೆ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಹೊರತು ಯಾರು ನಿಮಗೆ ಇಟ್ ಈಸ್ ಫುಲ್ಫಿಲ್ಲಿಂಗ್ ಮೈ ಪರ್ಪಸ್ ಅಂತ ಯಾರು ನಿಮಗೆ ಯೂಸ್ ಮಾಡ್ತಾ ಇಲ್ಲ. ಇನ್ನು ಈಗ ನೋಡಿ, ಈಗ ಸ್ಟೇಟ್ ಗೌರ್ಮೆಂಟ್ಗೆ ಬರೋಣ ಡಿಸ್ಕಷನ್. ನಿಮಗೆ ಇವ್ರು ಪ್ಲಾನ್ ಮಾಡ್ಬೇಕಾದ್ರೆ ಇವ್ರ ಬಜೆಟಲ್ಲಿ ಲಾಸ್ಟ್ ಫೈನಾನ್ಷಿಯಲ್ ಬಜೆಟ್ ಇರ್ಬೋದು, ಅದರ ಲಾಸ್ಟ್ ಫೈನಾನ್ಷಿಯಲ್ ಬಜೆಟಲ್ಲಿ ಇರ್ಬೋದು, ಇವರು phase 3, phase 4, phase 5 ಎಲ್ಲಕ್ಕೆ ತರ್ತಾ ಇದ್ದಾರೆ, ಅದಕ್ಕೆ ಎಷ್ಟು ನಾನು ಫಂಡ್ ಕೊಡಬೇಕಾಗುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಇದೆ ಎಷ್ಟು ಫಂಡ್ಸ್ ನಾನು ತರಬೇಕಾಗುತ್ತೆ, ಪ್ಲಸ್ ಅಲಾಂಗ್ ವಿತ್ ದಟ್ ನಿಮಗೆ ಬರೀ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅಷ್ಟೇ ಅಲ್ಲ, ಪ್ರೈವೇಟ್ ಎಂಟಿಟೀಸ್ ಆರ್ ಆಲ್ಸೋ ಇನ್ವಾಲ್ವಿಂಗ್. ಏಕೆಂದರೆ ನಿಮಗೆ ಇನ್ಫೋಸಿಸ್ ಫೌಂಡೇಶನ್ ಅಂಡರಲ್ಲಿ ಕೂಡ ಒನ್ ಆಫ್ ದ ಮೆಟ್ರೋ ಸ್ಟೇಷನ್ ಅವರೇ ಸ್ವತಃ 150 ಕೋಟಿ ಹಾಕ್ಬಿಟ್ಟು ಸ್ಟೇಷನ್ ಮಾಡಿದ್ದಾರೆ. ಸೊ ಈ ರೀತಿ ನಿಮಗೆ ಪ್ರೈವೇಟ್ ಪಾರ್ಟೀಸ್ನ ಕೂಡ ಇದ್ರ ಇನ್ವಾಲ್ವ್ ಮಾಡ್ಕೋಬಹುದು. ನೀವು ಇದೆಲ್ಲ ನೀವು ಮಾಡಬೇಕು ಅಂತ ಹೇಳಿದಾಗ ಮುತುವರ್ಜಿ ಇರಬೇಕು, ಸ್ವಲ್ಪ ಲಾಜಿಕ್ ಇರಬೇಕು. ಈಗ ಸ್ಟೇಟ್ ಗೌರ್ಮೆಂಟ್ ಏನ್ ಮಾಡ್ತಾರೆ, ಈಗ ದರ ಏರಿಕೆ ಮಾಡಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಗುಬೆ ಕೂರಿಸ್ತಾರಲ್ವಾ. ಇಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಆಪರೇಷನಲ್ ಕಾಸ್ಟ್ ಆಗಲಿ, ರನ್ನಿಂಗ್ ಕಾಸ್ಟ್ ಆಗಲಿ, ಅಥವಾ ನಿಮಗೆ ಓವರ್ ಹೆಡ್ ಕಾಸ್ಟ್ ಆಗಲಿ, ಇಟ್ ಇಸ್ ನಾಟ್ ಡಿಫೈನ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಅಟ್ ಆಲ್. ನಿಮಗೆ ಇದೆಲ್ಲ ಫೈನಲೈಸ್ ಮಾಡುವಂಥದ್ದು ಸ್ಟೇಟ್ ಗೌರ್ಮೆಂಟ್. ಸೊ ಯಾವ ರೀತಿ ಹೇಳ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಫೇರ್ ಜಾಸ್ತಿ ಮಾಡಬೇಕು ಅಂತ? ಕಳೆದ ಹಲವಾರು ದಿವಸಗಳಿಂದ VBG ರಾಮ್ಜಿ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀರಿ. ಶಿವಲಿಂಗೇಗೌಡರು ಹಂಗಂದ್ ಬಿಟ್ರು ಅಂತ ಅದನ್ನೇ ಚರ್ಚೆ ಮಾಡ್ತಾ ಇದ್ರಿ. ಬನ್ನಿ, ಅದನ್ನ ಬಿಟ್ಟು ಹೊರಗಡೆ ಬನ್ನಿ. ಜನಸಾಮಾನ್ಯರ ನಿಜವಾದ ಸಮಸ್ಯೆಗಳಿದು. ಇದ್ರ ಬಗ್ಗೆ ಪ್ರತಿಪಕ್ಷವಾಗಿ ನೀವು ಯಾವಾಗ ಧ್ವನಿ ಎತ್ತದು? ಇದನ್ನ ಧ್ವನಿ ಎತ್ತೋದು ನಾವು ಮಾಡ್ತೀವಿ. ಇವತ್ತು BMRCL ಏನು ದರ ಏರಿಕೆ ಮಾಡಿದೆ ನೋಡಿ, ಕಳೆದ ಬಾರಿ ಅವರು ಏಪ್ರಿಲ್ 4ನೇ ತಾರೀಕು 2025ರಲ್ಲಿ ದರವನ್ನು 10% ಏರಿಕೆ ಮಾಡಿದಾಗ ಭಾಳ ರಾಜ್ಯದಿಂದ ವಿರೋಧ ವ್ಯಕ್ತಪಡಿಸಿದಾಗ ಅದನ್ನು ಮಾಡ್ದೇನೆ 71 ಮಾಡಿದ್ರು. ಆಗಲೂ ಕೂಡ ಜನ ಅವತ್ತೇ ಡಿಸೈಡ್ ಮಾಡಿದ್ರು ಮೆಟ್ರೋಗೆ. ಜನ ಇವತ್ತು ಹೋಗ್ತಾ ಇದ್ದಿದ್ದು ಎಲ್ಲರೂ ಹೇಳ್ದಾಗೆ ನೋಡಿ, ಒಂದು ಮೆಟ್ರೋ ಸ್ಟೇಷನ್ ಬರೋಕ್ಕೆ ಖರ್ಚಾಗೋದು, ಮತ್ತೆ ಪಾರ್ಕಿಂಗ್ ಖರ್ಚಾಗೋದು, ಮತ್ತೆ ಹೌದು ಇದೆಲ್ಲದನ್ನು ನೋಡಿದ್ರೆ 1:3 ಆಗುತ್ತೆ ಖರ್ಚು. ಆದರೂ ಕೂಡ ಜನ ಯಾಕೆ ಮೆಟ್ರೋ ಹತ್ತುತ್ತಾರೆ ಅಂದರೆ ಟೈಮ್ಗೋಸ್ಕರ. ನಾನು ಟೈಮ್ಗೆ ಸೇವ್ ಮಾಡ್ಬೋದು, ಆ ಟೈಮ್ಗೆ ರೀಚ್ ಆಗ್ಬೋದು. ಇವತ್ತು 2 ಗಂಟೆಗೆ ಟ್ರಾಫಿಕಲ್ಲಿರೋ ಸಮಸ್ಯೆಯನ್ನು ನಿವಾರಣೆ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಮೆಟ್ರೋಗೆ ಹೋಗ್ತಾರೆ ಹೊರತು ಕಾಸನ್ನು ಲೆಕ್ಕನೇ ಇಡೋದಿಲ್ಲ. ಬೆಂಗಳೂರಲ್ಲಿ ಸಮಯಕ್ಕೋಸ್ಕರ ವ್ಯಯ ಮಾಡ್ತಾರೆ. ಪ್ರಪಂಚದಲ್ಲೇ ಇವತ್ತು ಬೆಂಗಳೂರು
ಎರಡನೇ ಸ್ಥಾನದಲ್ಲಿ ಟ್ರಾಫಿಕ್ ಇದೆ, ದೇಶದಲ್ಲಿ ನಂಬರ್ 1 ಪ್ಲೇಸಲ್ಲಿ ಇದ್ದೀವಿ. ಆದರೂ ಮೆಟ್ರೋದಿಂದ ನಮಗೆ ಒಂದಷ್ಟೇನೋ ಅನುಕೂಲ ಆಗುತ್ತೆ, ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುತ್ತೆ ಅಂತೇಳಿ ಹೆಚ್ಚಿನ ಹೊರೆ ಆದರೂ ಕೂಡ ಜನಸಾಮಾನ್ಯರು ಬಳಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವತ್ತು ದರ ಜಾಸ್ತಿ ಮಾಡೋದ್ರಿಂದ ಡೈಲಿ ಓಡಾಡ್ತಿದ್ದಂಥ ಸಂಖ್ಯೆ ಎಷ್ಟಿತ್ತು ಅಂದರೆ ಮೆಟ್ರೋಗೆ 8.5 ಲಕ್ಷ ಜನ ಡೈಲಿ ಪ್ರಯಾಣವನ್ನು ಮಾಡ್ತಿದ್ರು. ಆ ದರ ಜಾಸ್ತಿ ಆದ ಕೂಡಲೇ ಅದು 7 ಲಕ್ಷಕ್ಕೆ ಇಳೀತು. ಇವತ್ತು ಮತ್ತೆ ದರವನ್ನು ಜಾಸ್ತಿ ಮಾಡೋದ್ರಿಂದ ಮತ್ತೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಯಾವ ರೀತಿ ಇಳಿಯುತ್ತೆ ಅನ್ನೋದು ಗೊತ್ತಿಲ್ಲ. ಇವತ್ತು ಅಲ್ಲ, ಹಾರ್ಡ್ಲಿ ಅದು 4-5 ಡೇಸ್ ಅಷ್ಟೇ. ಎಗೇನ್ ಅವ್ರಿಗೆ ಅನಿವಾರ್ಯ ಮತ್ತೆ ಹತ್ಕೋತಾರೆ. ಹತ್ತಿದ್ರು ಕೂಡ ಇವತ್ತು ರಿಷಿಕ್ ಅವ್ರು ಹೇಳ್ದಂಗೆ ಅನಿವಾರ್ಯ, ಬೇರೆ ಆಪ್ಷನ್ ಇಲ್ಲ. ಲಾಂಗ್ ಅಲ್ಲಿ ಇದ್ದಾರೆ ಇವತ್ತು ನೋಡಿ, ದುಡಿಯೋನಿಗೆ ಅನಿವಾರ್ಯ ಹೋಗುತ್ತಾನೆ. ಇವತ್ತು ಜನಸಾಮಾನ್ಯರು ಕೂಡ ಅದನ್ನ ಮೆಟ್ರೋವನ್ನ ಬಳಸ್ತಾ ಇದ್ರು, ಅವರು ಕೂಡ ಎಲ್ಲೋ ಒಂದ್ ಕಡೆ ಅದರಿಂದ ದೂರ ಸರಿತಾರೆ. ಆಡ್ ಆನ್ ಮಾಡ್ತೀನಿ ಅಂತ ಹೇಳಿದ್ರೆ ಏನೋ BMRCL ಕೆಲವೊಂದು ಧೋರಣೆಗಳು ಸರ್, ಐ ಯೂಸ್ ಟು ಟೆಲ್, ಏನದು ಹರ್ದ ಪಂಚೆ ಅಥವಾ ಏನೋ ಚೂರು ಮಣ್ಣಾಗಿರೋ ಪಂಚೆ ಉಟ್ಕೊಂಡ್ ಬಂದವ್ರನ್ನ ಅಲೋ ಮಾಡ್ಲಿಲ್ಲ ಇದೆ ಅಂದ್ರೆ ಮಧ್ಯಮ ವರ್ಗ ಅಥವಾ ಅದರಲ್ಲೂ ಬಿಲೋ ಅಂತ ಯಾರಿದ್ದಾರೆ ಅವ್ರಿಗೆ ಇದು ಗಗನ ಕುಸುಮ. ಅಯ್ಯೋ ಮೆಟ್ರೋ ಎಷ್ಟು ಚೆನ್ನಾಗಿತ್ತು, ಇತ್ತಂತೆ ಮೆಟ್ರೋ ಅಂತ ಹಂಗೆ ಕನ್ಸ್ ಕಟ್ಕೊಂಡಿರ್ಬೇಕು. ಮಾಲ್ಗಳಲ್ಲಿ, ಐಷಾರಾಮಿ ಹೋಟೆಲ್ಗಳಲ್ಲಿ ಬಿಡೋದಿಲ್ಲ ರೈತರನ್ನ ಅನ್ನೋದನ್ನ ಕೇಳಿದ್ವಿ. ಆದ್ರೆ ಮೆಟ್ರೋಗೆ ರೈತರನ್ನ ಹತ್ತಿಸ್ಲಿಲ್ಲ ಅನ್ನೋದನ್ನ ನಾವು ಹೀಗೆ ಸುದ್ದಿ ನೋಡಿದ್ದು. ಈ ರೀತಿ ಏನು FFC ಇದೆಯಲ್ಲ, ಈ ಕಮಿಟಿಗೆ ಇರುವಂತ ರಿಟೈರ್ಡ್ ಜಡ್ಜ್ ಆಗ್ಬೋದು, ರಿಟೈರ್ಡ್ ಆಫೀಸರ್ ಆಗ್ಬೋದು, ಅವ್ರು ಯಾರು ಕೂಡ ದರವನ್ನ ಈ ಬಡರ ಜನರ ರಕ್ತವನ್ನು ನೀರಕ್ಕೆ ಇಷ್ಟಪಡಲ್ಲ. ಸರ್ಕಾರಗಳು ಈ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಯಾವತ್ತೂ ಕೂಡ ಜನಕ್ಕೆ ಒಳ್ಳೇದಾಗೋದ್ರಿಂದ ಅದನ್ನ ಎಷ್ಟು ಕನ್ಸೆಷನ್ನಲ್ಲಿ ನಾವು ಕೊಡ್ತೀವಿ, ಜನಕ್ಕೆ ಹೊರೆ ಆಗದಂತೆ ಕೊಡ್ತೀವಿ ಅನ್ನೋದನ್ನ ನೋಡಬೇಕು. ಇವತ್ತು ದೆಹಲಿಯಲ್ಲಿ ಆಗದೆ ಇರುವಂಥ ದರ ಏರಿಕೆ ಮುಂಬೈಲಿ ಆಗದೆ ಇರುವಂಥದ್ದು ಬೆಂಗಳೂರಿನಲ್ಲಿ ಯಾಕಾಗುತ್ತೆ? ಈ ಸರ್ಕಾರ ಎಲ್ಲೋ ಒಂದು ವೈಫಲ್ಯವನ್ನು ಕಾಣುತ್ತೆ. ಹಾಗಾಗಿ ಈ ಒಂದು ಮತ್ತೆ ಕಾಂಗ್ರೆಸ್ನ ವಕ್ತಾರರು ಹೇಳ್ತಾ ಇದ್ರು, ಯಾವುದೋ ಮೆಟ್ರೋಗೆ ನರೇಂದ್ರ ಮೋದಿ ಅವರು ಬಂದ್ಬಿಟ್ರು ಉದ್ಘಾಟನೆಗೆ. ರೀ, ದೇಶ ರೀ ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದೀವಿ ನಾವು. ಒಂದು ಅದನ್ನು ಅಪ್ರಿಷಿಯೇಟ್ ಮಾಡ್ಬೇಕು ನಾವು. ಯಾವತ್ತೋ ಒಂದು ಕೆಲಸಕ್ಕೆ ಬಂದು ನನ್ನ ದೇಶದ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ ಅಂತಂದ್ರೆ ಹೆಮ್ಮೆ ಇದೆ. ಈ ದೇಶದ ಜನ ಅದನ್ನು ಸ್ವಾಗತಿಸಬೇಕು. ನಿಮಗೆ ಸಿಗಂದೂರು ಚೌಡೇಶ್ವರಿ ಸೇತುವೆ ಇದೆಯಲ್ಲ, ಎಷ್ಟೋ ವರ್ಷಗಳ ಕನಸದು ಜನದ್ದು. ಅಲ್ಲಿನ ಜನ ಸುತ್ತಾಡ್ಕೊಂಡು 23 ಕಿಲೋಮೀಟ್ರು ಹೈರಾಣ ಆಗ್ತಿದ್ರು. ರೈತರು ಬೆಳೆದಂಥ ಬೆಳೆಗಳನ್ನು ತರಲಿಕ್ಕೆ ಹೊರಡಕ್ಕೆ ಭಾಳ ಕಷ್ಟಪಡ್ತಿದ್ರು. ಅದನ್ನು ಉದ್ಘಾಟನೆಗೆ ನಿಮ್ಮ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಯಾರೋ ಆಹ್ವಾನ ಇದ್ರು, ಹೋಗೋಕ್ಕಾಗಲಿಲ್ಲ. ಇದು ನಿಮಗೆ ರಾಜ್ಯಕ್ಕೆ ತಂದಂಥ ಚೀಮಾರಿ. ಇದು ಆ ಜನಕ್ಕೆ ನಿಮ್ಮ ತೆರಿಗೆ ದುಡ್ಡು ಇದೆಯಲ್ಲ. ಈ ರೀತಿ ನೀವು ಕೇಂದ್ರವನ್ನು ಗೂಬೆ ಕೂರಿಸೋದು, ಕೇಂದ್ರದ ಮಂತ್ರಿ ಸುಮ್ಮನೆ ಹೇಳುವಂಥದ್ದು, ಇದನ್ನೆಲ್ಲ ನಿಲ್ಲಿಸಿ ಎಲ್ಲ ಒಂದ್ ಕಡೆ ಜನಸಾಮಾನ್ಯರಿಗೆ ಒಳ್ಳೆ ಆಗುವಂತ ಕೆಲಸಗಳನ್ನ, ಈ ದುಬಾರಿ ಆಗಿದ್ದನ್ನ ಇಳಿಸೋದನ್ನ ನೋಡ್ಬೇಕು. ಇವತ್ತು ಅನೇಕ ಜಾಹೀರಾತು ಕಂಪನಿಗಳನ್ನ ನೀವು ಮೆಟ್ರೋ ಒಳಗಡೆ ಹೊರಗಡೆ ಎಲ್ಲ ತಂದಿದ್ದೀರಾ, ಮತ್ತೆ ಮಳಿಗೆಗಳನ್ನ ತಂದಿದ್ದೀರಾ. ಮಳಿಗೆಗಳನ್ನ ಕೂಡ ಆ ಸ್ಟ್ಯಾಂಡ್ ನಿಲ್ದಾಣಗಳಲ್ಲಿ ತಂದಿದ್ದೀರಾ. ಇದೆಲ್ಲದರ ಆದಾಯ ನಿಮ್ಗೆ ಬರೋದ್ರಿಂದ ಜನಸಾಮಾನ್ಯರಿಗೆ ಇದನ್ನ ಇಳಿಸೋ ಕೆಲಸ ಮಾಡಬೇಕೇ ಹೊರತು ಅದನ್ನ ದರವನ್ನ ಏರಿಸೋ ಕೆಲಸ ಮಾಡಬಾರ್ದು. ಸ್ಟೇಟ್ ಗೌರ್ಮೆಂಟ್ ಪ್ರಪೋಸಲ್ ಕೊಟ್ಟಿರುವಂತದ್ದು ದರ ಏರಿಕೆಗೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ. ಸೆಂಟ್ರಲ್ ಗೌರ್ಮೆಂಟ್ ವಿಲ್ ಓನ್ಲಿ ಗೋ ರಿವ್ಯೂ ಇಟ್ ಅಷ್ಟೇ. ನಿಮಗೆ ಆ ಪ್ಯಾನಲ್ ಅಲ್ಲಿ ಎಷ್ಟು ಮಾಡಬಹುದಾ, ಫೀಸಿಬಿಲಿಟಿ ಇದೆಯಾ ಅಂತ ಅಂದ್ಬಿಟ್ಟು ರಿವ್ಯೂ ಮಾಡುತ್ತೆ ಹೊರತು ಎಲ್ಲಾ ಸ್ಟೇಟ್ ಗೌರ್ಮೆಂಟ್ಸ್ ಏನ್ ಪ್ರಪೋಸಲ್ ಕೊಡುತ್ತೋ, ಬೆಂಗಳೂರು ಮೆಟ್ರೋ ಅಂತ ಮಾತಾಡ್ತಾ ಇಲ್ಲ, ಡೆಲ್ಲಿ ಮೆಟ್ರೋ ಇರ್ಬೋದು, ಮುಂಬೈ ಮೆಟ್ರೋ ಇರ್ಬೋದು, ಕೋಲ್ಕತ್ತಾ ಮೆಟ್ರೋ ಇರ್ಬೋದು, ದೇ ಗಿವ್ ಯು ಪ್ರಪೋಸಲ್ ಸ್ಟೇಟಿಂಗ್ ದಟ್ ಆಪರೇಷನಲ್ ಕಾಸ್ಟ್ ಎಷ್ಟಿದೆ, ಮೇಂಟೆನೆನ್ಸ್ ಕಾಸ್ಟ್ ಇದೆ, ಡಿಪ್ರಿಸಿಯೇಷನ್ ಎಷ್ಟಿದೆ, ಟ್ಯಾಕ್ಸೇಷನ್ ಎಷ್ಟಿದೆ. ವಿಪಿನ್ ಅವರ ಒಂದು ಕರೆಕ್ಷನ್, ರಾಜ್ಯ ಸರ್ಕಾರ ಕೊಡಲ್ಲ, ಬೋರ್ಡ್ ಬೋರ್ಡ್ ಬರುತ್ತೆ ಸರ್. ನಿಮಿಷ, ನಾನು ಅದಕ್ಕೆ ಬರ್ತಾ ಇದ್ದೀನಿ. BMRCL ಬೋರ್ಡ್ ಅದು ಇಟ್ಸ್ ಎ ಇಂಡಿಪೆಂಡೆಂಟ್ ಬೋರ್ಡ್, ಬಟ್ ಇಟ್ ಈಸ್ ಅಗೇನ್ ಅಂಡರ್. ನಾನು ಫುಲ್ ಮುಗಿಸ್ತೀನಿ, ಒಂದು ನಿಮಿಷ ಹೇಳಿ ಸರ್. ಇದರಲ್ಲಿ ಏನಾಗುತ್ತೆ, UDD ಡಿಪಾರ್ಟ್ಮೆಂಟು ಇನ್ವಾಲ್ವ್ ಆಗುತ್ತೆ, ಸರ್ಕಾರದ್ದು ಚರ್ಚೆ ನಡೆಯುತ್ತೆ, ಎಲ್ಲ ಸಹಮತಿ ಆದಮೇಲೆ ಇದಾಗುತ್ತೆ, ಆಮೇಲೆ ಕೇಂದ್ರಕ್ಕೆ ಹೋಗುತ್ತೆ, ಅಲ್ಲಿ ತನಕ ಹೋಗೋಕ್ಕಿಲ್ಲ. ಒಂದು ದಟ್ ಈಸ್ ಕ್ಲಿಯರ್. ಸೊ ಬೋರ್ಡ್ ಕ್ಲಿಯರ್ ಮಾಡುತ್ತೆ. ಒಂದು ಇವಾಗ ನಾನು ಏನು ಹೇಳ್ತಿರೋದು, ಆಲ್ರೆಡಿ 20-25% ಜನ ಮೆಟ್ರೋ ಯೂಸ್ ಮಾಡ್ತಿಲ್ಲ. ಅದರಲ್ಲಿ ಸೀನಿಯರ್ ಸಿಟಿಸನ್ಸು, ಲೇಡೀಸು ಯಾಕೆ ಯೂಸ್ ಮಾಡ್ತಿಲ್ಲ ಅಂತ ಯಾವ ಥರ ಕಲ್ಪನೆ ಮಾಡಿದಾರಾ? ನಾನು 1.5 ವರ್ಷ ಆಯಿತು, ನಾನು ಹೇಳಿದೆ, ನೀವು ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಮಾಡಿದ್ರೆ ನಿಮ್ಮ ರೈಡರ್ಶಿಪ್ಪು ಇನ್ನೊಂದು 25% ಜಾಸ್ತಿ ಆಗುತ್ತೆ. ರೈಟಿಂಗಲ್ಲಿ ಕೊಟ್ಟಿದ್ದೀನಿ, ಮಾಡಿ. ಅದಕ್ಕೆ ಏನೇನು ಬೇಕು ನೋಡಿ, ಶೇರಿಂಗ್ ಆಟೋ, ಪಿಂಕ್ ಸ್ಕೂಟರ್, ಲೇಡೀಸ್ ಇವತ್ತು ರಾತ್ರಿ ಹೋಗಬೇಕು ಅಂದ್ರೆ ಹೆದರಿಕೆ ಮೇಡಮ್. ಇವತ್ತು ನೋಡಿ ಎಂತ ಕನೆಕ್ಟಿವಿಟಿಗೆ ನಿಮಗೆ ಒಂದು ನಿಮಿಷ ಮುಗಿಸ್ತೀನಿ ಸರ್, ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ಅಲ್ಲ, ಐ ಆಮ್ ನಾಟ್ ಡಿಸ್ಟರ್ಬಿಂಗ್ ಯು, ನಾನು ಕೂಡ ಸಜೆಷನ್ ಕೊಡ್ತಾ ಇರೋಂತದ್ದು. ಆಮೇಲೆ ಸ್ಕೂಟರ್, ಆಟೋ ರಿಕ್ಷಾ. ಇವತ್ತು ಒಂದು ಎಕ್ಸಾಂಪಲ್ ಕೊಡ್ತೀನಿ, ಒಂದು ಸ್ಮಾಲ್ ಎಕ್ಸಾಂಪಲ್. ನಮ್ಮಲ್ಲಿ
ನಮ್ಮ SMBT ಅಂತ ಇದೆ, ಸರ್ ಎಂ ವಿಶ್ವೇಶ್ವರ ಟರ್ಮಿನಸ್ ಇದೆ, ರೈಲ್ವೆ ಟರ್ಮಿನಸ್. ಅಲ್ಲಿ ಫ್ರಮ್ ನಮ್ಮ ಇಲ್ಲಿ ಈ ದೇಸಾಯಿ ರೋಡ್ ಇಂದ ನಮ್ಮ ಬೈಕ್ನಳ್ಳಿ ಸ್ಟೇಷನ್ ಇಂದ ಹೋಗ್ಬೇಕು ಅಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಹೌ ಕ್ಯಾನ್ ಹಿ ಗೋ, ಯು ಟೆಲ್ ಮಿ ಎ ಕಾಮನ್ ಮ್ಯಾನ್, 300 ರೂಪಾಯಿ ಆಟೋ ರಿಕ್ಷಾ ಅಂತ ಕೇಳ್ತಾನೆ. ನಾನು ಚೇಂಬರ್ ಆಫ್ ಕಾಮರ್ಸ್ ಮೀಟಿಂಗ್ ಇದ್ದು ಗುಲ್ಬರ್ಗ ಗದ್ದೆಯಲ್ಲಿ, ನಾನು ಹೋದರೆ ನನಗೆ 150 ರೂಪಾಯಿ ಕೇಳಿದೆ. ನಾನು ನೋಡಿ ಏನ್ರಿ ಇಷ್ಟು ಜಾಸ್ತಿ ಹೇಳ್ತಿದ್ದೀರಾ. ಆಮೇಲೆ ಫೈನಲಿ ವಿ ನೆಗೋಷಿಯೇಟೆಡ್ ಫಾರ್ 2 people 100. ಅಂದ್ರೆ ರೈಲ್ವೆ ಶಿಪ್ ಮಾಡಬೇಕು ಅಂದ್ರೆ ಆಮೇಲೆ ಇಂಟರ್ ಮಾಡೆಲ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಮಾಡಬೇಕು, ಮಲ್ಟಿ ಮಾಡೆಲ್ ಇಂಟಿಗ್ರೇಷನ್, ಮೆಟ್ರೋ ಸಬರ್ಬನ್ ರೈಲ್, ಮೆಟ್ರೋ BMTC, ಮೆಟ್ರೋ KRTC, ಮೆಟ್ರೋ ಅಗ್ರೇಡ್ ಕ್ಯಾಬ್ಸ್ ಮತ್ತೆ ಸ್ಕೂಟರ್ಸ್. ಕಾಮಗಾರಿ ಹಂತದಲ್ಲಿದೆ. ನೀವು ಇವಾಗ ಮೆಟ್ರೋ ಸ್ಟಾರ್ಟ್ ಆಗಿರೋದೇ ರೀಸೆಂಟ್, ಹಾರ್ಡ್ಲಿ 2012 ಇಂದ ಆರಂಭ ಆಗಿತ್ತು ಅಲ್ವಾ, 2011-12 ಇಂದ. ಸರ್ ನೀವು ಕಾಂಟೆಕ್ಸ್ಟ್ ಅರ್ಥ ಮಾಡ್ಕೊಳ್ಳಿ. ನಾವು ತಟ್ಟೆಗೆ ಬಡಿಸಿದ ತಕ್ಷಣ ಊಟ ಆಯ್ತು ಆಗಬೇಕು ಅಂತ ಹೇಳೋದು ತಪ್ಪಾಗುತ್ತೆ. ನಾನೇನ್ ಹೇಳ್ತೀನಿ, ಒಂದ್ ನಿಮಿಷ ನಿಮಗೆ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಇಶ್ಯೂಸ್ ಇದೆ. ನಿಮಗೆ CDP ಪ್ಲಾನ್ ಮಾಡಿದಾಗ ನಾವು ನನಗೆ ಕ್ವಿಕ್ ಆಗಬೇಕು, ಯಾಕಂದ್ರೆ ಸಮಯ ಬಹಳ ಕಮ್ಮಿ ಇದೆ, ಹಾರ್ಡ್ಲಿ 10 minutes. ನಾನು ಆಗಲೇ ಓಪನಿಂಗ್ ಅಲ್ಲಿ ಒಂದು ವಿಷಯ ತಗೊಂಡೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ವಾ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದಾಗ ಅದು ಜನಸಾಮಾನ್ಯರಿಗೆ ಒಂದು ಸೇವೆಯ ರೀತಿ ಇರಬೇಕು. ಈಗ ಮೆಟ್ರೋಗೆ BMRCLಗೆ ಲಾಸ್ ಆಗ್ತಿದೆಯಾ, ಆ ಲಾಸ್ನ ಸರ್ಕಾರ ಭರಿಸಬೇಕಾಗತ್ತೆ, ಜನರ ಮೇಲೆ ಹೊರೆ ಹಾಕಬಾರ್ದು. ಈ ಚಾನ್ಸಸ್ ಇದೆಯಾ ಮೇಡಮ್? ನಾರ್ಮಲಿ ಮಾಸ್ ಟ್ರಾನ್ಸ್ಪೋರ್ಟ್ನ ಸರ್ಕಾರಗಳು ಸಪೋರ್ಟ್ ಮಾಡಬೇಕು. ಎಸ್, ಇಟ್ ಶುಡ್ ಬಿ ಸಪೋರ್ಟೆಡ್ ಬಿಕಾಸ್ ಇದ್ರ ಟ್ಯಾಂಜಿಬಲ್ ಬೆನಿಫಿಟ್ಸ್ ನೋಡಿ. ನೀವು ಇವಾಗ ನೀವು ಇಫ್ ಯು ವಾಂಟ್ ಟು ಕ್ಯಾರಿ ಲಾರ್ಜ್ ಪ್ಯಾಸೆಂಜರ್ಸ್, ಮೆಟ್ರೋನಲ್ಲಿ ಒಂದೊಂದು ಕೋಚಲ್ಲಿ 325, 6 ಕೋಚಲ್ಲಿ ಸುಮಾರು 2,000 ರೂಪಾಯಿ. ಸಬರ್ಬನ್ ರೈಲ್ 9 ಕೋಚ್ 300, 2,000 ಜನ. ಸೊ ಯು ಶುಡ್ ಆಲ್ವೇಸ್ ಸಿ ಅಂಡ್ ಸಪೋರ್ಟ್ ಮಾಸ್ ಟ್ರಾನ್ಸ್ಪೋರ್ಟ್. ತಗೊಳ್ಳೋದಲ್ಲ. ಆವಾಗ ಏನಾಗುತ್ತೆ, ರೋಡ್ನಲ್ಲಿ ನಿಮ್ಮ ಲೋಡ್ ಕಮ್ಮಿ ಆಗುತ್ತೆ. ರೈಟ್, ಆಯ್ತಾ? ನನಗೆ ನೆಕ್ಸ್ಟ್ ಬೇಕು. ಈಗ ನೋಡಿ, ನಮಗೆ ಹಸಿರು ಏನೋ ನೇರಳೆ ಮೆಟ್ರೋ ಅಂತ ಗೊತ್ತಾಗ್ತಿದೆ, ನಮಗೆ ಇವಾಗ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ, ಫುಲ್ ಅಡ್ವರ್ಟೈಸ್ ಆಗ್ಬಿಟ್ಟಿದೆ. ಅದಕ್ಕೆ ಒಂದು ನಿಮಿಷ, ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ದೇರ್ ಶುಡ್ ಬಿ ಸಮ್ ಡಿಸ್ಪ್ಲೇ ಟು ನೋ ಪೀಪಲ್ ದಿಸ್ ಇಸ್ ಗ್ರೀನ್ ಲೈನ್, ಪರ್ಪಲ್ ಲೈನ್. ಆ ಒಂದು ಬೋರ್ಡ್ ಹಾಕಬೇಕು ಮೇಡಮ್. ಅದು ಡಿಸ್ಪ್ಲೇ LED ಬೋರ್ಡ್ ಹಾಕಿದ್ರೆ ಅದನ್ನ ಆಲ್ರೆಡಿ ಸಜೆಸ್ಟ್ ಮಾಡಿದ್ದೀವಿ. ಇನ್ನು ನೋಡಿ, ಕೆಲವೊಂದು ಏರಿಯಾದ್ರಿಂದ ನಾವು ಸೆಂಟರ್ ಆಫ್ ದ ಸಿಟಿಗೆ ಬರಬೇಕು ಅನ್ನೋದಾದ್ರೆ ಅರೌಂಡ್ 10 to 12 minutes ತಗೋತಾ ಇದೆ. ಇಫ್ ಇಟ್ ಇಸ್ ಅದು ಲೆಸ್ ಮಾಡಿದ್ರೆ ಟೈಮಲ್ಲಿ ಮೇ ಬಿ ಜನರ ಸಂಚಾರ ಕೂಡ ಜಾಸ್ತಿ ಆಗುತ್ತೆ, ಆದಾಯ ಹೆಚ್ಚಿಗೆ ಆಗುತ್ತಲ್ಲ. ಈ ಪ್ಲಾನ್ಸ್ ಯಾಕೆ ಮಾಡಲ್ಲ? ಇನ್ನೂ ಒಂದು ಯಾವುದು ಹಳದಿ ಮೆಟ್ರೋ 25 minutes. ನಾವು ಏನ್ ಹೇಳ್ತಿದ್ವಿ, ಅದಕ್ಕೆ ಪ್ಲಾನಿಂಗ್ ನಲ್ಲಿ ಇಂಟಿಗ್ರೇಷನ್, ಮಲ್ಟಿ ಮೋಡ್ ಇಂಟಿಗ್ರೇಷನ್ ಶುಡ್ ಬಿ ಇನ್ ಪ್ಲಾನಿಂಗ್ ವಿತ್ ಆಲ್. ಬಿಕಾಸ್ ಇವಾಗ ನೆಟ್ವರ್ಕ್ ಜಾಸ್ತಿ ಇನ್ಕ್ಲೂಡ್ ಆಗ್ತಿದೆ. ಇವಾಗ ನೋಡಿ, ಇಲ್ಲಿ MG ರೋಡ್ ಅಲ್ಲಿ 2 ಮೆಟ್ರೋ ಕ್ರಾಸ್ ಆಗುತ್ತೆ, ಓಕೆನಾ? ಹೆಬ್ಬಾಳಲ್ಲಿ 3 ಲೈನ್ ಕ್ರಾಸ್ ಆಗುತ್ತೆ. ಸೊ ಎಲ್ಲದಕ್ಕೂ ಜೋಡಣೆ ಮಾಡೋಕ್ಕೆ ಮತ್ತೆ ಅಲ್ಲಿಂದ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ, ಲಾಸ್ಟ್ ಡೆಸ್ಟಿನೇಷನ್ ಹೋಗಕ್ಕೆ ಅವರು ದೇ ಶುಡ್ ಪ್ಲಾನ್. ಇಂತ 100 ಸಜೆಷನ್ಸ್ ನೀವು ಕೊಟ್ಟಿದ್ದೀರಿ ಕೊಟ್ಟಿದ್ದೀನಿ. ರೈಟ್, ಏನ್ ರಿಪ್ಲೈ ಮಾಡಿದ್ರು? ಐ ಆಮ್ ರಿಯಲಿ ಎಕ್ಸ್ಟ್ರೀಮ್ಲಿ ಸಾರಿ, ಅವರಿಗೆ ಇದ್ರ ಗಮನನೇ ಕೊಡ್ತಿಲ್ಲ ಅಂತ ಅನ್ಸುತ್ತೆ ನನಗೆ. ರೈಟ್. ಇಂಥ ಸಜೆಷನ್ಸ್ ಬಂದಾಗ, ವ್ಯಾಲಿಡ್ ಸಜೆಷನ್ಸ್ ಇದೆ, ಅದನ್ನು ಕಾರ್ಯರೂಪಕ್ಕೆ ಅನುಷ್ಠಾನಕ್ಕೆ ತರುವಂಥ ನಿಟ್ಟಿನಲ್ಲಾದರೂ ರಾಜ್ಯ ಸರ್ಕಾರ ಮುತುವರ್ಜಿ ತಗೋಬೋದಲ್ಲ ಅನ್ನೋದು ನನ್ನ ಕಾಳಜಿ. ಮೇಡಮ್, ಅವರು BJP ವಕ್ತಾರರು, ರಾಜ್ಯ ಸರ್ಕಾರ ಅಂದರು, JDSನವರು ಅಂದರು, ನೀವು ಕೇಳ್ತಾ ಇದ್ದೀರಾ, ಕೇಳೋದ್ರಲ್ಲಿ ತಪ್ಪಿಲ್ಲ. ಬಟ್ ಇದೊಂದು ಇಂಡಿಪೆಂಡೆಂಟ್ ಬಾಡಿ ಅಂತ ಅವಾಗಲಿಂದ ಹೇಳ್ತಾ ಇರೋದು. ಈಗ ಫೇರ್ ಫಿಕ್ಸೇಷನ್ನು ಆ ಕಮಿಟಿಯಿಂದ ಏನು ಕೇಂದ್ರಕ್ಕೆ ಹೋಗುತ್ತೆ, ಇದು ವಾಸ್ತವ ಮಾತಾಡೋಣ. ದೇ ಕ್ಯಾನ್ ಟೇಕ್ ಅಟ್ ಲೀಸ್ಟ್, ನೀವು ಮಾಡಬೇಡಿ ಅಂತ ಸಜೆಷನ್. ಫೈನಲಿ ಇಲ್ಲಿ ರಾಜ್ಯದಿಂದ ಒಬ್ಬರು ನಿವೃತ್ತ IAS ಇರ್ಬೋದು, ಅಥವಾ ನಿವೃತ್ತ ನ್ಯಾಯಮೂರ್ತಿಗಳಿರ್ಬೋದು. ಹಿಯರ್ ಇಲ್ಲಿದು ನೀಡ್ಫುಲ್. ಮೇಡಮ್, ಮೆಟ್ರೋ ನಾವು ಯೋಚನೆ ಮಾಡೋಣ. ಇವತ್ತು ಇವ್ರು ಹೇಳಿದರು ಭೂಮಿ ಖರೀದಿ ಮಾಡಬೇಕು, ರೈತರಿಂದ ತಗೊಬೇಕು, ಅಕ್ವೈರ್ ಆಗಬೇಕು. ಇವತ್ತು ದಿನ ಬೆಳಗಾದರೆ ಕೋರ್ಟಿಗೆ ಹೋಗ್ತಾ ಇದ್ದಾರೆ. ಮೊನ್ನೆ DK ಶಿವಕುಮಾರ್ ಸಾಹೇಬ್ರು ಹೇಳ್ತಾ ಇದ್ರು, ಅವ್ರು ಯಾರೋ 10 ಲಕ್ಷ ಪರಿಹಾರ ಕೊಡೋ ಜಾಗ 10 ಕೋಟಿ ರೂಪಾಯಿಗೆ ಹೋಗಿ ಕೋರ್ಟಲ್ಲಿ ಕೂತಿದ್ದಾರಂತೆ. ಅಂದರೆ ಸಿ ಸರ್ಕಾರದ ಕಣ್ ತಪ್ಪಿಸೋ ರೀತಿ ಆಗ್ತಾ ಇದೆ. ಕೋರ್ಟಲ್ಲಿ ವ್ಯಾಜ್ಯಗಳಿದೆ, ರೈತರು ಭೂಮಿಗಳು ಕೊಡ್ತಾ ಇಲ್ಲ. ಭೂಮಿ ದರ ಇವತ್ತು ಬೆಂಗಳೂರು ನಗರದಲ್ಲಿ ಮೆಟ್ರೋ ನೀವು ಯಾವುದೋ ಕಾಡಲ್ಲೋ ಅಥವಾ ಯಾವುದೋ ಹಳ್ಳಿಲೋ ಮಾಡೋಕ್ಕಾಗಲ್ಲ. ದ ಪ್ಲಾನ್ ಈಸ್ ಫಿಕ್ಸ್ಡ್ ಫಾರ್ ಬೆಂಗಳೂರು ಸಿಟಿ. ಜೊತೆಗೆ ವಿಸ್ತರಣೆ ಮಾರ್ಗಗಳು. ಇನ್ನೊಂದು, ಅವರು ಮೆಟ್ರೋದವ್ರು ಯಾಕೆ
ಯೋಚನೆ ಮಾಡ್ತಾರೆ ಅಂದ್ರೆ ಮೇಡಮ್ ನಮಗೆ ಅನುದಾನದ ಕೊರತೆ ಆಗಿದೆ. ನಾನು ಹೇಳ್ತಾ ಇದ್ದೀನಿ 36 ಅನುದಾನ ಎಲ್ಲಿಂದ ಕೇಂದ್ರ ಸರ್ಕಾರ ಅನುದಾನ ಬರ್ದೇನೆ ನಿಮಗೆ ಎಲ್ಲೋ ಲೈನ್ ಬಂತ? ಒಂದ್ ನಿಮಿಷ ನರೇಂದ್ರ ನೋಡಿ, ಮೋದಿ ಅವರು ಈಗ ನೀವು ಕೇಂದ್ರದ ಮೇಲೆ ಗೂಬೇಕು ಅಲ್ಲ ಮೇಡಮ್, ಸಾರಿ, ಈಗ ಪದೇ ಪದೇ ಅನುದಾನವನ್ನ ಈಗ ಒಂದ್ ನಿಮಿಷ ಎಲ್ಲ ಒಂದ್ ನಿಮಿಷ ಮೇಡಮ್, ನಮ್ ಕ್ಲಾರಿಟಿ ಬೇಕು. ಪದೇ ಪದೇ ಹೇಳೋದ್ರಿಂದ ಅನುದಾನ ಬರ್ದೇನೆ ಎಲ್ಲೋ ಲೈನ್ ಕ್ಲಿಯರ್ ಆಯ್ತಾ? ಕೇಂದ್ರ ಸರ್ಕಾರದ ಅನುದಾನ ಬರ್ದೆ ಮೆಟ್ರೋ ಓಡ್ತಾ ಇದೆಯಾ? ಇದು ಬೇಕಲ್ಲ. ಮತ್ತೆ ಅನುದಾನ ಬರ್ತಾ ಇಲ್ಲ ಹೆಸರು ಹೇಳ್ತಿರ್ರಿ ಕಾಂಗ್ರೆಸ್ನವ್ರಿಗೆ ಚಾಳಿ ಇದು. ಇದನ್ನ ಮೊದಲು ಬಿಡಿ ಮೇಡಮ್. ನಾಟ್ ಓನ್ಲಿ ಮೆಟ್ರೋ ಮೇಡಮ್, ನಮ್ಮ ನೆರೆ ವಿಚಾರ ಇರ್ಬೋದು, ಬರದ ವಿಚಾರ ಇರ್ಬೋದು, ನಬಾರ್ಡ್ನಿಂದ ಬರಬೇಕಾದ್ದು ಹಣ 2950 ಕೋಟಿ ರೂಪಾಯಿ ನಮಗೆ ಕಡಿತ ಆಗಿರ್ತಕ್ಕಂಥದ್ದು. ಮೆಟ್ರೋಕ್ಕೆ ನಾನು ಹೇಳ್ತಾ ಇರೋದು 36,000 ಕೋಟಿ. ಇವ್ರು ಹೇಳಿದ್ರು, ನಾನು ಗೌರವದಿಂದ ಹೇಳಿದೆ, ನರೇಂದ್ರ ಮೋದಿ ಅವ್ರು ಬಂದು ಟೇಪ್ ಕಟ್ ಮಾಡಿದ್ರು. ಯಾಕೆ ನನ್ನ ದೇಶದ ಪ್ರಧಾನಿ ಅಂತ ಹೇಳಿದೆ. ಯಾಕೆ ಅವ್ರು ಬಂದ್ರು ಅನ್ನೋದಕ್ಕೆ ನಾವು ಉದಾಹರಣೆ ಸಮೇತ ಯಾಕೆ ಹೇಳಿದೆ ಅಂದ್ರೆ, ಕೇಂದ್ರದ ನಿಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾಕೆ ಹೋಗಿರಲಿಲ್ಲ ಅನ್ನೋದನ್ನ ಹೇಳಿ. ನಿಮ್ ರಾಜ್ಯದ ಮುಖ್ಯಮಂತ್ರಿ ಯಾಕೆ ಹೋಗಿರಲಿಲ್ಲ? ಆಹ್ವಾನ ಐತಲ್ಲ, DCM ಅವ್ರಿಗೆ ಆಹ್ವಾನ ಐತಲ್ಲ, ಯಾಕೆ ಹೋಗಿರ್ಲಿಲ್ಲ ಹೇಳ್ಬೇಕಲ್ಲ. ಸಿಗಂದೂರು ಬ್ರಿಡ್ಜಿಗೆ ರಾಜ್ಯ ಸರ್ಕಾರದ ಏನು ತೆರಿಗೆ ಹಣವೂ ಇದೆ, ರಾಜ್ಯದ ಅನುದಾನವೂ ಕೊಟ್ಟಿದೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೊನೆ ದಿನ ಬಂದು ಅವ್ರು ಇನ್ವಿಟೇಷನ್ ಕೊಟ್ಟಿದ್ದಕ್ಕೆ ಅವರ ಹಿಂದಿನ ಕಾರ್ಯಕ್ರಮಗಳನ್ನ ಬಿಟ್ಟು ಮುಖ್ಯಮಂತ್ರಿಗಳು ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಮೆಟ್ರೋ ವಿಚಾರದಲ್ಲಿ ಇವರು ಕೇಂದ್ರದಿಂದ ತರಬೇಕಾಗಿರೋ ಅನುದಾನವನ್ನ ಅಲ್ಲಿಂದ ಕೊಡಬೇಕಾಗಿರೋ ಯೋಜನೆಗಳಿಗೆ, ನಾಟ್ ಓನ್ಲಿ ಮೆಟ್ರೋ ಮೇಡಮ್, ಇವತ್ತು ನೀರಾವರಿ ಯೋಜನೆಗಳಾಗಿರ್ಬೋದು, ರೈಲ್ವೆ ಯೋಜನೆ ಆಗಿರ್ಬೋದು, ರಸ್ತೆ ಯೋಜನೆಗಳಾಗಿರ್ಬೋದು, ತೆರಿಗೆಗಳಾಗಿರ್ಬೋದು, ರಾಜ್ಯಕ್ಕೆ ಬರಬೇಕಾಗಿರೋ ಅನುದಾನಗಳಾಗಿರ್ಬೋದು, ಕೊನೆ ಪಕ್ಷ ಮೊನ್ನೆ ಬಜೆಟ್ ನಲ್ಲಿ 36,000 ಕೋಟಿ ಎಲ್ಲಿದೆ ಅದು? ಏನು ನೀವೇನೋ ಕೇಳ್ತಿರಲ್ಲ ಏನದು? ಒಂದು ನಿಮಿಷ, ಏನೋ ಗೃಹಲಕ್ಷ್ಮಿ ಯೋಜನೆಯಲ್ಲಿ 5,000 ಕೋಟಿ ಏನಾಯ್ತು? ಅಬಕಾರಿ ಇಲಾಖೆ 6,000 ಕೋಟಿ ಏನಾಯ್ತು? 36,000 ಕೋಟಿ ಏನಾಯ್ತು ನಿಮ್ಮ ಮಿತ್ರ ಪಕ್ಷದ? ಫಸ್ಟ್ ಆಫ್ ಆಲ್, ಸ್ಟೇಟ್ ಗೌರ್ಮೆಂಟ್ ಯಾವ ರೀತಿ ವರ್ಕ್ ಆಗುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಹೆಂಗೆ ವರ್ಕ್ ಆಗುತ್ತೆ, ಪ್ರಪೋಸಲ್ ಯಾವ ರೀತಿ ಕೊಡ್ತಾರೆ, ಫಂಡಿಂಗ್ ಯಾವ ರೀತಿ ಆಗುತ್ತೆ ಅನ್ನೋದು ಅಗೇನ್ ಹೇಳ್ತಾ ಇದ್ರಿ. ಯಾರ ಮೇಲೂ ವೈಯಕ್ತಿಕವಾಗಿ ಹೋಗ್ತಾ ಇಲ್ಲ. ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಫಸ್ಟು ಹೇಳೋದಕ್ಕಿಂತ ಮುಂಚೆ ನಿಮಗೆ ಫಸ್ಟು ಪ್ರಪೋಸಲ್ ನೀವು ಕೊಡಬೇಕಾಗುತ್ತೆ. ಪಾಪ್ಯುಲೇಷನ್ ಎಷ್ಟಿದೆ, ನೀವು ಎಲ್ಲಿ ಈಗ CBD ಏರಿಯಾದಲ್ಲಿ ಎಷ್ಟಿದೆ, ಸಬರ್ಬನ್ ಎಷ್ಟಿದೆ, ಔಟ್ಸ್ಕರ್ಟ್ಸ್ ಎಷ್ಟು ಕೊಡಬೇಕಾಗುತ್ತೆ, ನಾವು ಕನೆಕ್ಟಿವಿಟಿ ಎಷ್ಟು ಕೊಡಬೇಕಾಗುತ್ತೆ, ಎಷ್ಟು ಕಿಲೋಮೀಟರ್ಸ್ ಕೊಡಬೇಕಾಗುತ್ತೆ, ಎಷ್ಟು ಲ್ಯಾಂಡ್ ಅಕ್ವಿಸಿಷನ್ ಮಾಡಬೇಕಾಗುತ್ತೆ, ಎಷ್ಟು ಎಕ್ಸಿಸ್ಟಿಂಗ್ ರೋಡ್ ಮೇಲೆ ಹೋಗಬೇಕಾಗುತ್ತೆ, ಇದೆಲ್ಲ ಪ್ರಪೋಸಲ್ ಕೊಡಬೇಕಾಗಿರುವಂಥದ್ದು ಸ್ಟೇಟ್ ಗೌರ್ಮೆಂಟ್. ಒಂದು. ಎರಡನೇದು, ನೀವು ಸ್ಟೇಟ್ ಗೌರ್ಮೆಂಟ್ ಫಂಡಿಂಗ್ ನೀವು ಎಷ್ಟು ಕೊಡ್ತೀರಾ, ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಅಸಿಸ್ಟೆನ್ಸ್ ಎಷ್ಟು ಬೇಕಾಗುತ್ತೆ, ಎಷ್ಟು ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಅಷ್ಟೇ ಅಲ್ಲ, ನಿಮಗೆ ಇದಕ್ಕೆ ಬೇರೆ ಕಡೆಯಿಂದನೂ ನೀವು ಲೋನ್ ತಗೊಂಡ್ಬರಬಹುದು. ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ದ ಸೆಂಟ್ರಲ್ ಗೌರ್ಮೆಂಟ್. ಸೊ ನೀವು ಅದಕ್ಕೆ ಎಷ್ಟು ಇಂಟ್ರೆಸ್ಟ್ ಕೊಡ್ತೀರಾ, ಇದೆಲ್ಲ ಬರುತ್ತೆ. ಇದನ್ನ ನಾನು ತಮ್ಮ ಮಾಧ್ಯಮದ ಡೈರೆಕ್ಟ್ ಆಗಿ ಕೇಳ್ತೀನಿ. ಬೆಂಗಳೂರು ಉಸ್ತುವಾರಿ ಸಚಿವರು, ಇವಾಗ ಕರೆಂಟ್ ಆಗಿರುವಂತ ಕಾಂಗ್ರೆಸ್ ಸರ್ಕಾರದವರು, ನೀವು CDP ಪ್ಲಾನ್ ಅಲ್ಲಿ ಏನ್ ಪ್ರೊಜೆಕ್ಷನ್ ಕೊಟ್ಟಿದ್ದೀರಾ? ಫೇಸ್ 3 ಎಲ್ಲಿ ಕೊಟ್ಟಿದ್ದೀರಾ, ಫೇಸ್ 4 ಎಲ್ಲಿ ಕೊಟ್ಟಿದ್ದೀರಾ, CBD ಗೆ ಏನ್ ಕೊಟ್ಟಿದ್ದೀರಾ, ಕನೆಕ್ಟಿವಿಟಿ ಬಗ್ಗೆ ಏನ್ ಪ್ಲಾನ್ ಮಾಡಿದ್ದೀರಾ, ಪ್ರೊಜೆಕ್ಷನ್ ಎಲ್ಲಿ ಕೊಟ್ಟಿರ್ಬೇಕಾದ್ರೆ ಎಷ್ಟು ಖರ್ಚು ವೆಚ್ಚಗಳಾಗ್ತವೆ ಅಂತ ಒಂದು DPR ಕೊಡಿ. ನೀವು ಕೊಟ್ಟುಬಿಟ್ಟು ಮಾತಾಡಿ. ನಿಮಗೆ ಎಲ್ಲಿ ಏನದು ಮೆಟ್ರೋ ಬರುತ್ತೆ, ಎಲ್ಲಿ ಸಬರ್ಬನ್ ಬರುತ್ತೆ, ಎಲ್ಲಿ ಟ್ರಾಫಿಕ್ ಇದೆ, ಎಲ್ಲಿ ಪಾಪ್ಯುಲೇಷನ್ ಇದೆ, ಎಲ್ಲಿ ನಾನು ಏನು ಕೊಡಬೇಕಾಗುತ್ತೆ ಅನ್ನೋಂಥ ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲದೆ ನಾವು ಮಾತಾಡಕ್ಕೆ ಹೋದ್ರೆ, ಅದು ಯಾವುದೋ ಟನಲ್ ಓಡಿಸ್ತೀವಿ ಅಂತ ಹೋದ್ರು 6,000 ಕೋಟಿನ 14,000 ಕೋಟಿ. ನಿಮಗೆ ಟನಲ್ ಪಕ್ಕದಲ್ಲಿ ಮುಂಬೈದು ಕಾಪಿ ಪೇಸ್ಟ್ ಮಾಡ್ಕೊಂಡು ತಗೊಂಡ್ಬಂದಿರೋದು ಅವರೇ ಸ್ವತಃ ಒಪ್ಕೊಂಡಿದ್ದಾರೆ. ನಿಮಗೆ ಇಲ್ಲೆಲ್ಲೂ ಸೀಲಿಂಕ್ ಇಲ್ಲ, ಮತ್ತೊಂದಿಲ್ಲ, ಏನಿಲ್ಲ. ಇವ್ರು ಏನ್ ಮಾಡಿದ್ರು, ನಾನು ಟನಲ್ ಓಡಿಸ್ತೀನಿ ಅಂತ 14,000 ಕೋಟಿ. ಟಾಕಿಂಗ್ ಪ್ರಾಕ್ಟಿಕಲ್. ನಿಮಗೆ 16,000 ಕೋಟಿ, ನಿಮಗೆ ಪ್ಲೀಸ್ ಅಲೋ ಮೀ ಟು ಟಾಕ್. ಅಲ್ಲ, 16,000 ಕೋಟಿ ನಿಮಗೆ 32,000 ಕೋಟಿ ನೋಡಿ, 32,000 ಕೋಟಿ ಹೇಳಿದ್ರಲ್ವಾ, 32,000 ಕೋಟಿ 16,000 ಕೋಟಿ ಪ್ರೊಜೆಕ್ಷನ್ ಕೊಡ್ತಾ ಇದ್ದಾರೆ. ಈ ಟನಲ್ ಯಾವುದು ಸೆಂಟ್ರಲ್ ತರಕ್ಕೆ ಹೋಗ್ತಾ ಇಲ್ಲ ಇವರು. 16,000 ಕೋಟಿ ನೀವು ಯಾವುದೋ 10 ಕಿಲೋಮೀಟರ್ ಟನಲ್ ಓಡಿಸ್ತೀವಿ ಅಂತ ಹೇಳ್ಬೇಕಾದ್ರೆ ನಿಮಗೆ ಫೇಸ್ 3, ಫೇಸ್ 4 ಅಥವಾ ಫೇಸ್ 5 ಎಕ್ಸ್ಟೆನ್ಷನ್ಗೆ 32,000 ಕೋಟಿ ಹಾಕಕ್ಕಾಗಲ್ವಾ ನಿಮಗೆ? ಕರ್ನಾಟಕ ರಾಜ್ಯದವರು ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? 32,000 ಕೋಟಿ, 4 ಲಕ್ಷ ಕೋಟಿ ಬಜೆಟ್ ಅಲ್ಲಿ ಕೇಂದ್ರ ಸರ್ಕಾರ ಯೋಜನೆಗೆ ಕೇಂದ್ರ ಕೊಡಬೇಕು. 4 ಲಕ್ಷ ಕ್ಯಾಪೆಕ್ಸ್ ಅಂತ ಹೇಳ್ತಾ ನಿಮಗೆ 1.5 ಲಕ್ಷ ಕೋಟಿ, 1.5 ಲಕ್ಷ ಕೋಟಿ, 1.5 ಲಕ್ಷ ಕೋಟಿ ಕ್ಯಾಪೆಕ್ಸ್ ಇದೆ. 32,000 ಕೋಟಿ ರಾಜ್ಯ ಸರ್ಕಾರ 1.5 ಲಕ್ಷ ಕೋಟಿ ಏನು ಯೂಸ್ ಮಾಡ್ಕೊಂಡಿದ್ದೀರಾ? ಇಟ್ಸ್ ಅ ಫ್ಯಾಕ್ಟ್. ನಿಮಗೆ 1.5 ಲಕ್ಷ ಕೋಟಿ ಕ್ಯಾಪೆಕ್ಸ್ ಅಲ್ಲಿ ನಿಮಗೆ ಇದೆ ಇಂಟ್ರೆಸ್ಟ್ ಫ್ರೀ ಲೋನ್ ತಗೊಂಡಿದ್ದಾರಾ ಕರ್ನಾಟಕ ರಾಜ್ಯ ಸರ್ಕಾರದವರು? ಈ ದೇಶಕ್ಕೆ ಕರ್ನಾಟಕ ಒಂದೇ ಅಲ್ಲ, ನಾವು ಫೆಡರಲ್ ವ್ಯವಸ್ಥೆಯಲ್ಲಿ ಇದೀವಿ ಅನ್ನೋದನ್ನ ಮೊದಲು ವಕ್ತಾರರು ಅರ್ಥ ಮಾಡ್ಕೋಬೇಕು. ಕೇಂದ್ರದ ರಾಜ್ಯ ಸರ್ಕಾರ ಯಾವ
ಕೆಲಸ ಕಾರ್ಯಗಳಿಗೆ ಯಾವ ಅನುದಾನಕ್ಕೆ DPR ಕಳಿಸುತ್ತೋ ಅದಕ್ಕೆ ಸಾಧಕ ಬಾಧಕವನ್ನು ನೋಡಿ ಅದರಿಂದ ಎಷ್ಟು ಇಂಪ್ಲಿಮೆಂಟ್ ಆಗುತ್ತೆ, ಅದು ಇವ್ರು ಹೇಳಿದಾಗೆ ಅಲ್ಲಿ ಜನಸಾಮಾನ್ಯರಿಗೆ ಎಷ್ಟು ಅನುಕೂಲ ಆಗುತ್ತೆ, ಇದೆಲ್ಲವನ್ನ ನೋಡಿ ಕನ್ಸಿಡರ್ ಮಾಡಿ ಅನುದಾನವನ್ನ ಕೇಂದ್ರ ಏನು ಕೊಡಬೇಕು ಅದು ರಾಜ್ಯ ಎಷ್ಟು ಬರೆಸಬೇಕು ಅನ್ನೋದನ್ನ ಮಾಡೇ ಮಾಡುತ್ತೆ. ಅದಕ್ಕೆ ನಾವು ಕೇಂದ್ರದಿಂದ ಬಿಟ್ಟು ತರಿಸುವಂತ ಅಗತ್ಯ ಇಲ್ಲ. ಇವತ್ತು ಟೆನಲ್ಗೆ ಹೋಗಿದ್ರು 6,000 ಕೋಟಿ, ಎಲ್ಲಿಂದ ಯಾರು ಹೇಳಿದ್ರು ನಿಮ್ಗೆ? ಟೆನಲ್ ಮೆಟ್ರೋದೇ ಅನೇಕ ಸಮಸ್ಯೆಗಳಿದೆ, ಲೈನ್ಗಳಾಗಿಲ್ಲ, ಎಷ್ಟೋ ಕಾಮಗಾರಿ ಇನ್ನ ಬೆಂಗಳೂರಲ್ಲಿ ಹಾಗೆ ನಿಂತಿದೆ, ಅರ್ಧ ಕಾಮಗಾರಿಗಳು ಅದನ್ನ ಮುಗಿಸ್ಬೇಕಾದ್ರು. ಅದೇ ಮೇಡಮ್, ಇವ್ರಿಗೆ ಇಚ್ಛಾಶಕ್ತಿ ಇಲ್ಲ. ಇವತ್ತು ಕೇಂದ್ರದಿಂದ ಏನ್ ಬರಬೇಕೋ ಅದನ್ನ ಕೇಳುವಂತದ್ದಿಲ್ಲ. ಊಹಾಪೋಹವಾಗಿ ಈ ತರದ್ದು ಈ ಹಂಗಾರೆ ದರ ಏರಿಕೆ ಮಾಡಿ ನೀವು ಮೆಟ್ರೋ ಮಾಡಬೇಕು ಅಂತ ಹೊರಟಿದ್ದೀರಾ? ಜನಸಾಮಾನ್ಯ ಮೇಲೆ ಹೊರೆ ಮಾಡಿ ನೀವು ಮೆಟ್ರೋ ಮಾಡ್ತೀರಾ? ನಿಮ್ಮ ಕೇಂದ್ರದ ಅನುದಾನ ಬರ್ದೇನೆ ಇವತ್ತು 5 ಲೈನ್ಗಳಾಗಿದೆಯಾ ಬೆಂಗಳೂರಿನಲ್ಲಿ? ಓಕೆ, ಲ್ಯಾಂಡ್ ಅಕ್ವಿಸಿಷನ್ ಆಗಿತ್ತು, ಸ್ಟೇಟ್ ಗೌರ್ಮೆಂಟ್ ಏನೇನು ಕೊಡಬೇಕು ಎಲ್ಲ ಕೊಟ್ಟಾದ್ಮೇಲೆ ತಾನೆ ನಿಮ್ಗೆ ಅಪ್ರೂವಲ್ ಸಿಕ್ಕಿರೋದು. ಇವತ್ತು ಬೆಂಗಳೂರಿನಲ್ಲಿ ಜನಸಾಮಾನ್ಯರು ಮೆಟ್ರೋನ ಉಪಯೋಗಿಸ್ತಾ ಇದ್ದಾರೆ. ನೈಸ್. ಓಕೆ ಓಕೆ ಸರ್, ಈಗ ದರ ಏರಿಕೆ ಆಗಿದೆಯಲ್ಲ ಪ್ರಕಾಶ್ ಅವರೇ, ನೀವು ಇನ್ನೂ ಆಗಿಲ್ಲ, ಓಕೆ ಗಾಟ್ ಇಟ್. ಈಗ ದರ ಏರಿಕೆ ಅಂದಾಗ ರಾಜ್ಯ ಸರ್ಕಾರ ಇನಿಷಿಯೇಟ್ ತಗೋಬೋದಾ? ಜನಸಾಮಾನ್ಯರ ಧ್ವನಿಯಾಗಿ ಬೋರ್ಡ್ ಜೊತೆ ಮಾತಾಡ್ಬೋದಾ? BMRC ಯಾಕೆ ಮಾತಾಡಲ್ಲ? ನೋಡಿ, ಪಳನಿಸ್ವಾಮಿ ಅವರು ಚೆನ್ನೈಯಲ್ಲಿ ಮಾಡಿದರು. ನಾನು ಬೇಕಾದ್ರೆ ನನಗೆ ಜಸ್ಟ್ ವೇಗ್ ನಿಮೋರೆನ್ಸ್ ಇದೆ. ET ಪಳನಿಸ್ವಾಮಿ ಆಗಿದ್ರಲ್ಲ CM, ಅವಾಗ ADMK ಸರ್ಕಾರ ಇತ್ತು. ಇನ್ನೊಂದು ಡೆಲ್ಲಿ ಬೋರ್ಡ್ ಅವರು 2017ನಲ್ಲಿ ಫೇರ್ ಫಿಕ್ಸೇಷನ್ ಕಮಿಟಿ ಒಂದು ರಿಪೋರ್ಟ್ ಕೊಟ್ಟಿತ್ತು. ಅವರು ಎಫೆಕ್ಟಿವ್ ತೊಗೊಂಡಿದ್ದು 8 ಇಯರ್ಸ್ ಆದಮೇಲೆ. ನಾನು ನನ್ನ ಪೇಪರ್ಲ್ಲಿ ಓದಿದೆ. ಸೊ ಇಟ್ ಈಸ್ ಡನ್ ಇನ್ 2025 ಅಂತ. ಸೊ ಇದೆ, ರಾಜ್ಯ ಸರ್ಕಾರಕ್ಕೆ ಪವರ್ ಇದೆ, ಬಿಕಾಸ್ ಅವರು ಸರ್ಕಾರ ನಿಲ್ಲಿಸ್ಬೋದು. ನಾನು ಅದಕ್ಕೆ ಹೇಳ್ತಿರೋದು, ಇದಕ್ಕೆ ಯಾಕೆ ಮಾಡ್ತಿಲ್ಲ ಹಂಗಾದ್ರೆ? ಇದು ಇಚ್ಛಾಶಕ್ತಿ ಇರ್ಬೇಕಲ್ಲ ಮೇಡಮ್, ಮಾಡ್ಬೇಕು ಅಂತ ಅಂದ್ಬಿಟ್ಟು ಇಚ್ಛಾಶಕ್ತಿ ಬೇಕಲ್ಲ ಜನರ ಪರವಾಗಿ ಅಂತ ಬರೀ ಬೊಗಳೆ ಮಾಡಬೇಕು. ಅವ್ರಿಗೆ ರಾಜ್ಯ ಸರ್ಕಾರ ಈ ಗ್ಯಾರಂಟಿಗಳಿಗೆ ಮಹಿಳೆಯರಿಗೆ ಅದನ್ನ ಫ್ರೀ ಫಿಲ್ ಮಾಡ್ಬೇಕಲ್ಲ ಎಲ್ಲೋ ಒಂದ್ ಕಡೆ, ಮೆಟ್ರೋ ಇಂದ ಅದನ್ನ ಬರ್ಸ್ಬೇಕು. ಹಾಗಾಗಿ ಇವ್ರ ದರ ಹೆಚ್ಚಿಗೆ ಮಾಡಿರೋದು. ನನ್ನ ಒಂದು ನಿಮಿಷ, ಆಮೇಲೆ ಯಾವ ಕಂಪಲ್ಷನ್ ಇಲ್ಲ, ವರ್ಷಕ್ಕೆ 5% ಮಾಡಲೇಬೇಕು ಅಂತ ಯಾವ ರೂಲ್ಸ್ ಇಲ್ಲ ನಿಮ್ಗೆ, ಯಾವ ರೂಲ್ಸ್ ಇಲ್ಲ. ಒಂದು ತಿಂಗಳು ಮುಂಚೆ ಡೆಕ್ಕನ್ ಹೆರಾಲ್ಡಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಈ ಆರ್ಟಿಕಲ್ ಬಂದಿತ್ತು. ತಕ್ಷಣ ನೀವು ಒಂದು ಚರ್ಚೆ ಮಾಡಿದ್ರಿ, ನಾನು ಭಾಗವಹಿಸಿದೆ. ನಾವೆಲ್ಲ ಟ್ವಿಟರಲ್ಲಿ ಹೇಳಿದ್ವಿ ಸದ್ಯಕ್ಕೆ ಬೇಡ. ಏನಕ್ಕೆ ಬೇಡ ಅಂದರೆ ಯೆಲ್ಲೋ ಲೈನ್ ಬಂದಿದೆ, ರೈಡರ್ಶಿಪ್ ಜಾಸ್ತಿ ಆಗಿದೆ. ಪಿಂಕ್ ಲೈನು ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅದು ಸೆಕ್ಷನ್ ವೈಸ್ ಯಾವ್ದು ಆಗುತ್ತೆ ಆ ಸೆಕ್ಷನ್ ಎಲ್ಲ ಓಪನ್ ಮಾಡ್ಕೊಂಡು ಬರೋಣ ಅಂತ ಅವ್ರು ಹೇಳಿದ್ದಾರೆ. ವೆರಿ ಗುಡ್, ವಿ ವೆಲ್ಕಮ್ ಇಟ್. ಅದಾಗಬೇಕು, ಅದಾಗತ್ತೆ. ಮತ್ತು ನೀವು ನಾನ್ ಫೇರ್ ರೆವೆನ್ಯೂ ಬಾಕ್ಸ್ ಅದನ್ನ ಜಾಸ್ತಿ ಟ್ಯಾಪ್ ಮಾಡ್ಕೊಳ್ಳಿ. ಕಾರ್ಗೋ ಸರ್ವಿಸಸ್ ಇಂಟ್ರೊಡ್ಯೂಸ್ ಮಾಡಿ, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಕೊಡಿ. ಈ ಲಾಸ್ಟ್ ಮೈಲ್ ಏನು ಆಟೋ, ಪಿಂಕ್ ಸ್ಕೂಟರ್ ಅದೆಲ್ಲ ವ್ಯವಸ್ಥೆ ಮಾಡಿದ್ರೆ ಆಟೋಮೆಟಿಕ್ಲಿ ನಿಮ್ಮ ರೈಡರ್ಶಿಪ್ ಜಾಸ್ತಿ ಆಗುತ್ತೆ. ಹಂಗೂ ನೀವು ಫೇರ್ ರೈಡರ್ಶಿಪ್ ಇನ್ನೂ ಜಾಸ್ತಿ ಆಗಬೇಕಾ? ರೈಡರ್ಶಿಪ್ ಆಲ್ರೆಡಿ ಇಟ್ ಇಸ್ ಅಲ್ಲ ಆಗಬೇಕು ಮೇಡಮ್. ರೈಡರ್ಶಿಪ್ ಜಾಸ್ತಿ ಆದ್ರೆ ಒಳ್ಳೇದೇ. ಸಿ ದಟ್ ಇಸ್ ಆಲ್ಸೋ ದಟ್ ಇಸ್ ಫೇರ್ ರೆವೆನ್ಯೂ. ಅಲ್ಲ, ಐ ಗಾಟ್ ಇಟ್, ಐ ಅಗ್ರಿ, ಫೇರ್ ರೆವೆನ್ಯೂ. ಬಟ್ ಈಗ ನೋಡಿ 12 minutes ಅಂದಾಗ ಇಟ್ ಇಸ್ ಅ ಹ್ಯೂಜ್ ಟೈಮ್. ಆ ಟೈಮ್ ನಾಳೆ ರೀಚ್ ಆಗಬಹುದು, ಸಾಕಷ್ಟು ಮಾಡಬಹುದು. ನಿಮಗೆ ಏನಿಗೆ ಕಮ್ಯೂಟಿಂಗ್ ಟೈಮ್ ಇದೆಯಲ್ವಾ, ಅದನ್ನ ರಿಡ್ಯೂಸ್ ಮಾಡಬಹುದು. ಲಾಸ್ ಅಲ್ಲಿ ಇದೆಯಾ? ನೋ ಪ್ರಾಫಿಟ್ ಅಲ್ಲಿ ಇದೆ. ಅವ್ರು ಹೇಳಿ ಲಾಸ್ಟ್ ವಿಚಾರ ಅಲ್ಲ. ಇಲ್ಲಿ ಅವನು ಹೇಳ್ತಿದ್ದಾರೆ, ನಾನು 2030ಗೆ 7,500 crores ಲೋನ್ ತೀರಿಸಬೇಕಾಗಿದೆ, 5,000 ಡಿಪ್ರೆಸೇಷನ್, ಆಮೇಲೆ 5,000 ಡಿಪ್ರೆಸೇಷನ್ ಆಗುತ್ತೆ. ಇದೆಲ್ಲ ನಡೀತಾ ಇರುತ್ತೆ. ನಾನೇನು ಹೇಳೋದು ಮೇಡಮ್, ಸಿ ದಿಸ್ ಯು ಶುಡ್ ಟೇಕ್ ಆಸ್ ಎ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಅದಕ್ಕೆ ಸ್ವಲ್ಪ ತ್ಯಾಗನೂ ಮಾಡಬೇಕು, ಸ್ವಲ್ಪ ಅದಕ್ಕೆ ಸಪೋರ್ಟು ಮಾಡಬೇಕು. ಒಂದು ಸಪೋರ್ಟು ಡಿಸಿಷನ್ ಮಾಡಿ, ಇನ್ನೊಂದು ಸಪೋರ್ಟು ನೀವು ನಿಮ್ಮ ಶಕ್ತಿ ಬಳಸಬೇಕು, ನಿಮ್ಮ ನೆಟ್ವರ್ಕ್ ಬಳಸ್ಕೋಬೇಕು, ನಿಮ್ಮ ರೈಡರ್ಶಿಪ್ ಬಳಸ್ಕೋಬೇಕು. 2 ರೀತಿ ಇರುತ್ತೆ. ಒಂದು ಫೇರಿಂದ ಬರುತ್ತೆ, ಒಂದು ನಾನ್ ಫೇರ್ ಇರುತ್ತೆ, ಒಂದು ಸಪೋರ್ಟ್ ಬರುತ್ತೆ. ಇದು 3 ಬಳಕೆ ಮಾಡಬೇಕು. ಇಲ್ಲಂದ್ರೆ ಇವಾಗ ಏನಾಗುತ್ತೆ, ಪ್ರತಿ ವರ್ಷ ಆಟೋಮೆಟಿಕ್ ಅಂತ ನೀವು ಪೇಪರ್ ನೋಡಿ, ನಾನು ಓದಿ ಆಟೋ ಸೆಟಪ್ ರೂಟ್ ಅಂತ. ದಿಸ್ ಇಸ್ ವೆರಿ ಡೇಂಜರಸ್ ಮೇಡಮ್. ಇದು ಯಾವಾಗ ತನಕ ಹೋಗುತ್ತೆ ಅಂತ ಗೊತ್ತಿಲ್ಲ. ಸೊ ಇದು ಹೆಂಗೆ ಕೊಟ್ಟಿದ್ದಾರೆ ಅವರು, ಪ್ರತಿ ವರ್ಷ ನೀವು 5% ಮಾಡ್ಕೊಳ್ಳಿ ಅಂತ ನನಗೆ ಆಶ್ಚರ್ಯ ಆಗ್ತಿದೆ. ಒಂದು ಇವಾಗ ನೆಕ್ಸ್ಟ್ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೀವು ಆಟೋಮೆಟಿಕ್ ಬಂದ್ಬಿಟ್ಟಿದ್ದೀರಾ. ವೆರಿ ಡೇಂಜರಸ್ ನನಗೆ ಅನ್ಸುತ್ತೆ. ಹಾಗೆ ನಮ್ಮ ಸ್ನೇಹಿತರು ಬೇಜಾರು ಪಡ್ಬೋದು, ಬಟ್ ಗಿವ್ ಅಂಡ್ ಟೇಕ್
ದಿಸ್ ಇಸ್ ನಾಟ್ ಕರೆಕ್ಟ್. ರಾಜ್ಯ ಸರ್ಕಾರ ಇನಿಷಿಯೇಟ್ ತಗೋಬಹುದು ಅನ್ನುವಂತ ಕ್ಲಾರಿಟಿ ವಿ ವಾಂಟ್ ಮೇಡಮ್, ಕಳೆದ ಬಾರಿನೂ ಮೆಟ್ರೋ ದರ ಏರಿಕೆ ಆಗಬೇಕಾದ್ರೆ 100% ಇತ್ತು, 70% ಬೆಲೆ ಖಂಡಿತವಾಗ್ಲೂ ಇದ್ದಾಗ ರಾಜ್ಯ ಸರ್ಕಾರ. ಮೇಡಮ್, ನಾನು ಬೇಸಿಗೆ ಹೋಗ್ತೀನಿ ಮೇಡಮ್. ಅಲ್ಲ, ಒಂದು ದರ ಏರಿಕೆನೂ ರೆಡ್ಯೂಸ್ ಮಾಡಬೇಕು, ಎರಡನೇದಾಗಿ ಇವ್ರ ಸಜೆಷನ್ಸ್ ಇದೆ, ಅದು ವೆರಿ ವ್ಯಾಲಿಡ್ ಬರ್ಬೇಕು. ಮೇಡಮ್. ಇನ್ನೊಂದು, ಈಗ ಅವ್ರ ಮೇಲೆ ಸಾಲ ಇದೆ ಅನ್ನುವಂಥದ್ದು ಒಂದು ಸತ್ಯ ಅಲ್ವಾ ಮೇಡಮ್? ಮೇಡಮ್, ನಾವು ಬೇಸಿಕ್ ಈಗ ಮೆಟ್ರೋ ಯಾವ್ದ್ರಿಂದ ಆಗೋದು? ಸಿಮೆಂಟ್ ಇಂದಾನೆ ಕಟ್ಟಬೇಕು, ಇಡೀ ಕಬ್ಬನೇ ಹಾಕಬೇಕು ಮೆಟ್ರೋ ಕಾಮಗಾರಿಗೆ. ಎಲ್ಲ ಬೆಲೆಗಳು ಗಗನಕ್ಕೆ ಹೋಗಿ ಕುಳಿತಿದೀವಲ್ಲ. ಬೇಸಿಕ್ ಇಂದ ನಾವು ನೋಡ್ತಾ ಹೋದ್ರೆ ಅವರು ಹೊಡೆತವನ್ನು ತಪ್ಪಿಸ್ಕೊಳ್ಳೋಕೆ ಅವರು ರೇಟ್ ಹೆಚ್ಚು ಮಾಡಕ್ ಹೋಗ್ತಾ ಇದ್ದಾರೆ. ಕೇಂದ್ರ ಸ್ವಲ್ಪ ಕಣ್ಣು ತೆರಿಬೇಕು, ಎಷ್ಟು ಅನುದಾನ ಕೊಡಬೇಕು ಅಂತ. ಇಲ್ಲಿ ಸಜೆಷನ್ ಕೊಡ್ಬೋದು ರಿಷಿಕ್ ಅವರೇ, ಆದರೆ ಡಿಸಿಷನ್ ಅಂತ ತಗೊಳ್ಳೋದಾದ್ರೆ BMRCL ಅನ್ನೋದೊಂದು ಬೋರ್ಡೇ ಆಗಿರ್ಬೋದು. ಸೆಂಟ್ರಲ್ ಗವರ್ಮೆಂಟ್ ವೈಯಕ್ತಿಕವಾಗಿ ಇಫ್ ದೇ ಅಲೋ ಮಿ, ಐ ವಿಲ್ ಡೆಫಿನೆಟ್ಲಿ ಬಿ ಪಾರ್ಟ್ ಆಫ್ ಇಟ್ ಅಂಡ್ ಐ ವಿಲ್ ಓಪನ್ಲಿ ಚಾಲೆಂಜ್ ದೆಮ್. ನಾನು ಬಿಕಾಸ್ ಆಸ್ ಎನ್ ಎಜುಕೇಟೆಡ್ ಪರ್ಸನ್, ಸರ್ ನಿಮ್ಗೆ ಕೂಡ ನಾನು ಹೇಳ್ತಾ ಇದ್ದೀನಿ, ಪ್ಲೀಸ್ ಗಿವ್ ಮಿ ಅನ್ ಆಪರ್ಚುನಿಟಿ ಹೌ ಐ ಕ್ಯಾನ್ ಬಿ ಪಾರ್ಟ್ ಆಫ್ ಇಟ್. ನಾನು ಡೈರೆಕ್ಟ್ ಆಗಿ ಪ್ರೊಟೆಸ್ಟ್ ಮಾಡ್ತೀನಿ, ಐ ಕ್ಯಾನ್ ಗಿವ್ ಲಾಟ್ ಆಫ್ ಸಜೆಷನ್ ಆಸ್ ವೆಲ್. ಇಲ್ಲಿ ಮೇಡಮ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ಅಂತ ನಾವು ಹೇಳ್ತೀವಿ. ಈಗ ಸಿಮೆಂಟ್ ಇಟ್ಗೆ ನಾವೇನು ದಿನ ಬೆಳಗ್ಗೆ ಕಟ್ಕೊಂಡು ಕೂತ್ಕೊಳ್ಳಲ್ಲ. ಒಂದ್ಸತಿ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಾದ್ಮೇಲೆ ಮುಗೀತದು. ನಿಮಗೆ ಇಟ್ ವಿಲ್ ಗೋ ಫಾರ್ ಇಯರ್ಸ್ ಟುಗೆದರ್. ನಿಮಗೆ ಇಲ್ಲಿ ಬರೋ ಅಂತಂದ್ರೆ ನಿಮಗೆ ಆಪರೇಟಿಂಗ್ ಕಾಸ್ಟ್ ಎಷ್ಟು ಬರುತ್ತೆ, ಮೇಂಟೆನೆನ್ಸ್ ಕಾಸ್ಟ್, ಇದು ಎರಡು. ಆಮೇಲೆ ಅವ್ರಿಗೆ ರೆವಿನ್ಯೂ ಜನರೇಷನ್ ಇರಬೇಕಾದ್ರೆ ಓವರ್ ಹೆಡ್ ಕಾಸ್ಟ್ ಎಷ್ಟು ಹೋಗ್ತಾ ಇದೆ. ಸೊ ಇದೆಲ್ಲ ನಾವು ಒಂದು ಮ್ಯಾಥಮೆಟಿಕ್ಸ್ ಮಾಡಾದ್ಮೇಲೆ ನಾವು ಸರ್ಪ್ಲಸ್ ಅಲ್ಲಿ ಇದೀವ ಅಥವಾ ಮೈನಸ್ ಅಲ್ಲಿ ಇದೀವ. ಮೈನಸ್ ಅಲ್ಲಿ ಇದೀವಿ ಅನ್ನೋ ತರ ಅಂತಂದ್ರೆ ಅವಾಗ ಫೇರ್ ನ ಜಾಸ್ತಿ ಮಾಡಿದ್ರೆ ಬ್ಯಾಲೆನ್ಸ್ ಆಗುತ್ತಾ. ಸರ್ಪ್ಲಸ್ ಅಲ್ಲಿ ಇದೀವಿ ಏನಂತಂದ್ರೆ ಜನರಿಗೆ ಯಾಕೆ ಹೊರೆ ಕೊಡ್ತೀರಾ ನೀವು ಸರ್ಪ್ಲಸ್ ಅಲ್ಲಿ ಇದ್ರೆ ಪ್ರಾಫಿಟ್ ಅಲ್ಲಿ ಇದ್ರೆ ಅಂದ್ರೆ ಇಂಟ್ರೆಸ್ಟ್ ನೀವು ಕಟ್ಟಬೇಕು, ಕಟ್ಟಿ ನೀವು ಅದನ್ನ ತೋರಿಸ್ಬಿಟ್ಟು ನಾನು ಹೇಳಕ್ಕಾಗಲ್ಲ. ಡಿಪ್ರಿಸಿಯೇಷನ್ ಇದೆ ಅಂತ ಹೇಳಕ್ಕಾಗಲ್ಲ ನಿಮಗೆ. ಇಟ್ ಇಸ್ ಆಲ್ ಗಿವನ್ ಬೈ ದ ಪಬ್ಲಿಕ್ ಮನಿ. ನೀವೇನು ನೀವು ಪ್ರೈವೇಟ್ ಇಂದ ತಗೊಂಡು ಹಾಕ್ಸಿಲ್ಲ. ಇಲ್ಲಿ ಈಗ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಪ್ರೈವೇಟ್ ಬಸ್ ಬಿಟ್ಟಿರ್ತಾರೆ ನೋಡಿ, ನಾನು ಇಷ್ಟು ಲಕ್ಷ ಕೊಟ್ಟು ಬಸ್ ತಗೊಂಡ್ಬಿಟ್ಟಿದ್ರಿ, ನಾನು ಇಷ್ಟು ಲಾಸ್ ಆಗ್ತಾ ಇದೆ, ನಾನು ಒಡವೆ ಇಟ್ಬಿಟ್ಟು ಬಂದಿದ್ರಿ. ಇಟ್ ಇಸ್ ನಾಟ್ ದಟ್. ದಿಸ್ ಈಸ್ ಅ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಡ್ರಿವನ್ ಬೈ ಟ್ಯಾಕ್ಸ್ ಪೇಯರ್ಸ್ ಮನಿ. ಇನ್ನೊಂದು ಮೇಡಮ್, ಈ ಕಾಮಗಾರಿಗಳು ಡಿಲೇ ಆದರೆ ಮಧ್ಯ ಈ ಪ್ರಾಜೆಕ್ಟ್ನ ಮಾರ್ಪಾಟ್ ಮಾಡಿದ್ರೆ ಡಿಲೇ ಆಗುತ್ತೆ. ಒಂದು ಕಾಸ್ಟ್ ಎಸ್ಕಲೇಷನ್ ಆಗುತ್ತೆ. ಮತ್ತೆ ಇವಾಗ ನೋಡಿ, ನಿಮ್ಮ ಹತ್ರ ಸಾಕಷ್ಟು ಲ್ಯಾಂಡ್ ಇದೆ, ಅದು ನೀವು ಯಾಕೆ ಅದನ್ನು ಬಳಸ್ಕೊಳ್ತಿಲ್ಲ? ಇವಾಗ ಶಾಂತಿನಗರಲ್ಲಿ ಅವ್ರ ಆಫೀಸ್ ಇದೆ, ನನ್ನ ಪ್ರಕಾರ 2 ಸೆಂಟ್ರ್ ಇದೆ, ಲಕ್ಷಾಂತರ ರೂಪಾಯಿ ಪ್ರತಿ ತಿಂಗಳು ಬಾಡಿಗೆ. ಇಲ್ಲೇ ಕೆಂಪೇಗೌಡ ನಾಡಪ್ರಭು ಅವ್ರ ಆಫೀಸ್ ಮಾಡ್ಕೊಂಡ್ರೆ ಕಟ್ಕೊಂಡ್ರೆ ಆ ದುಡ್ಡು ಸೇವ್ ಆಗುತ್ತೆ. ಎಕ್ಸ್ಪೆಂಡಿಚರ್ ಮಾರ್ಡಿ ರೋಡ್ ಅಲ್ಲಿ ನಿಮಗೆ ದೇ ಹ್ಯಾವ್ ಅ ಹ್ಯೂಜ್ ಲ್ಯಾಂಡ್, 112 ಎಕರೆ, 112 ಎಕರೆ. ದೇ ಹ್ಯಾವ್ ಒನ್ ಆಫ್ ದ ಬಿಗ್ಗೆಸ್ಟ್ ನಿಮಗೆ PPP ಪಾರ್ಟ್ನರ್ಶಿಪ್ ಮಾಡಿದ್ರೆ ಏರಿಯಾ ಇದೆ. ಬೇರೇನು ಬೇಕಾಗಿಲ್ಲ. ಶೋಚನೀಯ ಪರಿಸ್ಥಿತಿ ಇದ್ದಾಗ ಯಾವ ರೀತಿ ಈಗ ನಿಮ್ಮ ಇದ್ರ ಪಕ್ಕನೇ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಒಂದೇ ಒಂದು ಶಾಪ್ ಅಥವಾ ಇನ್ನೊಂದು ಏನು ಕಾಣಕ್ ಸಾಧ್ಯನೇ ಇಲ್ಲ. ಸ್ವಲ್ಪ ಕಮರ್ಷಿಯಲಿ ಅವ್ರು ಥಿಂಕ್ ಮಾಡಿದ್ರೆ ಅದಕ್ಕೆ ಇನ್ಕಮ್ ಯಾವ ರೀತಿ ಬರ್ಬೇಕಂದಾಗ ಲಾಸಸ್ ನ ತಡಿಬಹುದು. ಚದರಡಿ ಆಸ್ತಿಯನ್ನ ಇವತ್ತು ಮೆಟ್ರೋ ಹೊಂದಿದೆ ಇಡೀ ಈ ರಾಜ್ಯದಲ್ಲಿ. ಇವ್ರಿಗೆ ಜನರೇಟ್ ಮಾಡುವಂತ ಯಾವುದೇ ಇಚ್ಛಾಶಕ್ತಿ ಇಲ್ಲ. ಹಾಗಾಗಿ ಇಲ್ಲಿ ಅನೇಕ ತೊಂದರೆಗಳಿದೆ. ಸ್ಟೇಷನ್ನಲ್ಲಿ ಟ್ಯಾಲೆಂಟ್ ಸಮಸ್ಯೆಗಳಿದೆ. ಟ್ಯಾಲೆಂಟ್ ಒಂದ್ ಕಡೆ ಇದ್ರೆ ಮೆಟ್ರೋ ಸ್ಟೇಷನ್ಗೆ ಹತ್ತುವಂತ ಎಕ್ಸ್ಲೇಟರ್ಗಳಿಲ್ಲ. ವಯಸ್ಸಾದವರು ಬಳಸುವಂತ ಎಕ್ಸ್ಲೇಟರ್ಗಳು ಒಂದ್ ಕಡೆ ಒಂದು ಇಳಿಯೋದಿದ್ರೆ ಒಂದು ಹತ್ತೋದಿಲ್ಲ. ಈಗ ನೋಡಿ, ನಿಮ್ಮ ಈ ಸ್ಟಾಫ್ ಅಲ್ಲೇನೆ ನಿಮ್ಗೆ ಇಳಿಯೋ ಎಕ್ಸ್ಲೇಟರ್ ಇಲ್ಲ. ಒಂದ್ ಕಡೆ ಲಿಫ್ಟ್ ಇದ್ರೆ ಎಲ್ಲೋ ಕನೆಕ್ಟಿವಿಟಿ ಇದೆ. ಇದೆಲ್ಲ ಸಮಸ್ಯೆ ಇದೆ. ಇದು ಸಮಸ್ಯೆಯನ್ನ ನೀವು ಬಗೆಹರಿಸ್ದೇನೆ ಜನಸಾಮಾನ್ಯರು ಮತ್ತೆ ಬಡವರು ಕೂಡ ಮೆಟ್ರೋವನ್ನ ಉಪಯೋಗಿಸುವಂತ ವ್ಯವಸ್ಥೆಗೆ ನೀವು ಎಲ್ಲಿವರೆಗೂ ಹೋಗೋದಿಲ್ವೋ, ನೀವು ದರವನ್ನ ಹೆಚ್ಚಿಗೆ ಮಾಡ್ತಾ ಹೋಗ್ತಾ ಇದ್ರೆ ಅಲ್ಲಿವರೆಗೂ ನೀವು ಸೈಲೆಂಟ್ ಆಗಿ ಫ್ರಾಂಕ್ಫುಟ್ ಅಂತ ಇದೆ. ನೀವು ದಯಮಾಡಿ ಕರ್ನಾಟಕದ ರಾಜ್ಯ ಸರ್ಕಾರದವರು ಒಂದೇ ಒಂದ್ಸತಿ ಫ್ರಾಂಕ್ಫುರ್ಟ್ ಟ್ರೈನ್ ಸ್ಟೇಷನ್ ನೋಡ್ಕೊಂಡ್ ಬಂದ್ಬಿಡಿ. ನೀವು ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟೆಲ್ಲ ಒಟ್ಟಿಗೆ ಹೋಗುದು. ಅದನ್ನ ಹೇಳ್ತಾರೆ, ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ಕೊಂಡು ಗೊತ್ತಿಲ್ಲ. ಬಗ್ಗೆ ಮಾತಾಡ್ಲಿ ಮೇಡಮ್. ಅಮೆರಿಕ, ಜರ್ಮನಿ ಅಲ್ಲ, ನಾವು ಬೆಂಗಳೂರು ಸರ್ಕಾರ ಏನ್ ಮಾಡಿದೆ ಚೂರು ಮಾತಾಡಲಿಲ್ಲ. ಇಂಪ್ಲಿಮೆಂಟ್ ಮಾಡ್ಬೇಕಾಗಿರೋಂದ್ರೆ ದರ ಏರಿಕೆ ಮಾಡಿರುವಂತ ಈ ರಾಜ್ಯ ಸರ್ಕಾರಕ್ಕೆ ಯಾವ ರಾಜ್ಯ ಸರ್ಕಾರ? ರಾಜ್ಯ ಸರ್ಕಾರಕ್ಕೂ ದರ ಏರಿಕೆಗೂ ಸಂಬಂಧ ಇಲ್ಲ. ಇಂಡಿಪೆಂಡೆಂಟ್ ಬೋರ್ಡು ರಾಜ್ಯ ಸರ್ಕಾರ ಬೇರೆ ದೇಶದಲ್ಲ ಮಾಡೋದು. ರಾಜ್ಯ ಸರ್ಕಾರಕ್ಕೆ ಸಂಬಂಧ ಇದೆಯಾ ಇಲ್ವಾ? ಕೇಂದ್ರ ಸರ್ಕಾರಕ್ಕೂ ಸಂಬಂಧ ಇದೆಯಾ ಇಲ್ವಾ? 15 ನಿಮಿಷ ಇಲ್ಲ, ಅವ್ರು ಕ್ಲಾರಿಟಿ ಕೊಟ್ಟರು. ದರ ಏರಿಕೆ ಸೆಂಟ್ರಲ್ ಗವರ್ನಮೆಂಟ್ ಕ್ಲಾರಿಟಿ ಏನಿಲ್ಲ. ಒಂದ್ ನಿಮಿಷ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಶೇರಿಂಗ್ ಅದು ಎಷ್ಟು ಕ್ಲಾರಿಟಿ ಆಗಿದೆ ಓದ್ಕೊಳ್ಳಿ. ಕಾಂಗ್ರೆಸ್ ಸರ್ಕಾರದವರು 30 ಸೆಕೆಂಡ್ಸ್ ಕೊಟ್ರೆ ಏನ್ ಡಿಸ್ಟರ್ಬ್ ಆಗುತ್ತೆ? ಪರ್ಸೆಂಟೇಜ್ ಆಫ್ ಇನ್ವೆಸ್ಟ್ಮೆಂಟ್, ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಇವರು ಚರ್ಚೆಗೆ ಯಾರು ಬಂದಿಲ್ಲ, ಚರ್ಚೆ ಹಾಳು ಮಾಡಕ್ಕೆ. ಕ್ವಿಕ್ ಆಗಿ ಹೇಳಿ ಸರ್, ಇದೆಯಾ
ಸೆಂಟ್ರಲ್ ಗೌರ್ಮೆಂಟ್ಗೂ ಸ್ಟೇಟ್ ಗೌರ್ಮೆಂಟ್ಗೂ ಏನು ಮೇಡಮ್ ಸಂಬಂಧ? ನಾನು ಕ್ವಿಕ್ ಆಗಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಎಸ್, ಬೋರ್ಡ್ ಈಸ್ ಗವರ್ನ್ಡ್ ಬೈ ಅಂಡ್ ಮ್ಯಾನೇಜ್ ಬೈ ಎ ಬೋರ್ಡ್ ವಿಚ್ ಇಸ್ ಅಂಡರ್ ಗವರ್ಮೆಂಟ್ ಆಫ್ ಕರ್ನಾಟಕ. ನಾವು ಇದನ್ನ ಮೊದಲೇ ಹೇಳಿದೀವಲ್ಲ ಮೇಡಮ್. ನೀರಿ ನೀವು ಬೇಕು ಅಂದ್ರೆ ಜನರ ಪರ ಇರೋಂತರಾದ್ರೆ ಮಾಡ್ಬೋದು. ಈ ತರ ಏರಿಕೆ ಕಡಿಮೆನ ಅವ್ರ ಇಚ್ಛಾಶಕ್ತಿ ಜನಸಾಮಾನ್ಯರಿಗೆ ತಟ್ಟಿದೆ. ರಾಜ್ಯ ಸರ್ಕಾರಕ್ಕೆ ಇದರ ಬಗ್ಗೆ ಕಾಳಜಿ ಇಲ್ಲ ಅನ್ನೋ ಸ್ಪಷ್ಟ. ಜನ ಬೀದಿಗಿಳಿದು ಹೋರಾಟ ಮಾಡುವ ದಿನ ದೂರ ಇಲ್ಲ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಅಲ್ಲಿ ಬೋರ್ಡ್ ಅಲ್ಲಿ ಏನು